ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಮ್ಮನ್ನು ಕೂಡ ಬೆಂಗಳೂರು ಇനി ಆಚಾರ್ಯ ಮಕ್ಕಳು ನನ್ನ ಜಾದ ಪಣ್ತಿರ ಅವೇನು ಮಂತರೆಗಳ ಅರ್ಥಾತ್ಮ ರೀತಿ ಕನ್ನಡ ಅಂಟು ಇಲ್ಲ ಇಲ್ಲದ ಪೋತು ಆ ಭಗವಂತನ ನಾಮಸ್ಮರಣೆ ಎಂಚಂಪೋಡು ಅಥವಾ ಭಗವಂತನ ಗುಣಗಾನ ಎಂಚಂಪೋಡು ಪಂಟು ದಾಸರು ಪದಂತರ ಮೂಲಕ ಮಂತರೆಗ ಪಡಂತು ಬರ್ತಾರೆ ಅಂಚಿನಲ್ಲಿ ಒಂದು ಪದನು ಇನಿ ನಂಗೆ ವಿದ್ಯಾಪೀಠಂతో ಪ್ರಿನ್ಸಿಪಾಲ್ ಆದ ಎಚ್ ಸತ್ಯನಾರಾಯಣ ಆಚಾರ್ಯ ఒకరు ಅರ್ಥ ವಿವರಣೆ ಪದಂಕು ಮಸ್ತ್ ಉಂಡು ಆಯ್ತು ಅರ್ಥ ಚಿಂತನೆ ಪದನ ಭಜನೆ ಅಂತಿಲ್ಲ ನಂಗೆ ನನ್ನೆಲ್ಲ ಒಂದಿಷ್ಟು ಭಗವಂತನ ಕೈ ತೊಡಕೋರೆ ಆತ್ಮಗಳ ಉದ್ದೇಶವಾದ ಇಡೀ ಕಾರ್ಯಕ್ರಮ ಇಲ್ಲಂತ ಆಯ್ತು ಆಚಾರ್ಯರಿಗೆ ಪ್ರಥಮ ಸ್ವಾಗತ ಕೋರುತ್ತದೆ. ಅಂಚನೆ ಸೇರಿದ ಮಂತ ತೊಡಮಲು ಕುಟುಂಬ ಸದಸ್ಯರೆಲ್ಲ ಸ್ವಾಗತ ಕೋರುವುದು ನನ್ನ ಆಚಾರ್ಯ ಪ್ರಾರಂಭ ಕೊಡುತ್ತೇನೆ. ಕೃಷ್ಣಂ ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯವು ಪುಷ್ಣೀತಾಂ ಮಮ ಸತಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಹೀತತಿ. ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಮಾನಸಂ ಮಾನಸೇ ಚ. ಅವು ಇಂಚಿಗೆ ತಿರುಗಂಡ ಏಕೋ ಆತನು ಓ ಇಂಚಿ ಆ ಸೈಡ್ಗೆ ತಿರುಗಂಡ ಸೇರಿ ಚೂರು ಇಂಚೇಜಿಂದ ಓ ಎಡೆಗಿಂದ ಅದರಿಂದ ಐದು ಸರಳ ಮೂಡು ಬರ್ತದೆ ಏಕೋ ಆತನು. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಪಂಪುಣ ಪದ್ಯನ ಪುರಂದರದಾಸರ ರಚನೆ ಅಂತನೇನು ಸುಮಾರು ಒಂದೂವರೆ ಗಂಟೆದ ಕಾಲಾವಧಿ ಇಟ್ಟು ನಮ್ಮ ಏನು ಸಾಧ್ಯ ಆತ ಚಿಂತನೆ ಎಂಬರಗೋಸ್ಕರ ಇದು ಸೇರಿದ ಮುಂಡಿಗೆ ಬಂಡ ಮಂಡೆಗೆ ಕೆಲಸಗಳು ಪ್ರಾಂಚಿನ ಒಂದು ಅರ್ಥ. ಸಂಸ್ಕೃತ ಉಂಟು ಮುಂಡ ಬಂಡ ತರೆ, ರುಂಡ ಬಂಡ ತರೆ ಬಂದ ಕನ್ನಡ ಉಂಟು ಪ್ರಯೋಗ ಉಂಟು. ದೇವಿಯು ಚಂಡಮುಂಡರ ರುಂಡವನ್ನು ಚೆಂಡಾಡಿದಳು ಅಂತ ಕನ್ನಡ ಉಂಟು ತರೆಗೆ ರುಂಡ ಬಂಡೆ ಅಂಡ ಸಂಸ್ಕೃತ ಉಂಟು ಮುಂಡ ಬಂಡ ತರೆ. ಮುಂಡಾಸು ಬಂಡ ತರೆಗೆ ಕಟ್ಟೋಣ ಅಂಚಿನ ಒಂದು ಅರ್ಥ. ಮುಂಡನ ಬಂಡ ತರೆ ಗೋಳಿಸೋಣ ಒಂದು ಅರ್ಥ. ಅಂಚಾದ ಮುಂಡಿಗೆ ಬಂಡ ಮುಂಡೊಂದು ಭಾರಿ ಕೆಲಸ ಕೊಡ್ಬೋಣ ಅಂಚಿನ ಬಣ್ಣ ಅಭಿಪ್ರಾಯ ಒಗಟು ಅಥವಾ ಒಂದು ರೀತಿಯೋ ಚಾಲೆಂಜ್ ಸುಖ ಎಂಚ ಅರ್ಥ ಪಂಪರ ಸುಖ ಪಂಪಣಂಜಿನ ಚಾಲೆಂಜ್. ದಾಸರ ಹೆಚ್ಚ ಮುಂಡಿಗೆ ರಚನೆ ಅಂತ ನಕಲು ಕನಕದಾಸರು, ಪುರಂದರದಾಸರು ಅಪರೂಪಕ್ಕೂ ಕೆಲವು ಮುಂಡಿಗೆಯನ್ನು ರಚನೆ ಅಂತದೆ. ಐಟು ಭಾರಿ ಪ್ರಸಿದ್ಧ ಮುಂಡಿಗೆ ಪುರಂದರದಾಸರ ಮುಂಡಿಗೆ ಮುಳ್ಳು ಕೊನೆಯ ಮೇಲೆ ಪಂಪಣ ಮುಂಡಿಗೆ. ಸೀದಾಕಿ ವಿಷಯಕ್ಕೆ ಬರ್ಕ ಜಮ ಮುಂಡಿಗೆಗೆ ಬಿರಪತ್ರ ಬಂಡ್ರ ಬಿದಾಡಿನ ಭಾರಿ ವಿಷಯ ಉಂಟು. ನಮ್ಮ ಪದ್ಯ ಇದು ಚಿಂತನೆ ಎಂಬುದು ದೃಷ್ಟಿಡ ಆ ಪದ್ಯಂತ ಬಳಿ ಪ್ರವೇಶ ಉಂಟು. ಅವು ಎಂಚಿನ ಬಂಡು ಅರ್ಥ ಸೂನಂದ ವಿಪರೀತ ಅರ್ಥ. ಒಂದು ಮುಳ್ಳು ಕೊನೆ ಬಂಡ ಎಂಚಿನ ಅರ್ಥ ಮುಳ್ಳು ತುದಿ
ಮುಳ್ಳುతో ತುದಿ ಪಂಡ ಸೂಜಿతో ತುದಿ ಎಂದರ್ಥ. ಐತೋ ತುದಿ ಪಂಡ ಅತ್ಯಂತ ಸೂಕ್ಷ್ಮ ಜಾಗೆ ಐಟು ಕೆರೆ ಕಟ್ಟೆರ ಸಾಧ್ಯ ಉಂಟ. ಕೆರೆ ಬಂಡ ಕನಿಷ್ಠ ಐಟು ಎರ್ಮೇಳಂಡ ಮುಳುಗುತ್ತಲ ಕೊಡೋದು ಆ ಕೆರೆ ಬಂಡ ಅಂತ ಮಲ್ಲೆ ಗೋಡೆ ಅಂಡ ಮುಳ್ಳು ಕೊನೆಯ ಮೇಲೆ ಒಂಜಿ ಕೆರೆನ 3 ಕೆರೆಯ ಕಟ್ಟಿ ಸರಿ ಕೆರೆ ಅಂತ ಆಯ್ತು. 5 ವರ್ಷ ಬಂದಾಗ ನೀರು ಹಿಂಜೋಡು ಇದು ನಾವು ಕೆರೆ ಆಯ್ತು ನೀರು ಹಿಂಜಿಂಡನೇ ಕೆರೆ ಅಂತ ಕೂಡ ಅಂಡ 2 ತುಂಬದು 1 ತುಂಬಲೇ ಇಲ್ಲ. ಐದು 2 ಕೆರೆ ಏಪಂಗ್ಲ ತುಂಬಿಯರ ಸಾಧ್ಯನೇ ಇದ್ದಿಗೆರು ಬೆತ್ತೊಂದು ತುಂಬಿಯರ ಸಾಧ್ಯ ಉಂಡಿಗೆರು ಅಂಡ ತುಂಬಿದ್ರಿಗೆರು 2 ತುಂಬದು 1 ತುಂಬಲೇ ಇಲ್ಲ ಕಂಡಾಗ ಭಾರಿ ವಿಚಿತ್ರ ಸೋಜು ನಂಗೆ ಐದು ಬೆತ್ತದ ವಿಷಯದ ಅಂಚನೆ ಐದು ಬೆತ್ತಲ ತುಂಬಲಿಲ್ಲದ ಕೆರೆಗೆ ಬಂದರು 3 ಒಡ್ಡರು ಬತ್ತನಗಳು 3 ಜನ ಕಲ್ಲು ಕಟ್ಟಣಗಳು ಕಲ್ಲು ಹಾಕದ ಬಡಿಯ ಮನೆಗೆ ಒಡ್ಡೇರದು ಬುದರು ಬಂದರು 3 ಒಡ್ಡರು 2 ಕುಂಟರು ಒಬ್ಬಗೆ ಕಾಲೇ ಇಲ್ಲ 20 ಕುಂಟೆರ ಬಂಡ ಸರಿ ತಡಪೇರಾಗಲಿ ಕಾರ ಸರಿ ಇದ್ದಂದ್ರೆ ಒರಿಯೋದು ಕಾರೇ ಇತ್ತು ಇಂಚನೇ ಪದ್ಯ ಮುಂದುವರಿಕೊಂಡು ಇತ್ತೆ ಏನು ಬರ್ಪನಾಗಿರುಂಟ ಆ ಪದ್ಯ ಕೇಳೋದಿತ್ತಾರೆ ಅಂಚಾದೇನಿತ್ತೆ ಪದ್ಯ ಓದಿರು ವಿಷಯ ಬಂದು ಇಂದು ಒಂದು ರೀತಿಡು ನಂಗೆ ಬಂದ್ಬಿಡಂತಿನ ಪದ್ಯ ನಮ್ಮನ್ನು ತಿದ್ದೊಂಡ್ರಗೋಸ್ಕರ ನಂಗೆ ತಮಾಷೆ ಅಂತ ಒಂದು ತಮಾಷೆ ಅಂತಂತೂ ದಾಸರ ಪದ್ಯ ರಚನೆ ಅಂತಿದೆ. ಮುಳ್ಳು ಕೊನೆ ಬಂಡ ಜೀವ ಅಂತ ಅರ್ಥ. ಐತ ಬಿತ್ತು ಮೂಜಿ ಕೆರೆ ಬಂಡ ಆಗ ಮೂಜಿ ಶರೀರ ಅಂತ ಅರ್ಥ. ಐದು 2 ಶರೀರ ಏಪಲ ತುಂಬುರಿಗೆರೆ ಒಂಜೇನು ತುಂಬುವರ ಸಾಧ್ಯ ಉಂಟು ಅಣ್ಣವು ತುಂಬುದ್ರಿ ಈ ತುಂಬುದ್ರಿಯ ಜಾಯಮಾರಾಯ ನಮ್ಮಟ ಕೇಳು ಅಂತೇಳಿರ ಜೀವನ ಮುಳ್ಳು ಕೊನೆ ಮಾಡ್ಬೇರೆ ಜಾಯಿ ಅವು ಅತ್ಯಂತ ಸೂಕ್ಷ್ಮ ಪ್ರದೇಶ ಮುಳ್ಳುದ ಕೆರೆ. ದುರ್ಯೋಧನಟ ಕೃಷ್ಣೆ ಪಾಂಡವರಿಗೆ ಜಾಗೆಗೊಳ್ಳ ಅಂತ ಕೇಳಿದಾಗ ಅರ್ಧ ರಾಜ್ಯ ಕೊಟ್ಟರೆ ಸಾಧ್ಯ ಇದ್ದಿಲ್ಲ ಈ ಬಣ್ಣಗ 5 ಗ್ರಾಮ ಕೊಟ್ಟರೆ ಸಾಧ್ಯ ಇದ್ದಿ ಆತ ಎತ್ತು ಒಂದು ಮುಳ್ಳುದ ಕೊನೆ ಜಾಗಲ ಗೊಳಪರಿ ಸೂಜಿತ ಮನೆ ಜಾಗಲ ಗೊಳಪರಿ ಬಂಟೆ ಭಾರಿ ಸೂಕ್ಷ್ಮ ಅಂತ ಅರ್ಥ ಮುಳ್ಳು ಕೊನೆ ಬಂಟ. ಜೀವನ ಜೀವ ಏತು ಮಲ್ಲೆ ಉಳ್ಳೆ ಪಿಜಿನಿಟ್ಲ ಜೀವ ಉಂಟು ಈ ಮನುಷ್ಯಟ್ಲ ಜೀವ ಉಂಟು ಆನೆಟ್ಲ ಜೀವ ಉಂಟು ಆ ಜೀವ ಏತು ಮಲ್ಲೆ ಪುಣ ಕಂಡ ಆಯ ಸೂಕ್ಷ್ಮಾತಿ ಸೂಕ್ಷ್ಮ. ಮುಕ್ತಿ ತತ್ವ ಬಣ್ಣ ಗ್ರಂಥ ಬಣ್ಣ ಅಶ್ವಾಗ್ರ ಬಾಲಾಗ್ರಮಾದಾಯ ಆ ಕುದುರೆದು ಬೀಲೊಂದು ತುದಿ ಆ ತುದೀಟಿತ್ತ ನಂಚಿನ ಸಪೂರು ಅಂತ ಒಂಜಿ ಕೂದಲಿಗೆ ದೊಡ್ಡ ಆ ಕೂದಲನ್ನು 100 ಸರ್ತಿ ತುಂಡಂಪಡು ಆಪರಿ ಅಣ್ಣ 100 ಸರ್ತಿ ತುಂಡಂಪಡು ತುಂಡು ಅಂತ ತಾಯಿಡು ಒಂಜಿ ತುಂಡಿಗೆ ತಂದು ಕೂಡ 100 ಸರ್ತಿ ತುಂಡಂಪಡು ಕೂಡ 100 ಸರ್ತಿ ತುಂಡಂತ ಎತ್ತು ಮಲ್ಲೆ ಬರ್ಪಣ ಆತ ಜೀವನ ಪರಿಮಾಣ ಅಂದರೆ ಮಕ್ಕಳು ಕಂಡಿರದೆ ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ ಮಾಡಿ ಶತವಿಧ ಒದರಲೊಂದನ್ನು 100 ಭಾಗವ ಮಾಡಲೆಂತಿಹುದೋ ಹರಿಕಥಾಮೃತ ಸಾರಣ ಬಣ್ಣ. ಕುದುರೆಯ ಬಾಲದ ತುದಿಯ 100 ಭಾಗವ ಮಾಡಿ ಅದರಲೊಂದನ್ನು ಸ್ವೀಕರಿಸಿ 100 ಭಾಗವ ಮಾಡಲು ಅದು ಎಂತಿಹುದೋ ಅಂಥದ್ದು ಜೀವನ ಪರಿಮಾಣ. ಜೀವೆ ಅತ್ಯಂತ ಸೂಕ್ಷ್ಮ ಅಂತ ಇದು ಅರ್ಥ. ಆ ಸೂಕ್ಷ್ಮವಾಯಿಂಚಿನ ಜೀವ ಅವು ಮುಳ್ಳು ಕೊನೆಯನ್ನು ಏನು ಮಾಡಬೇಡ ಅತಿ ಸೂಕ್ಷ್ಮ. ಐದು ಬಿತ್ತು ಮೂಜಿ ಕೆರೆ ಬಂಡೆಂಜಿನ ಕೆರೆ ಬಂಡ ಮಾತ್ರೆಗಳ ಉಪಯೋಗ ಆಪಡಂಚಿನಾಗ ಕೆರೆ ಬರ್ತದೆ. ದುಂಬುಪುರ ಗ್ರಾಮಗಳು ಪುರ ಬೆಳಕಿನ ಓಡು ಒಂಜಿ ಕೆರೆ ಇತ್ತಿಂದ ಸುತ್ತ ಒಂಜಿ ಗ್ರಾಮ ಕೆರೆತ ಸುತ್ತ ಗ್ರಾಮ ನದಿ ಇತ್ತಿಂದ ನದಿತೋ ಪಕ್ಕೊಂಡು ಒಂಜಿ ಪಟ್ಟಣ ಒವೇ ಭಾರತ ದೇಶದ ಒವೇ ನಾಗರಿಕತೆ ಸುಲೆ ಒವೇ ಪಟ್ಟಣದ ವಿಚಾರಗಳು ಸುಲೆ ಅವು ಪೂರ ನದಿ ನಾಗರಿಕತೆ ಅಂದರೆ ನಂಗೆ ಬದ ಕೆರೆಟ್ ಗ್ರಾಮ ಒಂಜಿ ಗ್ರಾಮ ಅಂತ ಅವಡಂಡ ಒಂಜಿ ಕೆರೆ ಬೋಡು ಕೆರೆ ತಗೊಂಡು ಒಂಜಿ ದೇವಸ್ಥಾನ ಬೋಡು ಅವು ಕೆರೆ ಆಂಜನೇಯ ಅವಳು ಕೆರೆ ಶ್ರೀನಿವಾಸ ಅವಳು ಕೆರೆ ನರಸಿಂಹೇಂದ್ರ ಅವಳು ಇದು ಹೊಸ ಕೆರೆ ಹಳ್ಳಿ ಇತ್ತಿಲ್ಲ ಕೆರೆನೇ ಇರ್ತದೆ. ಒಂಜಿ ಕೆರೆ ಇದ್ದಂತೆ ಒಂಜಿ ಹಳ್ಳಿ ಇದ್ದಿಂದ ಲೆಕ್ಕ ಅಂಚಾತ ಕೆರೆ ಬಣ್ಣದ ಹಣ್ಣ 4 ಜನಕ್ಕೂ ಉಪಯೋಗ ಆಗಲಿ ವಸ್ತ್ರ ಶಿಲ್ಪರಗ ಮೀಯರಗ ಪರಿಯರಗ ಊರೆಗ್ಲ ಕೆರೆನೇ ಕೆರೆ ಬಂದ್ಕೊಂಡು ತಿನಿಯರಗ್ಲ ಕಡೆಗೆ ಕೆರೆನೇ ಹೆಟ್ಟು ಸಿಕ್ಕಿನ ಮೀನನ್ನೇ ಬಸತ್ತಿನ ಮಾಡೋದು ಈಚೆ ಕೆರೆ ಬಂದು 4 ಜನಕ್ಕೆ ಆಧಾರವಾಯಿತು. ಈ ಮನುಷ್ಯನ ಶರೀರ ಉಂಟದೆ ಅವು 4 ಜನಕ್ಕೆ ಆಧಾರವಾಯಿತು. ಅವು ಬೆತ್ತರಿ ಬದುಕರಗೋಸ್ಕರ ಅವರಿಯನ್ನು ಶರೀರ ಇಟ್ಟು ಬಂದ ಲೆಕ್ಕ ಆ ದೃಷ್ಟಿ ಈ ಶರೀರದಲ್ಲಿ ಕೆರೆ ಅಂತ ಬರ್ತೇವೆ. ಮೂಜಿ ಕೆರೆ ಜಾಯಿ ಒರಿ ಜೀವಗ ಮೂಜಿ ಶರೀರ ಇಟ್ಟು ಈ ಪಿದೆಯಿತ್ತು ಸೋಜಿನಂಚಿನ ಶರೀರ 5 ಸ್ಥೂಲ ಶರೀರ ಅಂತಾರೆ. ಕೈಗಾರ ಕೆಲಸ ಬ್ರಾಹ್ಮಣ ಈ ಶರೀರ ಉಂಟು. ಈ ಶರೀರಂತ ಒಳೆಯ ಒಂಜಿ ಶರೀರ ಉಂಟು. ಈಗ ಅನಿರುದ್ಧ ಶರೀರ ಅಂತ ಅನಿರುದ್ಧ ಶರೀರ ಬಂಡ ಕೆಲಸ ಎಂಚಿನ ಬಂಡ ನಮ್ಮ ಶರೀರ ಉಂಟು ತತ್ವಾಭಿಮಾನಿ ದೇವತೆಗಳು ಎಂತದ್ದು ಕೆಲಸ ಅನ್ಬೋದು. ಕಣ್ಣಿಟ್ಟು ಸೂರ್ಯ ಎಂತದ್ದು ಸೂಪುಣ ಶಕ್ತಿ ಕೊಡುತ್ತೆ. ಕೆಬಿಟ್ಟು ಚಂದ್ರೆ ದಿಗ್ದೇವತೆಗಳು ಎಂತದ್ದು
ಕೇಳುವ ಶಕ್ತಿನೂ ಕೊಳ್ಪೇರು. ಕೈಟ್ ಇಂದ್ರಾಯ ನಮಃ ಮಾಡಪ, ದಿಗ್ಭ್ಯೋ ನಮಃ ಸೂರ್ಯಾಯ ನಮಃ ಚಂದ್ರಾಯ ನಮಃ. ಬಾಯಿಡು ವರುಣದೇವರೆಂಥದ್ದು ರುಚಿನೂ ಕೊಳ್ಪೆ, ಅಗ್ನಿ ಎಂಥದ್ದು ಒಳ್ಳೆಯದು ಪಾದೆರಡುವ ಶಕ್ತಿ ಕೊಳ್ಪೆ. ಇಂಚ ಶರೀರ ಉಂಟು, ದೇವತೆಗಳು ಇದ್ದದ್ದು ತತ್ವಾಭಿಮಾನಿ ದೇವತೆಗಳು ಕೆಲಸ ಅನುಭವ. ಆ ತತ್ವಾಭಿಮಾನಿ ದೇವತೆಗಳು ಓಳೆಂದು ನಾವು ಅಕಳು ಎಂತ್ಯಾರಾಗ ಈ ಶರೀರ ಅಂತ ಒಳೆಯ ಒಂಜಿ ಶರೀರ ಉಂಟ. ಈಗ ಅನಿರುದ್ಧ ದೇಹ ಅನ್ನುವುದು ಅವನಿಗೆ ಕೋಶ. ಆ ಅನಿರುದ್ಧ ದೇಹ ಅಂತ ಒಳೆಯಿ ಕುಡವಜಿ ದೇಹ ಈಗ ಲಿಂಗ ದೇಹ ಅನ್ನುವುದು ಮನುಷ್ಯನ ದೇಹ. ಲಿಂಗ ಶರೀರ ಈ ಶರೀರ ಪೋನಾಗಲ್ಲ ಬೋಬ್ರಿ ಅವು ಜೀವನ ಒಟ್ಟಿಗೆ ಈ ಬಾರಡ್ ಅಥವಾ ಭಾರತ ಒಳೆಯ ಅರಿ ಪುಣದು ಆ ಅರಿಕೆ ನಿಂತು ಪಾಲಿಶ್ ಅಂತದ್ದು ಗೆಪ್ಪಿರದ ಕೆಲವೇ ಅಂಡ್ ಆಯ್ತು ಕಲರ್ ಒಂಜಿ ಪುಣದೆ ಆಂಚ ಮೆಲ್ಲ ಅಂಟೊಂದು ಜೀವನ ಒಟ್ಟಿಗೆ ಅದೇ ಸೂಕ್ಷ್ಮವಾದ ಅಂಟೊಂದಿ ಪುಣಂಚಿನ ಒಂಜಿ ಶರೀರ. ಆ ಶರೀರವನ್ನು ಲಿಂಗದೇಹ ಬಣ್ಬೇಕು. ಲಿಂಗದೇಹ ಭಂಗ ಬಂಡ ಮೋಕ್ಷ ಅಂದರ್ಥ ಆಡೆ ಮುಟ್ಟಲ್ಲ ಆ ಶರೀರ ಇಪ್ಪು ಆಯ್ತು ಒಳ್ಳೆ ಜೀವ ಇಪ್ಪು. ಆ ಜೀವಗ ಒಂಜಿ ಸ್ವರೂಪ ದೇಹ ಅಂತ ಮಾಡಬೇಡ. ನಾಲ್ನೇದು ಆಯನ ಸ್ವರೂಪನೇ ಅವು ಪ್ರತ್ಯೇಕ ದೇಹ ಅಂತ ಆಯನೆ ಪಂಡ ಮುಳ್ಳು ಕೊನೆ ಅವು. ಆ ಮುಳ್ಳು ಕೊನೆ ತಪ್ಪಿದೆಯಿ ಲಿಂಗದೇಹ ತಪ್ಪಿದೆಯಿ ಅನಿರುದ್ಧ ಶರೀರ. ಐತ ಬಿರಪ್ಪ ಸ್ಥೂಲ ಶರೀರ. ಇಂಜಾತ ಮೂಜಿ ಕೆರೆ ಉಂಟು ಈ ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ನ ಏರು ಪುರಂದರ ವಿಠಲೆ ದೇವರು ಕೊಳ್ತಾನೆ ಈ ಶರೀರ. ಇಂಚಿನ ಈ ಮೂಜಿ ಕೆರೆ ಉಂಟು. ಆ ಕೆರೆಟ್ಟ ಜಾದ ಮಾಡೋದು ನೀರು ಹಿಂಜಡೋದು ಅಂಡ್ ಈ ಕೆರೆದ್ದು ಸಮಸ್ಯೆ ಜಾದ ಉಂಟ. ಐದು ಎರಡು ಕೆರೆ ಐದು ತುಂಬಿಯರ ಸಾಧ್ಯನೇ ಇದ್ದಿ, ಒಂಜಿ ಕೆರೆ ತುಂಬಿಯರ ಸಾಧ್ಯ ಉಂಟು ಅಂಡ್ ತುಂಬಲೇ ಇಲ್ಲ. 2 ಕೆರೆವು ಅನಿರುದ್ಧ ಲಿಂಗ, ಅನಿರುದ್ಧ ದೇಹ ಲಿಂಗ ದೇಹ. ಇಂದಕ್ಕೆ ನಮ್ಮ ಕರ್ಮ ಅಂಬುರಿ ಐಟಂದರ ಕರ್ಮ ಈಗ ಸಂಬಂಧ ಆಗುಂಡೇ ಇದೆ. ಅವು ನೀರು ಬಂಡ ಕರ್ಮ, ಕೆರೆಟ್ಟು ತುಂಬಣೋ ನೀರು ಬಂಡ ನಮ್ಮ ಕೂಡ ಕರ್ಮ ಉಂಟು. ತಸ್ಮಿನ್ನಪೋ ಮಾತರಿಶ್ವಾದ ಧಾತಿ ಉಪನಿಷತ್ತುಗಳು ನಮ್ಮ ಕೈಗೆ ನೀರು ಬಾಡ್ತ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂದು ಬಿಡ್ಪದ. ಎಂಚಿನ ಕರ್ಮ ಅಂತಲ್ಲ ನೀರುದ ಮೂಲಕ ದೇವರೇ ಕೊಳ್ಪಣ ಅಂಜಾತ ಸಂಸ್ಕೃತ ಉಂಟು. ಆಪಹ ಬಂಡ ಕರ್ಮ ಅಂತ ಅರ್ಥ. ನೀರು ಬಂಡ ಕರ್ಮ. ನಮ್ಮ ಕರ್ಮ ಅಂತದ್ದು ಕರ್ಮ ಹಿಂಜೋಡು ಒಂದಾಂಡ ಅವು ಈ ಸ್ಥೂಲ ಶರೀರ ಉಂಟು ಹಿಂಜನೆ ಹೊರತು ಈ ಅನಿರುದ್ಧ ದೇಹ ಉಂಟಾವಡು ಲಿಂಗ ದೇಹ ಉಂಟಾವಡು ಕರ್ಮ ಹಿಂಜುರಿ 2 ತುಂಬದು. ಆ ಶರೀರದ ಮೂಲಕ ಕರ್ಮ ಅಂಪರ ಆಗುರಿ ಒಂದು ತುಂಬಲೇ ಇಲ್ಲ. ಇಪ್ಪಣ ಬೆತ್ತಂಜಿ ಶರೀರ ಉಂಟದ ಈ ನಮ್ಮ ಸ್ಥೂಲ ಶರೀರ ಅವಾಳ ತುಂಬೋಡದ ಅಣ್ಣನ ಎಂಚಿನ ಅಂತ ಮಾರ ಐನು ತುಂಬಿಸೋದನೇ ಇದ್ದೆ ಅದ ಬರೀ ತಿಂದೊಂದು ಮುಗಿತು ಹೊಡಿಯತ್ತ ಜೀವನ ಅಂತ ನಮ್ಮ ನೇರ್ಪಣ ದಾಸೆ ಒಂದು ಮುಂಡಿಗಾನೆ ಎತ್ತವರ ಬೇಕು ನನಗೆ ಅರ್ಥ ಬೆತ್ತರಿ ಬಂಡೆ ಇನ್ನು 10 ಬಂಡ ಪಂಡ್ಲೆಕ್ಕಾಯ್ತು. ನಾನು ರಿಂಚಲ ಪಣ್ಣಿ ಮುಳ್ಳು ಕೊನೆ ಬಂಡ ಜೀವ. ಆ ಜೀವಕ್ಕೆ ಮೂಜಿ ಕೆರೆ ಬಂಡ ಮೂಜಿ ಶರೀರ. ಮೂಜಿ ಶರೀರ ಮಾನವ ಶರೀರ, ತಿರಿಯಕ್ ಪಂಡ ಪ್ರಾಣಿ ಶರೀರ, ಸ್ಥಾವರ ಪಂಡ ವೃಕ್ಷ ಶರೀರ, ವೃಕ್ಷಚೇತನ ವೃಕ್ಷ. ಈ ಜೀವೆ ಗೋತ್ರಿ ಅಂದ್ರೆ ಕೆಲಸ ಅಂತಂದ ಕಡೆ ಕೊಂಚ ತೃಣವಾತ ಬಳ್ಳಿ ಲತೆ ಆತ ಅಥವಾ ಮರ ಆತ ಬಿಟ್ಟೊಳಿ ಮನುಷ್ಯಗೆ ಸ್ಥಾವರ ಚೇತನವಾದ ಬಿಟ್ಟರ ಅವಕಾಶ ಉಂಟು. ಅಥವಾ ಪ್ರಾಣಿ ಆತ ಬಿಟ್ಟೊಳಿ ನಾಯಿ ಗುಚ್ಚೆ ಆತಲ್ಲ ಬಿಟ್ಟರ ಸಾಧ್ಯತೆ ಉಂಟು. ಅಂಚಂಡ ಮೂಜಿ ಕೆರೆ ಬಂಡ ಹೋಗ್ಬಂಡ ಮಾನವ ಶರೀರ ಬೇರೆ ಬೇರೆ ಮೂಜಿ ಬಗೆಯ ಶರೀರ ಸ್ಥಾವರ ತಿರಿಯಕ್ ಮಾನವ ಇಂಚ ಈ ಮೂಜಿ ಶರೀರ ಉಂಟು. ಐದು 2 ತುಂಬದು ಒಂದು ತುಂಬಲೇ ಇಲ್ಲ. 2 ತುಂಬದು ಬಂಡ ಈ ನಾಯಿ ಗುಚ್ಚೆ ಆತ ಬಿಟ್ಟುಂಡ ಅವು ಸಂಧ್ಯಾ ವಂದನೆ ಅಂಬಣ ಅಥವಾ ಹರಿಕಥಾನುಸಾರ ಬಂಡಣ ತುಳಸಿ ಪೂಜೆ ಅಂಬಣ ಅಥವಾ ಅಕ್ಷರ ತಡ್ಡೆ ಬುದ್ಧಿ ಬಾಡ್ನ ಪುರಾಪರಾಪಣ ಅವು ತುಂಬ್ಯಾರ ಆಗ್ರಿ. ಐಟು ಕರ್ಮ ತುಂಬ್ಯಾರ ಸಾಧ್ಯ ಇದೆ. ಈಗ ಕರ್ಮಾಧಿಕಾರ ಇತ್ತಿ 2 ತುಂಬದು ತುಂಬ್ಯಾರ ಅವಕಾಶ ಇತ್ತು. ನಾವು ಮಾನವ ಶರೀರ ಅವಣ್ಣ ತುಂಬ ಏನೋ ವಿದ್ಯಾದ ಮಾರಾಯ ತುಂಬಲೇ ಇಲ್ಲ. ಒಂದು ತುಂಬಲೇ ಇಲ್ಲ. 2 ತುಂಬದು ಅರ್ಥ ಒಂದೇಸಲೇ. ತುಂಬದು ಅಂದರೆ ತುಂಬಲಾಗದು, ತುಂಬಲೇ ಇಲ್ಲ ಬಂಡ ತುಂಬಿಸಲೇ ಇಲ್ಲ ಅಂದರ್ಥ. ಅಂಜಾನಾಗ ತುಂಬದು ಬಂಡ ತುಂಬುವುದಕ್ಕೆ ಅರ್ಹತೆ ಇಲ್ಲ ಅನೇಕ ಅರ್ಥ. ತುಂಬುವರ ಸಾಧ್ಯ ಐತಿ ಬೆತ್ತೊಂಜಿ ತುಂಬಲಿಲ್ಲ ಬಂಡ ಅರ್ಥ ಏನು ತುಂಬಿಯರ ಸಾಧ್ಯತೆ ಉಂಡು ಅಂಡ ಇನ್ನು ಕೈಟಿತ್ತು ಈ ಅಂತದ್ರಿ ಅಂಚದೇ ಇರ್ಬೇಡ ಸರಿ ಇತ್ತು. ನಮ್ಮ ಸ್ಥೂಲ ಶರೀರ ತುಂಬುತ್ರಿ. ತುಂಬಲಿಲ್ಲದ ಕೆರೆಗೆ ಬಂದರು ಮೂವರು ಒಡ್ಡರು, ಇಬ್ಬರು ಕುಂಟರು, ಒಬ್ಬಗೆ ಕಾಲೇ ಇಲ್ಲ. ಸರಿ, ಈ ಮಾನವ ಶರೀರ ಅದಾಯ್ತ ತುಂಬದಿದ್ದರ ಕೆರೆ ಬಂಡ ಈ ಶರೀರ. ಈ ಶರೀರ ಉಂಟು 3 ಜನ ಒಡ್ಡಿರ ಬರ್ಬೇರು. ಈ ಶರೀರ ಸರಿ ಕಟ್ಟದ ಮೇಸ್ತ್ರಿಗಳು ಒಂದು ಅರ್ಥ. ಏನು 3 ಜನ ಮೇಸ್ತ್ರಿಗಳು ಈ ಶರೀರವನ್ನು ಬರ್ಮಣ ಬಂಡ ಬಾಲ್ಯ ಯೌವನ ವಾರ್ಧಕ್ಯ. ಇಂದು 3 ಒಡ್ಡೇರ ಬಾಲ್ಯ ಯೌವನ ವಾರ್ಧಕ್ಯ. ಬಾಲ್ಯ ಬಂಡ 5 ವರ್ಷ ಸುಮಾರು 14 ವರ್ಷ ಮುಟ್ಟ ಅಂದರೆ ಕೆಲವು ವ್ಯಾಖ್ಯಾನ. ನಮ್ಮಲ್ಲಿ ಕೊಂಡು 8 ವರ್ಷ ಅದಕ್ಕೆ ತೊಂದರೆ. 8 ವರ್ಷ ಮುಟ್ಟ ಬಾಲ್ಯ.
ಬೆತ್ತು ವಾರ್ಧಕ್ಯ ಬಂಡೆ ಇದು ಎಣ್ಪ ವರ್ಷ ಅಂತ ಬಿತ್ತು ವಾರ್ಧಕ್ಯ ಅಂದು ಮಧ್ವಾಚಾರ ಬಂತಾರೆ ಆಚಾರ ಸ್ಪಷ್ಟ ಬಂತೇವೆ ಎಣ್ಮ ವರ್ಷ ಮುಟ್ಟ ಜೋಗಳು ಜಾದಾಂಡ್ಲ ಏಕಾದಶಿ ಉಪವಾಸ ಅಂತದ್ರಿಯರು ಅಥವಾ ಸರಿಯಾದ ಅಮ್ಮಗೆ ನೆರಿಯರು ಇದು ಅಪಯಗ ನೆರಿಯರು ಹೋದ ಬೆಲ್ಲೊಂದ ಡಬ್ಬಿ ಇತ್ತು ಮಿತ್ತಿತ್ತು ನಾವು ಆಡ್ದೋ ಡಬ್ಬಿ ಕೈ ಬಾಡ್ತಾರೆ ಪನೇ ಮಣೆ ಅಂತ ತಿಂದೇರು ಯಾವ್ದೊಬ್ಬರ ಅಂತೀರ ನಾಡ್ಲೆ ಪಾಪ ಬರ್ಬಣ ಪಾಪ ಬರ್ಬರಿ ಎಣ್ಮ ವರ್ಷ ಮುಟ್ಟ ಬಾಲಕೇರು ಅಕ್ಳಿಗೆ ದೋಷ ಐತಿ ಐದು ಬೇತಿ ಎಣ್ಪ ವರ್ಷ ದಾಟಂಡ ಐದು ಬೇತಿ ಏಕಾದಶಿ ಉಪವಾಸ ಅಂತದ್ರಿಯರು ಅಲ್ಲಿ ಒಂಜಿ 2 ಲೋಟ ಜ್ಯೂಸ್ ಬರಿಯರು ಬೆತ್ತೊಂಜಿ ಅಂತೀರಿ ಜಾದು ಅಂತೀರಿ ಅಕ್ಳಿಗೆ ದೋಷ ಉಂಡ ಅಕ್ಳಿಗೆ ದೋಷ ಐತಿ ಎಣ್ಮೆತ್ತು ಎಣ್ಪ ಮುಟ್ಟ ಮಾತ್ರ ಶಾಸ್ತ್ರಂತ ವಿಧಿವಿಧಾನ ಐತು ಮಿತ್ತು ಐತು ಸುರುಕು ಅಕ್ಳಿಗೆ ಶಾಸ್ತ್ರಂತ ವಿಧಾನ ಇದ್ದೆ ಎಂದು ಶ್ರೀಮನ್ ಮಧ್ವಾಚಾರ್ಯರೇ ಸ್ವತಃ ಕಾಣ್ತಾರೆ ಅಂದಾದ ಎಣ್ಮ ವರ್ಷ ಮುಟ್ಟ ಬಾಲ್ಯ ಎಣ್ಪ ವರ್ಷ ಅಂತ ಮಿತ್ತು ವಾರ್ಧಕ್ಯ ಎಣ್ಮೆತ್ತು ಎಣ್ಕೊಂಡದೆ ಐನು ನಡುವುದು ವಯಸ್ಸು ಬಣ್ಣ ಮಧ್ಯ ವಯಸ್ಸು ಐದು ಬಣ್ಣ ಯೌವನ ಅಂತ ಬದರ್ಕೊಳ್ಳಿ ಆ ಯೌವನ ಉಂಟು ಕೌಮಾರ ಬರ್ಕೊಂಡು ಒಂದು ಅವಸ್ಥೆ ಬರ್ಕೊಂಡು ಯೌವನ ಬರ್ಕೊಂಡು ಐವತ್ತು ಸಾಮಾನ್ಯ ವೃದ್ಧತ್ವ ಅಂತ ಬರ್ಕೊಂಡು ಸುಮಾರು ಅಜಿಮನೆ ಶಾಂತಿ ಐವತ್ತು ಸಾಮಾನ್ಯ ವೃದ್ಧತ್ವ ಒಂದು ಪೂರ ಸೇರ್ತದೆ ಯೌವನ ಅಂತ ಬೆಳೆಕೋಣ ಇನ್ನು ಮೂಜಿ ಅವಸ್ಥೆ ಮನುಷ್ಯ ಈ ಮೂಜಿ ಅವಸ್ಥೆ ಮೂಜಿ ಜನ ಒಡ್ಡೇರು ಜಯಗೊಂಡ ಶರೀರ ಒಳೆ ಒಂದು ಹೋಗ್ಬಿಡ ಅಂತ ಕೆಲವರು ಒಡ್ಡೇರ್ನಾಗ್ಲು ಜಾಸ್ತಿ ಇದ್ದೇನೆ ಕಡಿಮೆ ಅಂಬಿಡ ಒಡ್ಡೇರ್ನಾಗ್ಲು ಕೆಲವರು ಕಡಿಮೆ ಅಂತನೇನು ಜಾಸ್ತಿ ಕಟ್ಟೋಣಾಗ್ಲು ಕೆಲವರು ಅಂಚನೆ ಸುರುವುದು ಬಾಲ್ಯ ಉಂಟು ಕಡಿಮೆ ಅಂತನೇನು ಜಾಸ್ತಿ ಅಂಬಣ ಕಡೆಗೆ ಸುಮಾರು 15 ವರ್ಷ ಆಗಿತ್ತು ಎಲ್ಲಕ್ಕೆ ಮಲ್ಲ ಇದ್ದೇನೆ ಕಡಿಮೆ ಅಂಬಣ ಇಂಜ ಬರೋ ಬೇರೆ ಒಡ್ಡೇರ್ನಾಗ್ಲು ಅಂತ ಮೂಜಿದನು ಬಂದರು ಮೂವರು ಒಡ್ಡರು ಐದು ಇಬ್ಬರು ಕುಂಟರು ಈ ಒಡ್ಡೇರ್ನಾಗ್ಲು ಸರಿಯಾದ ಕೆಲಸ ಪಡೋಣ ಕಾರು ಸರಿ ಕೊಡೋದ ಐದು ಇರುವರೆಗೆ ಸರಿ ನಡೆಪೇರ ಏರವು ಇರುವೆರು ನಿನ್ನ ಮನೆ ನುಗ್ಲೇ ಕಥೆ ಬಂಡ ಅನುಭವ ಇರುವೆರಿಗೆ ಏರು ಬಂಡ ಬಾಲ್ಯ ವಾರ್ಧಕ್ಯ ಎರಡು ಒಂದು ಕುಂಟ ಬಂಡ ಕಾರು ಇದ್ದಿಂದ ಅರ್ಥ ಆಗ್ತದೆ ಕಾರು ಉಂಡು ಅಂಡ ಸರಿಕಟ್ಟ ನಡಬರಾಬರಿಂದ ಅಕ್ಳ ಇಂಚನ ಕೈಟ ಇಂಚನ ನಡ್ದು ಅನುಭವ ಅಂಜನಾಡು ಅಕ್ಳಿಗೆ ಜಯ ಬಂಡ ಬಾಲ್ಯ ಉಂಟು ಧರ್ಮಾನುಷ್ಠಾನ ಉಂಟು ಅವಕಾಶ ಇದೆ ನಾನು ಉಪನಯನಾತಿ ಪುರಿ ಅಥವಾ ಅಕ್ಳಿಗೆ ಧರ್ಮಶಾಸ್ತ್ರ ಅಂತ ಜ್ಞಾನ ಪುರಿ ಬುದ್ಧಿ ಪುರಿ ವಾರ್ಧಕ್ಯ ಉಂಟು ಅಂಬಕ ಬಂಡ ಶರೀರಕ್ಕೆ ಏನಿದೆ ಇದು 2 ಕಾರಣ ಉಂಟು ಇಬ್ಬರು ಕುಂಟರು ಅಂತ ಅಕ್ಳಿಗೆ ಬಂಡ ನನ್ನ ಅಂಪಡಾನಯ ಏರು ಸರಿಯಾದ ಕಾರು ಇತ್ತದು ನಡಪುಡಾನ ಏರು ಯೌವನ ಅವಸ್ಥೆನ ಎಂಪಡು ಬಂಡ 80 ವರ್ಷ ಅಂತ 80 ವರ್ಷ ಮುಟ್ಟ ಸರಿಯಾದ ಅನುಷ್ಠಾನ ಪಡೋದ ಆಂಡ ಒಬ್ಬಗೆ ಕಾಲೇ ಇಲ್ಲ ಈ ಕಾಲೇ ಇಲ್ಲ ಬಂಡೆ ಕಾಲಿದ್ದಿಂದ ಕಾಲೇ ಇಲ್ಲ ಅಂದರೆ ಕಾಲವೇ ಇಲ್ಲ ಅಂತ ಅರ್ಥ ಪುರುಸೊತ್ತೇ ಇದ್ದಿಂದ ಅರ್ಥ ಆಗ 80 ವರ್ಷ ಮುಟ್ಟ ತೊಂದರೆ ಇದ್ದು ಪುರುಸೊತ್ತಿತ್ತು ಅಣ್ಣ ಅಂಪ್ಯಾರ ಅವಕಾಶ ಇತ್ತು 80 ವರ್ಷವೆತ್ತು ಆಯ್ತು ಪುರುಸೊತ್ತಿಪ್ಪು ತೊಂದರೆ ಇತ್ತು ಅಂಡ್ ಅಂಪ್ಯರ ಶರೀರಕ್ಕೆ ಏನ್ರಿ ಏನು ಇಡೆಮಟ್ಟ ಸರಿಗಟ್ಟು ಉಪವಾಸ ಅಂತೀರಿ ಇದ್ದಕ್ಕೆ ಏನ್ರಿ ಎನ್ನುವ ಶರೀರ ನಯನೆ ಬಂದ್ರಿ ಅಂಪ್ಯರ ಅವಕಾಶ ಇತ್ತನಾಗ ಐದು ಪುರುಸೊತ್ತೇ ಇತ್ತು 80 ವರ್ಷಕ್ಕಾಗಿ ಹೈಸ್ಕೂಲ್ ಆಗುತ್ತಂಜ ಶಾಲೆನ ಸೇರಿ ಅಂದ ಶಾಲೆಗೆ ಪುಸ್ತಕ ತುಂಬುದು ಅಪಗನೆ ಆಯ್ನ ಶರೀರ ಒಂಚೂರು ಅಡ್ಡ ಅವರ ಸುರಾಜಿಪನು ಐದು ಬೆತ್ತು ಕೆಲಸ ಸಿಕ್ಕದು ನನ್ನಟ್ಟು ಮದುವೆ ಎಂದಂಟ ಬೆತ್ತು ಪುರುಸೊತ್ತೇ ಇದ್ದೆ ಪಗಲು ರಾತ್ರಿ ನೈಟ್ ಶಿಫ್ಟ್ ಡೇ ಶಿಫ್ಟ್ ಮಾಡ್ತೀವಿ ಬಜಿ ಶಿಫ್ಟ್ ಡೇ ಅಂತೂ ಕಾಲೇ ಇಲ್ಲ ಆಯೆ ಇಂದೇನು ಭಾಗವತಂದು ಪ್ರಥಮ ಸ್ಕಂದ ದ್ವಿತೀಯ ಸ್ಕಂದ ಸುರುಹುಟ್ಟು ಪಡೆದೆ ಮನುಷ್ಯಗೆ 100 ವರ್ಷ ಆಯುಷ್ಯ 100 ವರ್ಷ ಉಂಟು 50 ವರ್ಷ ನಿದ್ರೆಡು ಕಳೆಪೆ 50 ವರ್ಷ ನಿದ್ರೆಡು ಇತ್ತಿ ಕಳಪುರಿ ಕುಡುಪುರ 4 ಗಂಟೆ ಮಾತ್ರ ನಿದ್ರೆ ಮಾಡೋಣ ಬಣ್ಣ ಅಂತ ಬಾಲ್ಯ ಉಂಟು 23 ಗಂಟೆ ನಿದ್ರೆ ಅಂಪೆ ಏನು ಕೂಡ ಲೆಕ್ಕ ಮಾಡೋದು ಕರೆಕ್ಟಾದ ಲೆಕ್ಕ ಮಾಡ 50 ವರ್ಷ ನಿದ್ರೆ ಇಡ್ಬೇಕು ನನ್ನ ಒಳಿನ 50 ವರ್ಷ ಆ ಒಳಿನ 50 ವರ್ಷ ಉಂಟು ಜಾದಂಪೆ ಅವು ಅರ್ಧಂ ನಿದ್ರಯ ಅರ್ಧಂ ಹರತಿ ನಿದ್ರಯ ಅರ್ಧ ನಿದ್ರೆ ಇಡ್ಬೋದು ನನ್ನ ಒಳಿನು ಆಯ್ ಪಗೇಲಿಡು ಏನೋ ಅಶನಂಬುಬಾಡಾದ ಸಂಪಾದನೆ ಅಂಬೆ ಪಗೇಲಂತೂ ಸಂಪಾದನೆ ಪಾತದ್ರಿಂದ ರಾತ್ರಿ ನಿದ್ದೆಗೆ ಹಿಡಿದು ಸಂಪಾದನೆ ಅಂಬೆ ಹೊರತು ಆಯ್ನ ದೇವರನ್ನು ಆತ್ಮಂದು ಚಿಂತನೆಗೋಸ್ಕರ ಈ ಉಪಯೋಗ ಅಂಬುರಿ ಒಟ್ಟಾಗಿ ಪುರುಷತ್ವ ಸಿಕ್ಕುರಿ ಅರ್ಥ ದೇವರ ಬಗ್ಗೆ ಚಿಂತನೆ ಅಂಬರ ಶಾಸ್ತ್ರ ಚಿಂತನೆಗೆ ಪುರುಷೋತ್ತ ಅಂಬುರಿ ಅಂಜನಾಗಳೇನು ನೇರ್ಪಣ ಮುಳುಗುರ ಸೇರ್ನಾಗಳೇನು ನೇರೊಂದಿದ್ದೇವೆ ಅಂಜನಾಗಳೇನು ನೇರೊಂದಿಲ್ಲೇನು ಒಬ್ಬಗೆ ಕಾಲೇ ಇಲ್ಲ ಹಾಗೆ ಕಾಲವೇ ಇಲ್ಲ ಅಥವಾ ಕಾಲು ನಡಪೆರಬೋಡ ಅನ್ನೋ ವಿಧಿ ಚಿಂತನೆಯೇ ಇದೆಯಾ ಹೇಳ ಕಾಲಿಲ್ಲದ ಒಡ್ಡರಿಗೆ ಕೊಟ್ಟರು 3 ಎಮ್ಮೆಗಳ ಎರ್ಮೆಲ ಬರು ಕೊಟ್ಟರು 3 ಎಮ್ಮೆಗಳ 2 ಬರಡು ಒಂದಕ್ಕೆ ಕರುವೇ ಇಲ್ಲ ಈಗ ಒಡ್ಡರಗ ಮೂಜಿ ಎರ್ಮೆಗಳು ಬೇರೆ ಮೂಜಿ ಎರ್ಮೆಗಳ ಐಟಿ 2 ಬರಡು ಎರಡಿಗೆ ಕಂಜಿ ಬಾಟ್ನ ಸಾಧ್ಯತೆನೇ ಇದೆ ಈಗ ಸನೆ ಅಂತನೇ ಇದ್ದಿದ್ದು ಬರಡು ಬಂಡೆ ಅಂಜಿನ ಬಂಜೆ ಅಂತ ಅರ್ಥ ಅವು ಕಂಜಿ ಬಾಟ್ನ ಅಂತ ಇದ್ದೆ ಈಗ ಏತ ಸರ್ತಿ ಜೋಡಿಕೊಳ್ಳಿ ನಾಡ್ಲ ಇಟ್ಟು ಸನೆ ಅಂತ ಅಂದಿದ್ದೆ ಅಂಜಿನ 2 ಬರಡು ಒಂದಕ್ಕೆ ಕರುವೇ ಇಲ್ಲ ಬೆತ್ತಂಜಿಗೆ ಕಂಜಿಯೇ ಇದ್ದೀಗ ಒಟ್ಟು ಬೇರೆಗಳು ಕೂಡ ಎರ್ಮೆ ಆಗ್ತದೆ ನಾನು ಇಂದಿನ ಎರ್ಮೆ ಅಂತ ವೈಕ್ ಮಾಡ್ಬೋಣ ಕೆಲವರು ನಮ್ಮ
ಹಳ್ಳಿಡು ಪೂರ ಜೇವಳಿಗೆ ಎರ್ಮೆ ಬಲಜೆ ಎರ್ಮೆ ಮಣ್ಣು ಅಂದುಂಟು ಎರ್ಮೆ ಅಥವಾ ಗೋಣ ಬಲಡಿ ಇಂಜನ್ ಗೋಣ ತೊಳೆಪಣ ಅಲ್ಲಿ ಎರ್ಮೆ ತೊಳೆಪಣ ಮುಳು ಗೋಣ ಎರ್ಮೆ ತೊಳೆಪಣ ಬೈಕೋಸ್ಕರ ಒಂದು ರೀತಿ ಗೊಡ್ಡು ಅಂತ ಅರ್ಥ. ಈ ಗೋಣನಗಳು ಮಾರ್ಕೊಂಡೆ ಅಂತ ದಿಪ್ಪೇರಲ್ಲ ಏತ್ತು ಹಾರ್ಮೋನ್ತಿಲ್ಲ ಅಂಜಿಂಜಿಗೆ ಹೋಗ್ಬಿಡ ಮಂಡೆಗೆ ಹೋಗೋಣ ಅಂದಿದ್ದು ಎಂಜಿನ ಅಂದ್ಕೊಂಡೇ ಗೊತ್ತಾಗ್ತದೆ. ಆ ಪಡ್ಬೇರೆ ಒಂದು ಗೋಣಕ್ಕೆ ಒಂದು ಬೆರಿಕೆ ಹಾಕಬೇಕು. ಬೆರಿಕೆ ಹಾಕಿನಾಗ ಅವು ಆಲೋಚನೆ ಮಾಡ್ಕೊಂಡು ಯಾರೋ ಯಾರಿಗೋ ಎಲ್ಲಿಯೋ ಹೊಡೆಯುತ್ತಿದ್ದಾರೆ. ಈಗ ಸುರುಕು ಜ್ಞಾನ ಬರ್ತಾನೆ ಅಂತ ಹೆಂಗೆ ಹಾಕೋದ್ರಲ್ಲೆಲ್ಲ ಈಗ ಜ್ಞಾನ ಬರಬೇಕು, ಏನೇಗ ಹಾಕೋದ್ರಲ್ಲೆಲ್ಲ ಜ್ಞಾನ ಬರಬೇಕು. ಎರಡನೇ ಸತ್ಯ ಅವೇ ಜಾಗಕ್ಕೆ ಹಾಕೋದು, ಬೇರೆ ಜಾಗಕ್ಕೆ ಹಾಕೊಂಡು ಅವೇ ಪರಿಣಾಮ. ಆ ಬೂಳ್ನ ಜಾಗಕ್ಕೆ ಗುಡವಂಜಿ ಬೆಟ್ಟು ಬಾಂಡ ಎಂಕೆ ಒಳ ಹಾಕೊಂದುಳ್ಳೆರೊಂದು ತರಕ ಬೆರಿಕ ಅಂತ ಬರೀಗಿರ ಮೂಜಿನೇ ಬೆಟ್ಟ ಅಡೆಗೆ ಬಿಡಾಗ ಎಂಕೆ ಬೆರಿಕ ಹಾಕೊಂದುಳ್ಳೆರೊಂದು ಯೋಚನೆ ಅಂತ ಮೆಲ್ಲ ಬರೀಕೋಗ್ರಿಗೆ ಗೋಣೆ ಮರಗಳ ಸ್ಥಿತಿ ಅಂತ ಈಗ ಗೊಡ್ಡುಳು ಅಂತ ಅರ್ಥ. ಅದೇ ಕಾಲಿಲ್ಲದ ಬಡ್ಡರಿಗೆ ಕೊಟ್ಟರು 3 ಎಮ್ಮೆಗಳ ಮೂಜಿ ಎರ್ಮೆವು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ವಿಷಯ ಇದ್ದಿ. ಮೋಕ್ಷ ಕಡೆಗೆ ಪುರಂದರ ವಿಠಲೆ ಕೊಡೋಡು ತುಂಬದ ಸ್ಥಿತಿ ಐತೆ. ತ್ರಿವರ್ಗ ಚತುರ್ವರ್ಗ ಐತಿ. ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಕಾಮಶಾಸ್ತ್ರ ಮಾತ್ರ ನಮ್ಮ ಓದನ. ಮೋಕ್ಷಶಾಸ್ತ್ರ ಅಂತ ನಮ್ಮನ್ನೆಲ್ಲ ಬೋದ್ರಿ ಧರ್ಮ ಅರ್ಥ ಕಾಮ ತ್ರಿವರ್ಗ. ಈಶಣತ್ರಯ ಅಂತ ಮಾಡಬೇಕು. ಈಶಣತ್ರಯ ಮನುಷ್ಯಗೆ ಮೂಜಿ ಅಪೇಕ್ಷಿತ ಬಾಬ ಸ್ವರೂಪ ಆಯ್ಕೆ ಓಡಾನ ಜಾದ ಬಂಡ ಆಯ್ತು ಸರಿ ದುಡ್ಡನ್ನು ಕೊಡೋದು. ಫಸ್ಟ್ ಕಾಲೇಜದ್ದು ವಿಧೇಯ ಬತ್ತನ ಕಾಲೇಜ್ ಬಂಡೆ ಅದು ಏಜ್ ಕಾಲು ಬಂಡ 25 ವರ್ಷ ಅಂತ ಅರ್ಥ. ಕಾಲು ಏಜ್ ಆನಾಗ ಆಯ್ತು ಫಸ್ಟ್ ಬೋಡಾಪಣ ಎಂಚಿನ ಪಡ್ಡ ಸರಿ ದುಡ್ಡನ್ನು ಕೊಡೋದು. ಕಾಲೇಜದ್ದು ವಿಧೇಯ ಬತ್ತಿ ಒಳ್ಳೆ ಫಸ್ಟ್ ದುಡ್ಡದ ಬಗ್ಗೆನೇ ಆಗೋದು. ಈಗ ವಿತ್ತೇಷಣ ಅಂತ ಕೂತಾರೆ. ವಿತ್ತಾರ್ಜನೆ ಸರಿ ಸಂಪತ್ತು ಬರೋದು. ಅರ್ಥಶಾಸ್ತ್ರ ಡಿಪೆ ಫಸ್ಟ್ ಧರ್ಮಶಾಸ್ತ್ರ ಬರ್ತದೆ. ಧರ್ಮ ಅರ್ಥ ಕಾಮಂಗೂ ಬೋಡು ಅಂಚಾಯ್ತಿ ಫಸ್ಟ್ ಆಗಿ ಅರ್ಥಶಾಸ್ತ್ರ ನಡುತೆಗೆ ಬರ್ತದೆ. ದುಡ್ಡು ಬೋಡು ದುಡ್ಡು ಜಾಸ್ತಿ ಆಗಿ ಲೆಕ್ಕನೇ ಆಗಿ ಯೋಚನೆ ಆಗ್ಬೋದು. ಇದು ಮಲ್ಲ ಇಲ್ಲಿ ಕಟ್ಟಿದೆ ಇನ್ನೇನು ಸುವರ್ಣ ಗೊಂಜಿ ಬೋಡೋದು ಗೃಹಿಣಿನ ಬಗ್ಗೆ ಆಲೋಚನೆ ಅವಾಗ ಬರ್ಬೇಡ. ಈಗ ದಾರೇಶನ ಅಂತ ದಾರ ಬಣ್ಣ ರಾಮಿಣಿ ಬಿಡೈತಿ ರಾಮಿಣಿನ ಬಗ್ಗೆ ಆಲೋಚನೆ ಬರ್ಬೋದು. ಒಂದು ಗೃಹಿಣಿ ಬೋಡು ಒಂದು ಯೋಚನೆ ಬರ್ಬೋದು. ಒಂದು ಕಾಮಶಾಸ್ತ್ರ ಅಂತ ಬರ್ತದೆ. ಅರ್ಥಶಾಸ್ತ್ರ ಅಂತ ಕಾಮಶಾಸ್ತ್ರ ಅಂತ ಬರ್ತದೆ. ಇದು ಪೂರ ಆಗಿತ್ತು ಸರಿ ಈತ ಇಲ್ಲುಂಡು ಎಂಗೆ ಯಜಮಾನ್ ತಿಳ್ಳಾಡು ಪೂರ ಸರಿ ಎಟ್ಟ ನಡಬನು ಅಂಡ್ ಈತು ಪೂರ ಸಂಪಾದನೆ ಅಂತನೋ ಏನೇ ಪನ ಸೈಪೇತ ಅದು ಯೋಚನೆ ಸುರಾಕು ಮದುವೆ ಆಗಿಬಿಡಲೆಂದು ಯೋಚನೆ ಸುರಾಕು ಏನು ಸಯ್ಯಾರ ಉಂಡು ಒಂದು ಗೊತ್ತಾಗಬೇಕು ಮದುವೆ ಆಗೈತೆ ಅವಾಗ ಏನು ಸೈತು ಬೆತ್ತು ಈತು ಸಂಪಾದನೆ ಅಂತನೇ ಏರು ಸುವರ್ಣ ಅಂದು ಆಲೋಚನೆ ಬರ್ತದೆ. ಏನೇ ಸುವರ್ಣ ಏನೇ ಇದ್ದಿಂದಾಂಡ ಏನೇ ಎರಡನೇ ಸರ್ತಿ ಬಿಟ್ಟೋಡು ಹಾಗೆ ಯೋಚನೆ ಶಾಶ್ವತ ಶರೀರ ಶಾಶ್ವತ ಆಗ್ತದೆ. ಏನು ಶಾಶ್ವತ ಅವಳು ಯಾದವಳು ಆತ್ಮಾವೇ ಪುತ್ರ ನಾಮಾಸೀದ್ ಆಯನೇ ಮಗೆಯಾತ ಬಿಟ್ಟರಗೋಸ್ಕರ ತನ್ನ ಯಜಮಾಂತಿನ ಅಮ್ಮ ಅಂಬೇಗೆ ಆ ಅಮ್ಮಟ ತಾನೇ ಬಿಟ್ಟಬೇಕೇನು ರೈತರ ತಾಳಿನ ಅಮ್ಮ ಅನ್ನೋಳೆ ಕೊಡೋದು ಲೆಕ್ಕ ಅಂತ ಅದು ಸುರುದ ಮಗೆ ಆನಂದಾಂಡ ಆಳಿಗೆ ಮಾತೃತ್ವ ಬರ್ಕೊಡೋದು ಲೆಕ್ಕ. ಆ ಮಾತೃತ್ವ ಜಾಯಾದ ಆಳಿಗೆ ಪದರ ಇಂದಕ್ಕೆ ಮೂಜಿನೇದು ಈಶಣ ಈಗ ವಿತ್ತೇಷಣ ಪುತ್ರೇಷಣ ಅಂತಾರೆ. ವಿತ್ತೇಷಣ ದಾರೇಷಣ ಪುತ್ರೇಷಣ ಅದಕ್ಕೆ ಈಶಣತ್ರಯ ಬೇರೆ ಇನ್ನು ಓ ಕಾವ್ಯ ಓದಲ್ಲ ತು ಬರ್ಬೋದು. ಕುಮಾರವ್ಯಾಸನ ಭಾರತ ಓದಲೇ ಬೆತ್ತೊಂದು ಓದಲೇ ಪುರ ಕಟ್ಟಿಟ್ಲ ಈಶಣತ್ರಯ ಅಂತ ಶಬ್ದ ಒಂದು ಬರ್ಬೋದು. ಇಂದು ಮನುಷ್ಯ ಬಯಸದಂಜ ಐಟ್ ಅರ್ಥ ಕಾಮ ಧರ್ಮ ಧರ್ಮ ಬೆಂಡವೇ ಪುತ್ರೇಷಣ ಬೆಂಡ ಧರ್ಮೇಷಣ ಅನಂತ ವಿತ್ ಧರ್ಮ ಇತ್ಯಾದಿ ನಡಪಡ್ರಗೋಸ್ಕರ ಶ್ರಾದ್ದ ಇತ್ಯಾದಿ ನಡಪಡ್ರಗೋಸ್ಕರ ಒಂದು ಮಗೆ ಬೋದು. ಈ ಮೂಜಿ ಒಂದು ರೀತಿ ಎರುಮೇಳಿತ್ಲೇಕ ಒಂದು ಮೂಜಿ ಎರುಮೇಳು ಕೊಟ್ಟರು 3 ಎಮ್ಮೆಗಳ ಏಬೇಡ ಈ ಧರ್ಮ ಅರ್ಥ ಕಾಮ ಉಂಟನೆ ಭಾರಿ ನಿಧಾನ ಇದ ಧರ್ಮ ಎಲ್ಲ ಎಂಟೆ ಧರ್ಮ ಕಾರ್ಯ ಅಂತ ಅಂದು ಯೋಚನೆ ಉಂಟು. ಅದು ಭಾರಿ ಕಷ್ಟ ಉಂಟುಳ್ಳಿರ ಅಕ್ಕಳಿಗೆ 1 ಲಕ್ಷ ಈ ಸತ್ಯ ಕೊಡುತ್ತೆ ಎಂಚಲ್ಲ ಬ್ಯಾಂಕ್ 10 ಲಕ್ಷ ಉಂಟಿದ್ದೆ ತೊಂದರೆ ಇದ್ದಿತ್ತೆ ಸದ್ಯ 1 ಲಕ್ಷ ಆಗಲಿ ಕೊಂಡ ಸುಮಾರು ಅನುಕೂಲ ಆಗ್ಬಿಡಿ ಇದ್ದಿಂದ ಪಾಪ ನಮ್ಮ ಮಕ್ಕಳೆತ್ತ ನಿಂಚ ಸೋಜ್ ಒಂದು ಬಿಡ ಆನಿ ರಾತ್ರಿ ನಿದ್ರೆ ಅಂತದ್ದು ನಾದಾನಿ ಪಕ್ಷ ಅತಿತ್ತೆ ಬಡ್ಡಿ 5% ಸಿಕ್ಕಿದ್ವಿ ರೈಟ್ ಈಜಿಂದ ಜಾಸ್ತಿ ಆಗ್ಬಿಡೋದ ಇಂಚೆ ಯೋಚನೆ ಆಗ್ಬಿಡ ಬಿಡ್ತಾ ಬಳ್ಬುರಿ ಐದು ತೀರಾವತ್ತಿಗೆ ಏನು ಬೆರೆಸಲಿ ಕಷ್ಟ ಉಂಟುಳ್ಳಿರೋದು ಇನ್ಗಳು ಒಂಚೂರು ಸಹಾಯ ಪಡೆಯೋದು ಅಂದಂದು ಅಂಪಡೊಂದು ಇತ್ತೇನೆ ಇನ್ಗಳು ಬಣ್ಣೆ ಇಟ್ಟೆ ಅಂತ ಬಟ್ ಆನಿಗೆ ಕೂಡ ಸಂಕಲ್ಪ ಬೇಕು ಇಂದಕ್ಕೆ ಎರಮೆ ಅನುಕೂಲ ಅವು ಮನತಾನಿಗೆ ಕೂಡ ದಾತವ್ಯ ಮಧ್ಯ ಇನಿ ಕೊಳ್ಳೋಡು ಒಂದು ಸೋಜಿನಾಗ ಅವಾಗ ಕೊಳ್ಳೋಡ್ರಿ ಇನ್ನು ಎಲ್ಲೆಗೊಂದು ಚಿಂದ ಇಂದಿನ ದಿನ ಸುದಿನ ನಾಳೆಗೆ ಅದು ಕಠಿಣ ಒಂದಿಗಾದ ಉಂಟದೆ ಎಲ್ಲೆಗಾನಾಗ ಆ ಮನಸ್ಸು ಅವೇ ರೀತಿ ಒಳೆಗಳು ನಿಂತಿ ಅಂಚಾದ ಒಂದು ರೀತಿ ಧರ್ಮ ಅರ್ಥ ಕಾಮ ಅರ್ಥಲಾತೆ ಕಾಮಲಾತೆ ಬೂರಲ್ಲ ಒಂದು ರೀತಿ ಎರ್ಮೆ ಲೆಕ್ಕ ಗೊಡ್ಡು ಐಟು ಗೂಳಿಯನ್ನಾಂಡ ಕೆಲವರು ಸಲ ಧರ್ಮ 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 ಅಂತ ಕುಳಿತಿರ್ಬೇರೆ ಅಕ್ಕಳಿಗಿಂಚ ಅರ್ಥ ಕಾಮ ಅಂತ ಯೋಚನೆನೇ ಇತ್ತು ಅವೇ ಟಿ ವಿ ಸೋಂದು ಕುಳಿದಿರ್ಬೇರು ಅಂಚಿತ ಸಂಧ್ಯಾವಂದನೆ ಎಂಬುದು ಯೋಚನೆನೇ ಬರ್ಬೇರೆ ಅವೇ ಕೆಲವು ವೈಟ್ ಗೂಳಿಯರ ಐಟೇ ಇರ್ಬೇರು ಆ ರೀತಿ ಧರ್ಮ ಅರ್ಥ ಕಾಮಗಳು ಟಿ ವಿ ಸೋಂದ ಕಾಮ ಅವು ಕಾಮಶಾಸ್ತ್ರ
ಇಂಚಿನ ದೊಡ್ಡ ಸಂಪಾದನೆ ಪಗಲು ರಾತ್ರಿ ಸೋಜುನು ಜಾಯಪ್ಪ ಮಕ್ಕಳು ನಿದ್ರೆ ಕೊಡ್ತು ಸಂಪಾದನೆ ಅಂಪೇರು ಆಕಳು ತಿನ್ರಾಗೋಸ್ಕರ ಕೋಡ್ ಒಂಜಿ ಸಾಮಾಜಿಕ ಕೆಲಸ ಅಂಪೇರ ಜಾಲ ಇದೆ ಬ್ಯಾಂಕ್ ಇಟ್ಕೊಂಡದ್ದು ಈಜಿಪೇರದ ಜಾಯ ಬೋರ್ಡು ಮಕ್ಕಳಿಗೆ ಇತ್ತು ಸೋಜು ನಾಣ್ಲ ಅಕ್ಕಳಿಗೆ ಒಂದು ರೀತಿ ಅವು ಎಡಿಟ್ ಆಗ ಸಂಪಾದನೆಗೆ ಎಡಿಟ್ ಆತೋಡಿಕೆ ಕೆಲವರಂತಾನೆ ಧರ್ಮಾಚರಣೆ ಎಡಿಟ್ ಮುಂಗು ಬತ್ತೊಂದು ಗುಳ್ಳಿಯರು ನಾವು ಓಡಿ ಎಂಚಿನಾಡ್ಲ ಜಾದಾಡ್ಲ ಗೊತ್ತಾಗ್ರಿ ಆಗಲಿ ಬತ್ತದ ಭಿಕ್ಷುಗೆ ಬತ್ತದ ಒಳ್ಳೆ ದೇಹಿ ಮೂಜಿ ದಿನ ಬಂಜಿಗಿದ್ದೀಗೆಂಡ ಮಗಳು ಮಂತ್ರ ಜೋರು ಜೋರು ಅಂಪೇರು ಬರ್ತದೆ ಆಯ್ಕೊಳ್ಳಿ ಒಂದು ರೀತಿ ಧರ್ಮಕ್ಕೆ ಎಡಿಟ್ ಆಗ ಅವು ಒಂದು ರೀತಿ ಕೊಟ್ಟು ಎಮ್ಮೆದ ಲೆಕ್ಕ ಅಂತಾರೆ ಕೊಟ್ಟರು 3 ಎಮ್ಮೆಗಳ 2 ಬರಡು ಒಂದಕ್ಕೆ ಕರುವೇ ಇಲ್ಲ ನೆಟ್ ಧರ್ಮ ಅರ್ಥ ಕಾಮ ಅನ್ನದೆ ನೆಟ್ ಒವು 2 ಬರಡು ಅರ್ಥ ಕಾಮ ಅರ್ಥ ಧರ್ಮ ಕಾಮ ಒಂದು 2 ಬರಡು ಅರ್ಥ ಅದಕ್ಕೆ ಕರುವೇ ಪಂಡ ಈ ನಮ್ಮ ಗೃಹಸ್ಥಾಶ್ರಮಕ್ಕೆ ಬರ್ತಿವೆತ್ತೆ ಜೈವಣ್ಣ ನಡುದ ಅವಸ್ಥೆ ಉಳ್ಳದ ನಮ್ಮ ಕಾಲೇ ಇಲ್ಲ ಬಣ್ಣ ಅವಸ್ಥೆ ಉಳ್ಳದ ಈ ಪುರುಸೋತಿದ್ಯ ಅನ್ನೋ ಅವಸ್ಥೆ ಅವಾಗ ನಿಜವಾದ ನಂಗೆ ಮಾರ್ಗದರ್ಶಕವಾದ ನಮ್ಮ ಪಾರತ್ರಿಕ ಸಾಧನೆ ವೈಟಂಬಳಿ ಬಣ್ಣ ಆ ಅರ್ಥೊಂದ ಮೂಲಕ ಅಂಬಳಿ ಸಂಪಾದನೆ ಅಂತನೇನೆ ಎಡ್ಡ ರೀತಿ ವಿನಿಯೋಗ ಅಂತದ್ದು ಗೃಹಸ್ಥೆ ಕೇವಲ ಸಾಧನೆ ಗೃಹಸ್ಥನ ಸಾಧನೆ ಇಪ್ಪಣನೆ ಅರ್ಥೊಂದ ಮೂಲಕ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಕೃಷ್ಣ ಬಣ್ಣಗಲ ಧರ್ಮಾವಿರುದ್ಧವಾದ ಕಾಮ ಐಕ್ಯಬೋಡಾದ ಅರ್ಥ ಇತ್ತು ನಾಟ ಗೃಹಸ್ಥೋಪಿ ವಿಮುಚ್ಯತೆ ಆಯಕ ಮೋಕ್ಷ ಉಂಟು ಅಂಡ ಅಂಜಂಡ ದುಡ್ಡು ಆಯ ಸಾಧನೆ ಅಂತ ಉಂಟು ಧರ್ಮ ಅರ್ಥ ಅಧರ್ಮ ಕಾಮ ಇತ್ಯಾದಿ ಆಯನ ಸಾಧನೆಗೆ ಮಾರ್ಗ ಅಂತ ಜಯಬಂಡ ಧರ್ಮ ಪಂಡು ತಪಸ್ವಿಣ್ಣು ಸಾಧನೆ ಧರ್ಮ ತಪಸ್ವಿ ಸಾಧನೆ ಕಾಮ ಪಂಡು ಈ ಸ್ತ್ರೀಯರು ವಿಶೇಷವಾದ ಕೃಷ್ಣನ ಒಟ್ಟಿಗಿತ್ತರಲ್ಲ ಗೋಪಿಕಾ ಸ್ತ್ರೀಯರು ಅದು ಕಾಮಾತ್ ಗೋಪ್ಯ ಕುಲಸ್ತ್ರೀಯ ಅಂತ ಗೋಪಿಯರು ಕೂಡ ಕಾಮ ದೇವರೆಡ ಕಾಮನೆ ಅಂತದ್ದು ಸಾಧನೆ ಅಂತ ಈ ಗೃಹಸ್ಥೆ ಏನಾದ ದುಡ್ಡುದ ಮೂಲಕವಾದ ಸಾಧನೆ ಎಡ್ಡ ರೀತಿಯಲ್ಲಿ ದುಡ್ಡಿನ ವಿನಿಯೋಗ ಅಂತದ್ದು ಸಾಧನೆ ಆಂಡ ದುಡ್ಡು ಐಕೈಕ ವಿನಿಯೋಗ ಅಂತದ್ದು ಒಂದಕ್ಕೆ ಕರುವೇ ಇಲ್ಲ ಐದು ಕಂಜಿಯೇ ಕೊಟ್ಟಿದ್ರಿಗೆ ದುಡ್ಡು ಎರಡೆಗೆ ಪುಟ್ಟಿಯರ ಅವಕಾಶನೇ ಇದೆ ಇಂದು ಪುಟ್ಟೋಳಿ ಎಡ್ಡ ರೀತಿతో ಧರ್ಮ ಪುಣ್ಯಾಭ್ಯಾಗ ಪುಟ್ಟೋಳಿ ಆಂಡ ಈಗ ಕರುವೇ ಇಲ್ಲ ಕಂಜಿಯೇ ಪುಟ್ಟಿದ್ರಿ ಪಂಡ ಇಂಚಿನ ದುಡ್ಡನ್ನು ಸರಿಯಾದ ಧರ್ಮ ಕಾರ್ಯ ಉಂಟು ವಿನಿಯೋಗ ಅಂತದ್ರಿಯೇ ಎಂದು ಅರ್ಥಾನ ಐತವೆತ್ತು ಕರುವಿಲ್ಲದ ಎಮ್ಮೆಗೆ ಕೊಟ್ಟರು 3 ಹೊನ್ನುಗಳ 2 ಸವಕಲು 1 ಸಲ್ಲಲೇ ಇಲ್ಲ ನಿಮಗೆ ದುಡ್ಡು ಸರಿಯಾದ ವಿನಿಯೋಗ ಅಂತ್ರಿಯರಾನ ಈ ದುಡ್ಡುಗೂ ನಿಜವಾದ ಕರುವೇ ಇಲ್ಲದ ಎಮ್ಮೆ ಮಂಡ ಮೇನ ಸಂಪತ್ತು ಈ ಸಂಪತ್ತಿಗೆ ಮೂಜಿ ಸಾದಿ ಬಳಿಯರಿಗೆ ಕೊಟ್ಟರು 3 ಹೊನ್ನುಗಳ ಸಂಪತ್ತಿಗೆ ಮೂಜಿ ಹೊನ್ನುಗಳಿಯರಿಗೆ ಹೊನ್ನು ಪಂಡ ಇದ್ರು ಹೊನ್ನು ಪಂಡ ಬಂಗಾರ ಅಂತ ಅರ್ಥ ಪಂಡ ದುಂಬುದ ನಾಣ್ಯಗಳೇನು ಹೊನ್ನು ಬಂಡೆ ದುಂಬುಡು ಪುರ ಬಂಗಾರ ಅಂತ ನಾಣ್ಯ ವರಾಹ ಬಂಡೆ ವರಾಹ ಆ ಬಂಗಾರದ ನಾಣ್ಯನ ಹೊನ್ನು ಬಣ್ಣ ಆ ಹೊನ್ನು ಚಾಲ್ತಿಡಿ ಕೊಡು ನಾಂಡ ಈಗ ಬೆಲೆ ಬರಡು ನಾಂಡ ಐಟ ಅಂಚಿತ್ತು ಇಂಚಿತ್ತು ಸರಿಯಾದ ರಾಜ ಮುದ್ರಿಕೆ ಕೊಡು ರಾಜನು ಸೈನ್ ರಾಜನ ಮುದ್ರೆ ಒಂದು ಕೊಡು ఆయన ಮುದ್ರೆ ಐಟಿತ್ತನ್ನ ಈಗ ಎಂಟ ಬೆಲೆ ಆಂಡ 2 ಸವಕಲು ಬಣ್ಣ ಫೇಕ್ ಅಂತ ಅರ್ಥ ಅವು ಕೆಲಸ ಬರೀ ಐಟಿ ಮುದ್ರೆನೇ ಐತಿ ಈಗ ಈತ ಪುರ ಪಾಕಿಸ್ತಾನ ಅಂತ ಭಾರತ ಅಂತ ನೋಟುಗಳು ಪ್ರಿಂಟ್ ಆಗ್ಬೋದು ಅಂಚಾವು 2 ಸವಕಲು ಅವು ಕೆಲಸಂತ ಬರಂದ ನಾವು ಫೇಕು ನನ್ನ ಒಂಜಿ ಸರಿ ಉಂಟು ಆಂಡ ಸಲ್ಲಲೇ ಇಲ್ಲ ಅವು ಚಾಲ್ತಿಗೆ ಬರ್ತಾರೆ ಬಜಿ ಅವಳೆ ಅಂದೇಟೆ ಗಾಡ್ರೇಜ್ ಒಳ್ಳೆಯ ಉಂಡತ್ತಂದೆ ಚಾಲ್ತಿಗೆ ಬರ್ತಂದೆ ಅಂಚಂಡ ಸಂಪತ್ತಿಗೆ ಮೂಜಿ ಸಾದಿ ಸಂಪತ್ತಿಗೆ ఇప్పుడు ಸಾದಿ ಹೋಗು ಮೂಜಿ ಸಾದಿ ಬಂಡ ಧರ್ಮಾಯ ಯಶಸೇ ಅರ್ಥಾಯ ಭೋಗಾಯ ಸ್ವಜನಾಯ ಚ ಅಂತ ಭಾಗವತ ಧರ್ಮ ನಮ್ಮ ಸಂಪತ್ತು ಸಾಧನೆ ಅಂದರೆ ಈಗ ಮೂಜಿ ಸಾಧಿ ಉಪಯೋಗ ಅಂತಾರೆ ಒಂಜಿ ಧರ್ಮಕ್ಕೋಸ್ಕರ ವಿನಿಯೋಗ ಬೆತ್ತೊಂಜಿ ಕೀರ್ತಿಗೋಸ್ಕರ ಯಶಸ್ಸುಗೋಸ್ಕರ ವಿನಿಯೋಗ ನನ್ನೊಂಜಿ ಭೋಗ ನಮ್ಮ ಖುಷಿ ಟಿಪ್ಪರಗೋಸ್ಕರ ವಿನಿಯೋಗ ಧರ್ಮಾಯ ಯಶಸ್ಸೇ ಅರ್ಥಾಯ ಇತ್ತೆ ಭೋಗನ ಬುಡ್ಕ ಅವಂತೊಂದೇ ಹೇಳು ಇಂದೇನು ಬುಡ್ತು ಮೂಜಿ ವಿನಿಯೋಗ ಒಬ್ಬಳಿ ಬಂಡ ಧರ್ಮಕ್ಕೋಸ್ಕರ ಧರ್ಮ ಕಾರ್ಯಕ್ಕೋಸ್ಕರ ವಿನಿಯೋಗ ಯಶಸ್ಸಿಗೋಸ್ಕರ ಬಂಡ ಜಾದು ಒಬ್ಬ ಊರು ನೀರು ಪರಿಹಾರಕ್ಕೆ ನೀರಿನ ವ್ಯವಸ್ಥೆ ಇತ್ತು ಆ ಊರಿಗೆ ಹೋತು ಒಂದು ಪೊರ್ಲು ಕೆರೆ ಕಟ್ಟಿತ್ತು ಆ ಕೆರೆ ತೆಗೆದು ಪುದರ್ ಕೊಡುಗೆ ಶ್ರೀ ರಾಮ್ ಇವರಿಂದ ಅನ್ನೋದು ಅವ್ರದ್ದು ಫ್ಯಾನ್ ಇಟ್ಟು ಪುರ ಪುದರ್ ಮಾಡ್ತಂತ ಕೆಲವರು ಫ್ಯಾನ್ ಇಟ್ಟು ಪುರ ಕೊಡುಗೆ ಅಂತ ಮಾಡ್ತಾರೆ ಅವು ತಿರುಗಿನಾಗ ಸೋಜುಂಡೆ ಇದ್ವಿ ತಿರುಗಂತ ಇತ್ತು ಜನ ಮಾಡ್ತಾರೆ ಎಂತ ತಿರುಗದೇ ಇರುವ ಫ್ಯಾನ್ ಕೊಟ್ಟಿದ್ದಾರೆ ಈ ಮನುಷ್ಯ ತಿರುಗಿದ್ರಿ ಎಲ್ಲ ಪ್ರಯೋಜನ ಐತೆ ತಿರುಗೆಲ್ಲ ಪ್ರಯೋಜನ ಐತಿ ಪುದರ್ ಮಾಡ್ತಾರೆ ಐಟಂದು ಒಂಜಿ ನೀರದ ವ್ಯವಸ್ಥೆ ಈ ರೀತಿ ಲೆಕ್ಕೊಂಡು ಬೆಳಕು
ಕರೆಂಟ್ದ ವ್ಯವಸ್ಥೆ ಇದ್ದಿನ ಒಂದು ಸೋಲಾರ್ ವ್ಯವಸ್ಥೆ ಇಂಚಿನ ಜನಗಳಿಗೆ ಉಪಯೋಗ ಆಪಣಂಚಿನ ನಡೆದು ಹೋಗೋಣ ಸಾಧಿಡು ಪರಿಹಾರ ನೀರು ಇದ್ದಿಂದ ಅವಳು ಒಂದು ರೀತಿ ಪ್ರಪಾದಾನ ಅಂದ ಅಕ್ಲಿಗೆ ಅಳೆತೋ ನೀರು ಬರ್ರಾಗ ಒಂದು ಬೇಸಿಗೆ ಕಾಲ ವ್ಯವಸ್ಥೆ ಮಾಡೋಣ ಇಂಚಿನೇನು ಕೂಡ ಧರ್ಮ ಮಾಡಿದೆ ಧರ್ಮ ಐದು ಪುದರ ಪಾಡಂಡ ಯಶಸ್ಸೇ ಅಂತ ಯಶಸ್ಸಿಗೋಸ್ಕರ ದುಡ್ಡಿನ ಉಪಯೋಗ ಮಾಡೋದು ಮೂಜನೇ ಮಾರ್ಗ ಧರ್ಮಾಯ ಯಶಸ್ಸೇ ಅರ್ಥಾಯ ಅರ್ಥ ಬಂಡ ದುಡ್ಡು ಬರ್ರಾಗೋಸ್ಕರ ಜಯವಂಡ ಇನಿ ಸಂಪಾದನೆ ಉಂಟು ನನಗೆ ಎಲ್ಲ ರಿಟೈರ್ಮೆಂಟ್ ಆಗುತ್ತೆ ಸಂಪಾದನೆ ಇದ್ದೀನಿ ನನಗೆ ಈ ದುಡ್ಡನ್ನು ಕೊತ್ತ ತುಳುನಾಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕರೆಕ್ಟ್ ಆತ ವೈಟ್ ಭಾರತ ಐದು ದುಡ್ಡು ಬರ್ಪಿಲೆಕ್ಕ ಒಂದು ವ್ಯವಸ್ಥೆ ಒಂದು ಕಲ್ಯಾಣ ಮಂಟಪ ಕಟ್ಟೋಣ ಅಥವಾ ಬೆತ್ತ ಒಂಚೂರು ದುಡ್ಡು ಬರ್ಪಿಲೆಕ್ಕ ಒಂದು ವ್ಯವಸ್ಥೆ ಇಂಚ ಧರ್ಮಾಯ ಯಶಸ್ಸೇ ಅರ್ಥಾಯ ಬೆತ್ತ ಭೋಗಾಯ ಸ್ವಜನಾಯ ಅಂತ ಬೇರೆ ಧಾರಣ ಈ ಮೂಜಿ ರೀತಿಟಾಯ ದುಡ್ಡನ್ನು ಉಪಯೋಗ ಮಾಡೋದ ಈ ಹಿಂದೇನು 3 ಹೊನ್ನುಗಳು ಬಡ್ಡೆ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು 3 ಹೊನ್ನುಗಳ ಬಂಡ ನಮ್ಮ ಸಂಪತ್ತಿಗೆ ಮೂಜಿ ಮಾರ್ಗಗಳಿದೆ ಐದು ವಿನಿಯೋಗಂಬರ ಮೂಜಿ ಮಾರ್ಗ ಆಂಡ 2 ಸವಕಲು ಒಂದು ಸಲ್ಲಲೇ ಇಲ್ಲ ಬೆದ್ದು ಯಶಸ್ಸು ಬೆದ್ದು ಅರ್ಥ ಇಂದು 2 ಸವಕಲು ಅವು ಚಾಲ್ತಿಡಿದ್ದಿ ಪ್ರಯೋಜನಕ್ಕಿದ್ದಿ ಜಯ ಪ್ರಯೋಜನಕ್ಕೆ ಇದ್ದಿ ಬಂಡ ಮೋಕ್ಷಕ್ಕೂ ಉಪಯೋಗಿ ಅಂತ ನಮ್ಮ ಕೀರ್ತಿ ಸಂಪಾದನೆ ಅಂತ ಅಂಡ ಸ್ವರ್ಗಂಗೂ ಗೋಳಿ ಮೋಕ್ಷಕ್ಕೂ ಹೋಗಿ ನಮ್ಮ ಕೀರ್ತಿ ಮೂಡಿ ಏದು ಸಮಯ ಪುನಃ ಆ ಸಮಯ ಸ್ವರ್ಗೊಂಡು ಉಪಯೋಗಿದ್ದಾರೆ ಅವು ಮೋಕ್ಷಕ್ಕೂ ಸಾಧಕ ಎರಡನೇದು ನಮ್ಮ ಧರ್ಮ ಅರ್ಥ ದುಡ್ಡಿಗೋಸ್ಕರ ದುಡ್ಡಿದ್ದಿತ್ತದ ಅವು ಇನಿಕ್ ಮಾತ್ರ ಪಾರತ್ರಿಕ ಇದ್ದಿ ನಮ್ಮ ಜೋಗಳು ಪುರ ನಂಗೆ ಬರಲು ಶ್ರಾದ್ದ ಪಾಠ ಉಪಯೋಗ ಅವನೇ ಹೊರತು ಅವು ಸ್ವರ್ಗಂಕಲ ಪ್ರಯೋಜನ ಅಂಜಾತು ಯಶಸ್ಸಲ ಅರ್ಥಲ ಮೋಕ್ಷಂಕ ಸಾಧಕತ್ವ ಅನ್ನತ್ತವರ 2 ಸವಕಲು ಐನು ಬಜಿಕೀಜಿ ನನ್ನ ಒಳ್ಳಿನ ಒಂಜಿ ಧರ್ಮ ಉಂಟದೆ ಧರ್ಮಕ್ಕೋಸ್ಕರ ವಿನಿಯೋಗ ಅಂತದ ಯಜ್ಞ ಯಾಗ ಪುಳಿ ದಾನ ದಕ್ಷಿಣೆ ಪುಳಿ ಅಂಚ ಅಥವಾ ಒಂಜಿ ಕಷ್ಟ ಉಂಟಿತ್ತು ಅಂಚಿನ ಸಂಸ್ಥೆಗೆ ಸಹಾಯ ಅಂತದ ಅವಲಾಶನ ಆಪಿಲಕ ವ್ಯವಸ್ಥೆ ಅಂತದ ಇಂಚಿನ ಯಾವ್ದು ಕರ್ಮ ಉಂಟು ಅವು ಪೂರ ಮೋಕ್ಷ ಉಪಯೋಗಿಯ ಇಂಚಿನ ಆಂಡ ಈಗ ನಮ್ಮ ವಿನಿಯೋಗನೇ ಅಂತದ್ರಿಯ 2 ಸವಕಲು ಒಂದು ಸಲ್ಲಲೇ ಇಲ್ಲ ಈಗ ದುಡ್ಡು ಕೊಡ್ತೂನೇ ಇದ್ಯಾ ನಮ್ಮ ಕೀರ್ತಿ ಬರ್ರಾಗೋಸ್ಕರ ಮನದಾನಿ ಕನ್ನಡ ಪ್ರಪಂಚ ಬುಧರ ಬರ್ರಾಗೋಸ್ಕರ ದುಡ್ಡುಗಳನ್ನ ಬರೋಣ ಅಂಡ ಎಡ್ಡೆ ಕೆಲಸ ಉಂಟು ಧರ್ಮ ಕಾರ್ಯ ಉಂಟು ನಮ್ಮ ವಿನಿಯೋಗ ಅಂತಂದ್ರೆ ಒಂದಕ್ಕೆ ಸಲ್ಲಲೇ ಇಲ್ಲ ಸಲ್ಲದ ಹೊನ್ನುಗಳಿಗೆ ಬಂದರು 3 ನೋಟಗರು 2 ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ಭಾರಿ ವಿಚಿತ್ರ ಈ ಹೊನ್ನು ಉಂಡತ ಸಲ್ಲಲಿಲ್ಲದ ಹೊನ್ನು ಉಂಡತ ಆ ಹೊನ್ನು ಸೂಪುಣಗಳು ಬದ್ದರಿಗೆ ನೋಟಗರು ಬಂದರು ನೋಟಗರು ಬಂಡೆಂಜರು ಕರೆಕ್ಟ್ ಸೂಪುಣಗಳು ಅಂತ ಕನ್ನಡ ಕಬಾಡ್ತು ಕರೆಕ್ಟ್ ಇಂಚ ಸೂಪುಣಗಳು ಅಥವಾ ಈ ಸೂಕ್ಷ್ಮ ದರ್ಶನ ಇಂಚ ಸೂಪೇರದ ಕೆಲವರು ಹಾಕಲು ಅಂತೆ ನೋಟಗರು ಐದು ಸೂಪುಣಗಳು ಬದ್ದರಿಗೆ 3 ಜನ ಆಂಡ 2 ಕಣ್ಣೇ ಇದ್ದಿಗೆ 2 ಕುರುಡರು 2 ಕುರುಡರಿಗೆ ಒಬ್ಬಗೆ ಕಣ್ಣೇ ಇಲ್ಲ ಕುರುಡರು ಬಂಡ ಹಾಕ್ಲಿಕ್ಕೆ ಸೂಪುಣ ಶಕ್ತಿಯೇ ಇದ್ದಿಂದ ಅರ್ಥ ಕಣ್ಣೇ ಇಲ್ಲ ಬಂಡ ಸೂಪುಣ ಶಕ್ತಿ ಉಂಟು ಅಂಡ ಕಣ್ಣಿಗೆ ಪುಣ್ಯ ಇದೆಯಾ ಎಂದು ಅರ್ಥ ಇಂದಿನ ಪರಿಸ್ಥಿತಿ ಇಂದಿನ ಸಲ್ಲದ ಹೊನ್ನುಗಳಿಗೆ ಬಂದರು 3 ನೋಟಗರು ಇತ್ತೆ ಸಲ್ಲದ ಹೊನ್ನು ಬಂಡ ಹೋಗುವ ನಮ್ಮ ಧರ್ಮ ಅರ್ಥ ಕಾರಣಗಳಿನ ಧರ್ಮಾಯ ಯಶಸ್ಸೇ ಅರ್ಥಾಯ ಅಥವಾ ದಾನ ಭೋಗ ನಾಶ ಬಂತು ಮೂಜಿ ಬೆತ್ತು ದಾನಂ ಭೋಗೋ ನಾಶಸ್ತಿ ಸ್ರೋಗತ ಯೋ ಭವಂತಿ ವಿತ್ತಸ್ಯ ಯೋ ನರದಾತಿ ನಭುಂತೆ ತಸ್ಯ ತೃತೀಯಾಗತಿರ್ಭವತಿ ನಮ್ಮ ವಂಜಾಬತ್ತನ ಸಂಪತ್ತನ ದಾನಂ ಕೊಡು ಇದ್ದಿನ್ನ ಸರಿ ತಿಂದು ಖುಷಿ ಕೊಡು ಇದ್ದಿ ಒಳೆಯೇ ಇದ್ದಿತ್ತು ಬೀಗ ಬಾಡಿ ಅನ್ನಾಟ ಕಡೆಗೆ ಎರೆಗ ಹೋಗೋಣ ಇಂಚ ಗತಿ ಇಪ್ಪಣ ಮೂಜಿ ದಾನ ಭೋಗ ನಾಶ ಅಂತ ಮೂಜಿ ಗತಿ ಇಪ್ಪಣ ಈ ಸ್ಥಿತಿ ಆ ಹೊನ್ನು ಇಪ್ಪಣ 5 ಸುವರ ಮೂಜಿ ಬತ್ತೆರಿಗೆ ಮೂಜಿ ನೋಟಗಳು ಏರವು ಮೂಜಿ ರೀತಿ ಕರ್ಮ ಉಂಟು ಕರ್ಮವನ್ನು ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧ ಕರ್ಮ ಅಂದರೆ ಕರ್ಮಗಳು ಮೂಜಿ ವಿಧ ಉಂಟು ಅಥವಾ నేను ನನಂಜಿ ದೃಷ್ಟಿ ಇಡಿಸೋಣ ಅಂಡ ನಮ್ಮ ದುಡ್ಡನ್ನು ವೈಕೈಕೆ ವಿನಿಯೋಗ ಪಡು ಒಂಜ ಸಾತ್ವಿಕವಾದ ಕರ್ಮಕ್ಕೂ ಉಪಯೋಗ ಸಾತ್ವಿಕ ಕರ್ಮಗಳಿಗೆ ವಿನಿಯೋಗ ಇದ್ದಿಂದ ರಾಜಸ ಕರ್ಮಗಳಿಗೆ ವಿನಿಯೋಗ ಇದ್ದಿಂದ ತಾಮಸ ಬಂಡ ಜೂಜು ಲೈಕ್ ಒಂದಂಕಿ ಲಾಟ್ರಿ ಅಥವಾ ಕುದುರೆಗೆ ದುಡ್ಡು ಕಟ್ಟೋಣ ವೈಕೈಕ ಒಟ್ಟು ಇಸ್ಪಿಟ್ಗೆ ಹೋಗ್ಬೋದು ದುಡ್ಡುಗಳೇ ಉಂಟು ಇಂಚಿನ ಎಂಜನ ಗೋತ್ರಿ ಅಂತಲೇ ಗೋರಿ ವಿನಿಯೋಗ ಕೆಲವು ರಾಜಸಭಾತ ವಿನಿಯೋಗ ಮಾಡೋಣ ಸರಿ ಪರ್ಪೋಣ ಅಕ್ಕಳೊಟ್ಟು ಕ್ಲಬ್ ಕುಣಿದಾಟ ರಾತ್ರಿ ಪೂರ್ತಿ ನಲ್ತೊಂದಿಪ್ಪಣ ಇಂಚಿನ ಹೊರ ಕೈಗೋಸ್ಕರ ದುಡ್ಡು ವಿನಿಯೋಗ ಸಾತ್ವಿಕವಾದ ಕರ್ಮ ವಿನಿಯೋಗ ಇಂಚಾಗಿ ಮೂಜಿ ಮಾರ್ಗಗಳು ಬಂದರು 3 ನೋಟಗರು ಕಂಡವು
ಮೂಜಿ ರೀತಿతో ವಿನಿಯೋಗ ದುಡ್ಡುದ ಮೂಜಿ ರೀತಿತ ವಿನಿಯೋಗ ಅಥವಾ ಐತೇನು ಬಣ್ಲೆಕ್ಕ ಮೂಜಿ ಕರ್ಮ ಸಂಚಿತ ಕರ್ಮ ಪಂಡೆಂಜಿರು ನಮ್ಮ ಅನಾದಿ ಕಾಲಂತೂ ಯಥಾ ಶರೀರ ಉಂಟು ಬರ್ತದೆ ಬತ್ತನಾಗ ಸಿಕ್ಕಾಪಟ್ಟೆ ಕರ್ಮ ಅಂತದ ಆ ಕರ್ಮಗಳು ಪೂರ ಗೋಣಿಟ್ಟು ಒಂಜಿ ಹಿಂಜೊತ್ತು ಒಂಜಿ ಗೋಣಿ ಬತ್ತೆ ಲೆಕ್ಕನೆ ಒಂಜಿ ಗೋಡ ಉಂಟು ಮಾಡ್ತೇವೆ ಅಂಚ ನಮ್ಮ ಇತ್ತ ಕರ್ಮಗಳು ಗೋಡ ಉಂಟು ಏತುಂಡು ಗೊತ್ತುಂಡ ನನಗೆ ಗೊತ್ತಿತ್ತು ಏತೇತು ಕೆಂಪಂಗಳು ಉಂಟು ಗೊತ್ತಿದ್ದೀವಿ ಏತೇತ ಗೋಡ ಉಂಟು ನಮ್ಮ ಕರ್ಮ ರಾಶಿ ಉಂಟು ಬೆತ್ತಿ ಇತ್ತ ನಮ್ಮ ಎಂಚಿನ ಅನುಭವಿಸುವಂತ ಕೂಡ ಅಂದು ಒಂಜಿ ಆ ಗೋಡ ಉಂಟು ಒಂಜಿ ಗೋಣಿ ಚೀಲಗೆತ್ತು ಅಂತ ಐ ರೀತಿಯ ಕೊಳ್ತೇವೆ ದೇವರ ನಂಗೆ ಅನುಭವಿಸೋಣ ಆ ಗೋಣಿ ಇಟ್ಟು ಗೆತ್ತೊಂದು ಅನುಭವಿಸೋಣ ಆ ಗೋಣಿ ಉಂಟದೆ ನಮ್ಮ ಉಪಯೋಗ ಅಂತಂತೀವಿ ಐದು ಪ್ರಾರಬ್ಧ ಕರ್ಮ ಅನ್ನುವುದ ಕರ್ಮ ಬಂಡ ಪಿರಪಾಂತನ ಪಾಪ ಪುಣ್ಯಂಗಳು ಐಟು ಪುಣ್ಯ ಪಾಪ ಪುರ ಮಿಕ್ಸ್ ಆದಿಪ್ಪು ನಂಗೆ ಇಟ್ಟು ಪುಣ್ಯ ಅನುಭವ ಅಂತ ಬಂದಾಗ ಎಡ್ಡೆಡ್ಡೆ ಆಗೋದು ಪಾಪ ಅನುಭವ ಬಂದಾಗ ಗೋತ್ರ್ಯಂತರ ಅಂತ ಹೋಗ್ಬೋದು ಅಂತೂ ಜೀವನ ಉಂಟು ಪ್ರಾರಬ್ಧ ಕರ್ಮ ಅಂತ ನನ್ನ ಮಿತ್ತು ನಮ್ಮ ಅಂಪಾದ ಕರ್ಮ ಐಕ ಆಗಾಮಿ ಕರ್ಮ ಅನ್ನುವುದಾರೆ ಹಿರಿಕವು ಇದ್ದಿ ನನ್ನ ಬರ್ಪಣಂಚಿನ ಆಗಾಮಿ ಬಂಡ ಬರ್ಪಣಂಚಿನ ಕರ್ಮ ಸಂಚಿತ ಪ್ರಾರಬ್ಧ ಆಗಾಮಿ ಇಂದ ನಮ್ಮ ಕರ್ಮ ಮೂಜಿವಿದ ನೆಟ್ಟು ಸಂಚಿತ ಕಾರ್ಯಾವರ ಸಾಧ್ಯನೇ ಅತ್ತಂತ ಪಾಡ್ತಿಪ್ಪ ನಾವು ಕಾರ್ಯಾವರ ಏಪ ದೇವರೇನ ನಮ್ಮ ಸೂಪನ ದೇವರನ್ನು ಅಪರೋಕ್ಷ ಜ್ಞಾನ ಆತ್ಮನದೇ ಅಪಗ ಆ ಕರ್ಮ ಪೂರ ಭಸ್ಮ ಆತ್ಮೋಪಣಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತ್ ಕುರುತೆ ತಥಾ ಅಪರೋಕ್ಷ ಜ್ಞಾನ ಪಡೋಣ ಅಗ್ನಿತಾತ್ರ ಆ ಗೋಡವನ್ನು ತೂಗೋಳು ಆಂಡ ಈ ಒಂಜಿ ನಮನೆ ಇದೊಂತದ ಕೆಸೆಟ್ ಚೂರೆಗೆ ತೊಂದ್ರಾಗ ಅವು ನಾಶ ಆಗ ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ ಪ್ರಾರಬ್ಧ ಕರ್ಮ ಬಿಡ್ತು ಒಳಿದೀಗ ಮಾತ್ರ ಜ್ಞಾನ ಅಂತಾದರೆ ಪರೀಕ್ಷೆ ಆಗ್ತದೆ ಪ್ರಾರಬ್ಧ ಕರ್ಮ ಸರ್ವಸ್ಯಾನ್ಯಸ್ಯ ಹೋಗದ ಅವು ನಮ್ಮ ಇನ್ನು ಅನುಭವಿಸುತ್ತೇ ಅವು ಹೋಗೋಣ ಪ್ರಾರಬ್ಧ ಕೆಲವರನ್ನ ಮಲ್ಲಗೋಣಿ ಕೆಲವರನ್ನ ಕಿಂಜಗೋಣಿ ಕೆಲವರನ್ನ ಬಜಿ ಪ್ಯಾಕೆಟ್ ಮಾತ್ರ ಅಂತ ಪ್ರಾರಬ್ಧ ಉಂಟು ಕೆಲವು ವ್ಯತ್ಯಾಸ ಇರ್ತದೆ ನಮ್ಮ ಬಜಿ ಕಿಂಜ ಪ್ಯಾಕೆಟ್ ಮಾತ್ರ ನಮ್ಮ ಪ್ರಾರಬ್ಧ ಇರ್ತದೆ ಇಂಜಿನ ಈ ಮೂಜಿ ರೀತಿಯ ಕರ್ಮ ಈ ಕರ್ಮ ಉಂಟು ಇತ ಸಲ್ಲದ ಹೊನ್ನುಗಳಿಗೆ ಬಂದರು ಮೂರು ನೋಟಗರು ಬಂಡನು ಸೂಪಣಗಳು ಬಂಡ ಸರಿಯಾದ ಅನುಭವಿಸುವ ಕರ್ಮಗಳು ಒಂದರ್ಥ ಮೂಜಿ ರೀತಿಯ ಕರ್ಮಗಳು ಇಬ್ಬರು ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ನೆಟ್ಟು ಸಂಚಿತ ಕರ್ಮ ಅಂತಾದ್ರೆ ಜಾಲ ಸಾಧನೆ ಇದ್ದಿ ನಾವು ಅವು ಗೋಡ ಉಂಟು ಬೀಳ್ತಾರೆ ಆಗಾಮಿ ಕರ್ಮ ನನಮಿತ್ತಿಗೆ ಹೆಚ್ಚಿನ ಬಡ್ದ ನಂಗೆ ಗೊತ್ತಿದ್ದಿ ಅಂಚಾದ ಎರಡು ಇಬ್ಬರು ಕುರುಡರು ಅವು ಜಾಲ ನಂಗೆ ಪ್ರಯೋಜನಕ್ಕೆ ಬರ್ಬೇಡ ಅಂಚಿನ ಸುವರ ಸಾಧ್ಯ ಹೋಗು ಬಂಡ ನಮ್ಮ ಪ್ರಾರಬ್ಧ ಕರ್ಮ ನೆಟ್ಟು ನಮ್ಮ ಜಾವ ಸುವಡು ಶ್ರೇಯಸ್ಸು ಬರ್ಪಿ ಎಲ್ಲ ಎಂಚಾದ ಸುವಡ ನಮ್ಮ ಪ್ರಾರಬ್ಧ ಕರ್ಮ ಅಂತ ಮೂಲಕ ಆಂಡ ಆ ಪ್ರಾರಬ್ಧ ಕರ್ಮ ಅಂತ ಬರ್ತದೆ ದೇವರ ಆಲೋಚನೆನೇ ನಮ್ಮ ಅಂತದ್ರಿ ಒಬ್ಬಗೆ ಕಣ್ಣೇ ಇಲ್ಲ ಇಬ್ಬರು ಕುರುಡರು ಐದು ಸೂಪಣ ಶಕ್ತಿ ಇದ್ದಿಂದಕ್ಕೆ ಶಕ್ತಿ ಇತ್ತುಂಡಲ್ಲ ಈ ಕೆಲಸ ನಮ್ಮ ಅಂತದ್ರಿ ಪ್ರಾರಬ್ಧ ಕರ್ಮ ಅನುಭವಿಸುವಂತೆ ನನಗೆ ಹೆಚ್ಚ ಯೋಚನೆ ಕೊಡು ಇದು ದ್ರೌಪದಿ ದೇವಿ ಆಳಿದ ಆ ಕುರುಕುಲ ಅಂತ ಸಭೆಗೆ ಒಳೆದಂತ ಬತ್ತತ್ತು ಮೈಟಿತ್ತನ ವಸ್ತು ಅಂತ ಮಿತ್ತ ಕೈ ಅಂತೆ ಆಯ್ನೆ ಆಯ್ನು ಮುಟ್ಟಂತ ಸಂಬಂಧಿ ದುಶಾಸನೆ ಅದು ದೂರಂತ ಅತ್ತ ಮುಟ್ಟಂತ ಸಂಬಂಧಿ ಅಂಚಿನ ವ್ಯಕ್ತಿ ಕೈ ಅಂತನಾಗ ಆಳು ಯಾವುದು ಯೋಚನೆ ಮಾಡು ಎನ್ನ ಪ್ರಾರಬ್ಧ ಮುಗಿತ್ರಿ ಕೃಷ್ಣೆ ಎಂಚಿನ ಕೊಡೋಡಾಯಿನ ಕೊಡಂತೇಳಿ ಆಂಡ ಈ ಎಂಕುಳ ವಂಶಂತ ಮರ್ಯಾದೆ ಭವಂತ ಲೆಕ್ಕ ರಕ್ಷಿಸೋಳು ಅಂತ ಹಾ ಕೃಷ್ಣ ದ್ವಾರಕಾವಾಸಿನ್ ಎಂದು ಪ್ರಾರ್ಥನೆ ಮಾಡಿ ಅಕ್ಷಯಾಮರ ಬರ್ತ ದೇವರ ರಕ್ಷಣೆ ಮಾಡಿ ಅಂಚಾಂಡ ಆ ಬರ್ತಗಳ ಏನು ಈತ ಧರ್ಮಾನುಷ್ಠಾನ ಅಂತಂದ್ರೆ ಹೆಂಗೆ ಇಂಚಿನ ಅವಸ್ಥೆಗಳು ಬರ ಕೃಷ್ಣ ಅಂತ ದೇವರೇನು ಆಕ್ಷೇಪ ಅಂತಾಳ ಅಂತೇಳಿ ಅವು ಪಂಡ ಆ ಪ್ರಾರಬ್ಧ ಉಂಟಲ್ಲ ನಮ್ಮ ದೇವಿ ಚಿಂತನೆ ಬದುಕೊಡಪ್ಪ ಕಷ್ಟ ಇಪ್ಪಡು ಸುಖ ಇಪ್ಪಡು ದೇವಿ ಚಿಂತನೆ ಪಡುತ್ತ ಅವು ಅಂತೊಂದಿದ್ದಿ ಒಬ್ಬಗೆ ಕಣ್ಣೇ ಇಲ್ಲ ಆ ರೀತಿಯ ಕಣ್ಣು ಇದ್ದೇ ನಮ್ಮನೆ ನಿರ್ಪಣ ನನಗೆ ಚಪ್ಪಾಳೆ ತಟ್ಟಕ್ಕೆ ಅನ್ಸೋದು ನನಗೆ ನಿರೋದಿಲ್ಲ ಒಬ್ಬಗೆ ಕಣ್ಣೇ ಇಲ್ಲ ಕಣ್ಣಿಲ್ಲದ ನೋಟಗರಿಗೆ ಕೊಟ್ಟರು 3 ಊರುಗಳ 2 ಹಾಳು ಒಂದಕ್ಕೆ ಒಕ್ಕಲೇ ಇಲ್ಲ ಈ ಕಣ್ಣಿಲ್ಲದ ನೋಟಗರಿಗೆ ಕೊಟ್ಟರು 3 ಊರುಗಳ ಅಸಲೇ ಆಕಲೆ 3 ಊರುಗಳಿಲ್ಲ ಇದಕ್ಕೆ ಕಣ್ಣಿಲ್ಲದ ನೋಟಗೆ ಬಂದ ಅರ್ಥ ಆದ ನನಗೆ ಸಾಧನೆ ಅನ್ಬಂದ ಈ ಪ್ರಾರಬ್ಧ ಕರ್ಮ ಉಂಟಲ್ಲ ನಮ್ಮ ಸಾಧನೆ ಅಂತದ್ರಿ ಅಣ್ಣ ಜಾದವ ಅಂತಂದಿಲ್ಲ ಜಾದವ ಅಂತರೇಗೋಸ್ಕರ 3 ಊರು ಉಂಟು ನನಗೆ ಒಂಜ ನರಕ ಒಂಜ ಸ್ವರ್ಗ ಒಂಜ ಬೆದ್ದ ಭೂಮಿ ಜಾತ್ರೆಯ ದಿವಸವೂ ಅದೇ ಗಂಡ ಅದಿರ್ಲಿಕ್ಕೆ ಕಡೆಗೆ ಅವೇ ಭೂಮಿಗೆ ಬರಬೇಕು ಒಟ್ಟು ಒಂಜ ಈ 3 ಊರು ಕೊಡ್ಬೇರೆ ಇದಕ್ಕೆ ನನಗೆ ಈ ಕರ್ಮವು ಕರ್ಮಗುಣ ಮಾತು ಕಣ್ಣಿಲ್ಲದ ನೋಟಗರಿಗೆ ಕೊಟ್ಟರು 3 ಊರುಗಳ ಸ್ವರ್ಗ ನರಕ ಭೂಮಿ ಎಂದು ನಿನ್ನ ಅರ್ಥ ನೋಡು ಕೊಟ್ಟರು 3 ಊರುಗಳ 2 ಹಾಳು ಒಂದಕ್ಕೆ ಒಕ್ಕಲೇ 2 ಬೊಟ್ಟು ಕಂಡಲ್ಲ ತೆಗೆದು ಈ ಬೊಟ್ಟು ಕಂಡು ವರ್ಷ ಪೊಂಜಿ ಸತ್ಯ ಅಂಡ ವರ್ಷ ಬಂದಾಗ ಕೃಷಿ ಅಂಬರ ಒಂದು ಅಂಚಿನಲ್ಲ ಹತ್ತು ಬೆತ್ತ 2 ಹಾಳು ಐಟು ಎಂಚಿನ ಬೀಜ ಬಾಂಡಲ ಭೂಮಿ ನುಂಗಿನ ಹತ್ತಂದೆ ಒಂಜಿ ಮೊಳಕೆ ಬರ್ತಾರೆ ಅಂಚಿನ ಹಾಳು ಭೂಮಿ ಅವು ಪ್ರಯೋಜನ ಇತ್ತು ಸರಿ ನನಂಜೆ ಡಾಂಡ ಸರಿ ಬಳೆ ಬಾಡೊಳ್ಳೆ ತಗೊಂಡ ಬಳೆ ಬಾಡ್ರ ಔಷಧ ಉಂಟು ಅವಕಾಶ ಉಂಟು ಐಟು ಒಕ್ಕಲೇ ಇದ್ದಿ ಬಂಡೆ ನೀನು
ಅಲ್ಪ ಒಂದು ಇಲ್ಲು ಕಟ್ಟದು ಅಲ್ಪ ಕೃಷಿ ಅಂತದ್ದು ಬೆತ್ತಳೆಯನ್ನು ಸಾಂತದ್ದು ಐತಾಂಬಿ ನಾಡಿಗೆ ತುಂಬುತ್ತೆ ಅವಳು ಕೆಲಸ ಮಾಡಲಿಕ್ಕೆ ಒಕ್ಕಲನ್ನು ಬುದಾರೆ ಅವಳು ಒಕ್ಕಲಿದ್ದೆ ಅಂದ್ರೆ ಊರು ಪ್ರಯೋಜನ ಇತ್ತು ಐಟಿ ಎಲ್ಲ ಕೃಷಿ ಅಂಪಣ ಸಾಧ್ಯನೇ ಇದೆ ಒಕ್ಕಲೇ ಇದೆ ಒಕ್ಕಲಿದ್ದಿಲ್ಲ ಅಂತ ಯಾವ ಸಮಸ್ಯೆ ಊರುಡು ಒಕ್ಕಲಿದ್ಯಾ ಅವಳು ಪಂಜಿಡು ತೋಳಂಗಳು ಜಿಂಕೆಡು ಒಂದು ಪೂರ ಬರ್ತದೆ ಇತ್ತನು ಕೃಷಿನ ಪೂರ ಹಾಳಂಬ ಎಂಜರ ಇತ್ತಂಡ ಹಾಳಂಬ ಐಟಿ ಎಲ್ಲ ಕೃಷಿ ಅಂಪಣ ಸಾಧ್ಯ ಇದೆ ಇಂದೆಟ್ಟು ಹೋಗು ಎರಡು ಹಾಳು ಇನ್ನು ಕಡೆಗೆ ಅರ್ಥ ಸ್ವರ್ಗ ನರಕ ಭೂಮಿ ಇಂದೆಟ್ಟು ಹೋಗು ಸ್ವರ್ಗಲ ನರಕಲ ಹಾಳು ಸ್ವರ್ಗಲ ಇಟ್ಟು ಸೇರ್ಕೊಂಡು ನೀವು ಒಂದು ಪುತ್ತೂರು ತಗೈತಾಳ್ಬೋದು ಸ್ವರ್ಗ ಅಂತ ಪುತ್ತೂರು ತಲ್ಪ ಸ್ವರ್ಗ ನರಕ ದರ್ಬೆ ಪೂರ ಉಂಟಲ್ಪ ಬೇತೆ ಒಂದು ಸ್ವರ್ಗ ಬೆತ್ತು ನರಕ ಎರಡು ಹಾಳು ಬಂಡ ಜಾದು ಅವಳು ಕೃಷಿ ಎಂಬರ ಸಾಧ್ಯ ಇದೆ ಬಣ್ಣ ಪುಣ್ಯ ಸಂಪಾದನೆ ಸಾಧ್ಯ ನರಕಂಡು ಬೋದು ಒಂದು ಅಶ್ವಮೇಧ ಆಗಂಥದ್ದು ಪುಣ್ಯ ಅಂಬರ ಸರ್ಕೊಂಡು ಬೋದು ಅಶ್ವಮೇಧ ಹಾಕೊಂಡು ಪೂರ ಕಪ್ಪು ಕಪ್ಪಾವಣ ಈಗೋಸ್ಕರ ಅವಳು ಹೋಮಕ್ಕೆ ಅವಕಾಶನೇ ಇತ್ತು ಸರ್ಗಂತೂ ಇಂದ್ರೆಲ್ಲ ಹೋಮ ಮಾಡೋಣ ಭೂಮಿಗೆ ಬರಬೇಡ ನರ್ಮದಾ ತೀರಂಗೆ ಬರಡು ಇದನ್ನ ಗಂಗಾ ತೀರಂಗೆ ಬರಡು ಹೋಮ ಇಂಚಿನ ಭಾರತ ಕಂಡು ಅವಳು ಸರ್ಕೊಂಡು ಹೋದಂಕರ ಅವಕಾಶ ಇತ್ತು ಇದಕ್ಕೆ ಕರ್ಮಭೂಮಿಯಿಂದ ಹೆಸರು ಐಕು ಭೋಗ ಭೂಮಿಯಿಂದ ಬೋದಾರೆ ಅಲ್ಪ ಹೋಮ ಹವನ ಅವಕಾಶ ಇತ್ತು ಅಂಜಾದ ಎರಡು ಹಾಳು ಅವಳು ಬಳೆಪರಿ ಒಂದಕ್ಕೆ ಒಕ್ಕಲೇ ಇಲ್ಲ ಈ ಮಾನವ ಶರೀರ ಉಂಟು ನಮ್ಮ ನಿಜವಾದ ಈ ಅದು ಭೂಮಿಗೆ ಬಂದಾಗ ನಿಜವಾದ ಕೆಲಸ ಪಡಿತಾನೆ ಅಂಡ್ ಅಲ್ಪ ಒಕ್ಕಲೇ ಇತ್ತು ಕರ್ಮ ಅಂಪಡಂಟ ಭೂಮಿ ಸರಿ ಕೊಡೋದ ಒಕ್ಕಲು ಕೊಡೋದ ಎಂಚಿನ ಒಕ್ಕಲು ಜ್ಞಾನ ಭಕ್ತಿ ವೈರಾಗ್ಯ ಕೊಡೋದ ಅన్నమాట ಭಕ್ತಿ ವೈರಾಗ್ಯ ಇತ್ತದ ಕರ್ಮ ಅಂತ ಅಣ್ಣ ಪಕ್ಕ ಒಳೆ ಬರ್ತದೆ ದೇವರನ್ನ ಪ್ರೀತಿ ಆಗೋದು ಒಕ್ಕಲೇ ಇಲ್ಲ ಈತ ನೆರ್ತು ಮಕ್ಕಳಿಗೆ ನೆರ್ತು ಪಾಪರಿ ಬೆತ್ತು ಮುಂದುವರಿಸಬೇಕು ಒಕ್ಕಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾರರು ಈ ಊರಿಗೆ ಮೂಜಿ ಕುಂಬಾರ ಇರಬೇಕು ಕುಂಬಾರ ಬಂಡ ಕುಂಭಕಾರ ಸಂಸ್ಕೃತ ಉಂಟು ಕುಂಭಕಾರ ಇತ್ತು ಕನ್ನಡ ಉಂಟು ಕುಂಬಾರ ಅಂತ ಕುಂಭ ಬಂಡ ಮಡಿಕೆ ಕಾರ ಬಂಡ ಅಂಬಣಾಯಿ ಆ ಬಂಡ ಕರ ಅಂಬಣಾಯಿ ಎಂದರ್ಥ ಬಂದರು ಮೂವರು ಕುಂಬಾರರು ಇಬ್ಬರು ಚೊಂಟರು ಒಬ್ಬಗೆ ಕೈಯೇ ಇಲ್ಲ ಚೊಂಟ ಬಂಡ ಇಂಚ ಕೈ ಬಿಡೋದ ಕೆಲವರಿಗೆ ಅಗ್ಲು ಇಂಚ ಪೋನ ಇಂಚನೆ ಹೋಗ್ಬೇಕು ಪೆಂದು ಬಳ್ಳೆ ಬಂಡ ಇಂಚಗೆ ತೊಂದಿದೆ ಪೆಂದು ಇಂಚಗೆ ತೊಂದಿಚ್ಚ ಸೈನ್ ಅಂತಾರೆ ಅಗ್ಲಿ ಚೊಂಟರು ಅಂತಾರೆ ಕೈ ಇದ್ದೆ ಅಂದ್ರೆ ಒಂದು ಅರ್ಥ ಚೊಂಟ ಬಂಡ ಇಬ್ಬರು ಚೊಂಟರು ಎಲ್ಲ ಕೈ ಇಂಚ ಕೈ ಕೆಲಸ ಬರಾಬ್ರಿ ಆಗ್ಲಿಕ್ಕೆ ಇಬ್ಬರು ಚೊಂಟರು ಒಬ್ಬಗೆ ಕೈಯೇ ಇಲ್ಲ ಆಯ್ತು ನಿರ್ತದೆ ಕೈ ಈ ಕುಂಬಾರ ಆಗ್ಲು ಮಡಿಕೆ ಮಾಡೋದು ಅಂಡ ಚಕ್ರ ತಿರುಗೋಡು ಮಣ್ಣು ನಿಂಚ ಬಸೋಡು ಮಣ್ಣು ಕರೆಕ್ಟ್ ಆಕಾರ ಬರಬೇಕು ಅಂಬಡು ಕೈ ಇದ್ದಂತೆ ಕುಂಬಾರ ಆದ ಕೆಲಸ ಅಂಬರ ಸಾಧ್ಯ ಇದೆ ಇಬ್ಬರು ಏರು ಕುಂಬಾರರು ಕುಂಬಾರ ಬಂತ ಶಾಸ್ತ್ರ ಉಂಟು ನಮ್ಮ ಕುಲಾಲೇಭ್ಯ ಕರ್ಮಾರೇಭ್ಯಶ್ಚವೋ ನಮೋ ನಮಃ ಅಂತ ರುದ್ರಾಧ್ಯಾಯ ಉಂಟು ಕುಲಾಲ ಶಬ್ದ ಬರ್ತದೆ ಕುಲಾಲ ಕುಂಬಾರ ಅಂದರ್ಥ ಕುಂಬಾರ ದೇವರೇನ ಕುಂಬಾರ ಬಂದ ಸೃಷ್ಟಿ ಎಂಬಣಾಯ ಕುಂಬಾರ ಏರು ಸೃಷ್ಟಿ ಎಂಬುದು ಮೂಜಿ ಜನ ಸೇರಿದ ಸೃಷ್ಟಿಯಾಗ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ತ್ರಿಮೂರ್ತಿಗಳು ಬಿಡ್ಬೋದ ಈ ತ್ರಿಮೂರ್ತಿಗಳೆತ್ತಾದ್ರೆ ಸೃಷ್ಟಿ ಜಯಬಂಡ ಸುರೂಕು ಸೃಷ್ಟಿ ಆವಡೋದು ಅಂಡ ಆ ಸೃಷ್ಟಿ ಎಂಬುನಾಯನವರ ಪುಟ್ಟತ್ವ ವ್ಯವಸ್ಥೆ ಎಂಬಡದ ಅದಕ್ಕೋಸ್ಕರ ಒಂದು ಪಾಲನೆ ಎಂಬುನಾಯ ಪಾಲನೆ ಎಂಬುನಾಯ ಇತ್ತನಾಗ ಮಾತ್ರ ಸೃಷ್ಟಿಗೆ ಒಂದು ಬೆಲೆ ಬರ್ತದೆ ಸೃಷ್ಟಿ ಅಂತದ್ದು ಪಾಲನೆ ಅಂಡ ಮಾತ್ರ ಸಂಹಾರಕ್ಕೆ ಅವಕಾಶ ಇದೆ ಅಂತ ಅದು ರುದ್ರೇ ಸಂಹಾರಕರ್ತರು ಬ್ರಹ್ಮೆ ಸೃಷ್ಟಿಕರ್ತರು ಆಯಂತನ ಸೃಷ್ಟಿಕಂಬಿಯಂತನ ಸಂಹಾರಕ್ಕೂ ನಡುಟು ಈಚು ಸಮಯ ಅವು ಇಪ್ಪೊಡೇ ಬಂತ ವ್ಯವಸ್ಥೆ ಎಂಬುನಾಯೆ ಅವು ವಿಷ್ಣು ಇಂಚ ಬ್ರಹ್ಮ ವಿಷ್ಣು ಮಹೇಶ್ವರ ಬಂತು ಸೃಷ್ಟಿ ಸ್ಥಿತಿ ಲಯ ಬಣ್ಣ ಮೂಜಿ ರೀತಿದು ಕೆಲಸ ಅಂಬನಾಗು ಭೂಮಿ ನೀರು ಬೆಂಕಿ ಇನ್ನು ಮೂಜಿದ್ದೆ ಅಂತ ಒಂದು ಮಡಿಕೆ ಆಗ್ಬರ್ಯದ ಬಜಿ ಮಣ್ಣಿಗೆ ಒಂದು ಚಕ್ರ ಉಂಟಿಜಿಂದ ಮಡಿಕೆ ಆ ಮಣ್ಣಿನ ನೀರಿಟ್ಟು ಕಲಪಡು ಅವು ಇನ್ನೇ ಕಲತದ್ದು ಇನ್ನೇ ಮಡಿಕೆ ಅಂಬರಾಗ ಮೂಜಿ ದಿನ ಅವು ಪುಳಿ ಬರೋದು ಅಂಟು ಬರೋದು ಸರಿ ಅಂಟು ಬರ್ತಿವೆ ಆ ಮಣ್ಣನ್ನು ಈ ಚಕ್ರ ಉಂಟಿಜಿತ್ತು ಚಕ್ರ ತಿರುಗನಾಗ ಅವು ಕರೆಕ್ಟ್ ಆಕಾರ ಬರೋದು ಆಕಾರ ಬತ್ತದುಕೊಂಡದ್ದು ಮಾರ್ಯಾರ ಐದು ಬೆತ್ತ ತೂಟು ಜೋಡು ಅವು ತೂಟು ಒಂಜಿ ಸರ್ತಿ ಇಜ್ಜಿತ್ತು ನೀರಿಟ್ಟು ಚಿಣ್ಣಿಂದ ಮುಳ್ಕೊಬರುಂಡು ಎರಡು ಸರ್ತಿ ಇಜ್ಜಿತ್ತು ಮುಳ್ಕೋರುಂಡು ಮೂಜಿ ಸರ್ತಿ ಇಜ್ಜಿತ್ತು ಮುಳ್ಕೋರುಂಡು ಆತನಾಗ ಒಂದೇ ಸರ್ತಿ ಇಜ್ಜಿತ್ತು ಮುಳ್ಕೊಂಡ ಒಡೆಗಾವನು ಅವು ಈ ಸ್ಮಶಾನ ಉಂಟು ಬಸವಂತ ಇಂಚ ಸುತ್ತು ಬಂದಾಗ ಟಕ್ಕಂದು ಬುಡಬರುಂಡ ಐಗಾವನಾದೆ ಎರಡು ಸರ್ತಿ ಏನಿತ್ತು ಸರಿ ಒತ್ತೊತ್ತು ನೀರಿಗೆ ಇದ್ದಿನ ಅಂಡ ಆವಾಗ ಕರ ಇದ್ದಿತ್ತು ಒಂಜಿ ಉಂಪು ಅಥವಾ ಗುಳಿಗಜಿ ಪಂಪರಾಗ ಅವ ಸರಿಯಾಗ ಮೂಜಿ ಸರ್ತಿ ಇದ್ದಿತ್ತು ಅಥವಾ 4 ಸರ್ತಿ 5 ಸರ್ತಿ ಇದ್ದಿಂದ ಆವಾಗ ಘಟಂ ಅಂಬರಾಗ ಅವಾಗ ಆ ಮಡಿಕೆ ಅವು ಏತು ಗಟ್ಟಿ ವೈಕು ಉಪಯೋಗ ಮಾಡ್ತು ಸೂ ಅಂತ ಇನ್ನು ಸರಿಯಾದ ಅಂಬಡದ ಆ ಕೆಲಸ ಅಂಬಣಾಯಿ ಆಯ ಸೃಷ್ಟಿ ಸ್ಥಿತಿಯಲ್ಲಿ ಹೇಗಾಡ್ತಾರೆ ಅಟ್ಲ ಮೂಜಿ ಜನ ಕುಂಬಾರರು ಅಂದಾಗ್ಲೇನು ಬಣ್ಣ ಬಂದರು ಮೂವರು ಕುಂಬಾರರು ಇಬ್ಬರು ಚೊಂಟರು ದಟ್ ಬ್ರಹ್ಮಗ ಬೆತ್ತು ರುದ್ರಗ ಇಬ್ಬರಾಗ ಚೊಂಟರಿಗೆ ಅಟ್ಲ ನಂಗೆ ಬೋಡಾನ ಕೊಳ್ಳ ಇದ್ದೇರಿಗೆ
ವಿಷ್ಣುಗಳೊಡಿತ್ತು ಆ ಒಬ್ಬಗೆ ಕೈಯೇ ಇಲ್ಲ ಈಗ ಕೈಯೇ ಇದ್ದಿಗೆ ನಮ್ಮ ಪಕ್ಕಲ್ಲ ದೇವರಿಗೆ 4 ಕೈ ಪಡ್ಕೊಂಡು ದೇವರಿಗೆ ಕೈಯೇ ಇದ್ದಿಗೆ ಇದಕ್ಕೆ ಅರ್ಥ ಎಂಜಿನೋ ನಂಗೆ ಬೋಡಾರೇನೆ ಕೊಳ್ಪಿಲೆಕ್ಕ ನಮ ಹಾಕಲೇನಿ ಜೊಂದ್ರಿ ಅಂತ ಅರ್ಥ ದೇವರಿಗೆ ಕೈ ಬರ್ಕೊಂಡೇ ಇದ್ದಿ ಇಂಜ ಕೊಳ್ಕ ಆ ಕೇಳೊಂದಿಲ್ಲ ಕೊಳ್ಕ ಬಣ್ಣಗ ಇಂಚ ಇಂಚ ಕೈ ಒಳಗೆ ಹೋಗೋಣ ತಂದೆ ಎದುರು ಬರ್ಕೊಂಡೇ ಇದ್ದಿ ದೇವರಿಗೆ ಜಯ ಬರ್ಬರಿ ಬಣ್ಣ ನಂಗೆ ಕೊಳಡು ಬಣ್ಣ ರೀತಿಡ್ ನಮ್ಮ ಇದ್ಯ ಇತ ಜೋಗಳು ಹೆಂಗೆ ಶಾಲೆ ತಂದು ಇಂಚಿನ ಗೆದ ನೋಡಿ ಒಂದು 3,000 ರೂಪಾಯಿ ಆಗ ನೀನು ಗೆದ ನೋಡಿ ಬಂಡ ಈ ಅವೇ ಕೊಳ್ತಾನ ಕೊಳ್ಬಿರಿ ಜಯ ಬಂಡ ಹಿಂಗೆ ಕೊಂಡ ಐದು ಗೆದೊಂದು ಬೋದು ಅಲ್ಪ ಇಂಚಿನ ಒಂದು ಜರ್ದಾಗಿರ್ದ ಬಾಡುಂಟು ಬಾಯಿಡು ಬಾಡುಂಟು ಮುಳ್ಳೆಲ್ಲ ಮುಳ್ಳು ನಮ್ಮ ಸಾದಿನ ಪೂರ ಹಾಳಂಪೆ ಎಂದು ಗೊತ್ತುಂಟಪ್ಪೆ ಅವ ಕೊಳ್ಬಿರಿ ಅವೇ ಎಂಚಿನ 10 ಪೈಸೆಗಳನ್ನ ಆಡಲ ಆತ ಶೋಕ ವಿನಿಯೋಗ ಅಂಪೆ ಅಂದ ಆ ಕೇಳಿನೆತ್ತು ತುಂಬಿ ಇಂಬೇನೆ ಆಲೋಚನೆ ಅಂತ ಕೊಳ್ಪೆ ನಮ್ಮ ದೇವರು ನಮ್ಮ ಕೇಳಿನ ಕೊಳ್ಪಿಲೆಕ್ಕ ಇಜೋಂತಾನ ಅನ್ನೋ ನಮ್ಮ ಪ್ರಶ್ನೆ ಒಬ್ಬಗೆ ಕೈಯೇ ಇಲ್ಲ ನಂಗೆ ನಿರ್ಪಣ ಇನ್ಕ್ಲು ದೇವರು ಇನ್ಕ್ಲೆ ಕೈ ದೆರ್ಪುಣ್ಣೆ ಇದ್ದೆ ಇನ್ಕ್ಲೆ ಜಯ ಬಂಡ ಇನ್ಕ್ಲೆ ಕೈ ಕೊಳ್ಳ ಎಂಚಗ ನಿಯೋಗ ಅಂಬರಂದು ಹಾಗೆ ಬೋಡಿಗೆ ಆಗ್ಬಿಡು ಇನ್ಕ್ಲೆ ಕೊಳ್ಪುರಿಗೆ ಈ ದಾಸರ ನನಗೆ ಗಡಿ ಮಾಡ್ತಾರೆ ಅದೇ ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ಅಖಿಲವಾಯ್ತೆನಗೆ ಸುತರನ್ನು ಕೊಡು ಎಂದು ಸ್ತುತಿಸಿ ನಾ ಬೇಡುವೆನೆ ಸುತರಿಂದ ಧೃತರಾಷ್ಟ್ರ ಗತಿ ಏನ ಪಡೆದ ಅಕ್ಲು ಕೇಳಿನ ಕೊಳ್ಳನೆ ಅಕ್ಲೆ ಭಾರಿ ಸಮಸ್ಯೆ ಆಗ್ಬೋದು ಕೆಲಸ ಅಂದಣವ ಕೊಡು ಎಂದು ಬಯಸಿನ ಚಂದದಲ್ಲಿ ಬೇಡುವೆನೆ ಅಂದಣದಿ ನಹುಷಯ್ಯ ನೇನಾದನಯ್ಯ ಭಾರಿ ಅಧಿಕಾರ ಕೊಡುವುದು ಕೇಂಡೆ ನಹುಷೆ ಆಯ್ವ ದೇವೇಂದ್ರ ಭಟ್ಟಗಳು ಐತ ಪರಿಣಾಮ ಜಾತ ಆಯ್ವ ಒಂಜಿ ಹೆಬ್ಬಾವಾತ ಪೆರ್ಮರಿಯಾದ ಭೂಮಿಗೆ ಬೀಳ್ಳೆ ಕಾಣದ್ಯ ಅಂಚಣ್ಣ ನಮ್ಮ ಕೊಳ್ಳಿಂತಾದ್ರ ಮ್ಯಾಗೆ ಎದ್ದೆ ಅವಣ ಬೇಡುವೆನು ನಾನೊಂದ ಬೇಡತಕ್ಕುದ ದೇವ ಅನ್ಯರನ್ನು ಬೇಡದೆಲೆ ಮಾಡೆನ್ನ ಹರಿಗೆ ಎಂದು ದೇವರೆಡೆ ಕೇಳಂಚಿನ ಒಂದು ಮಾರ್ಗ ಅಂಜಾದ ದೇವರು ಒಬ್ಬಗೆ ಕೈಯೇ ಇಲ್ಲ ಕೈಯಿಲ್ಲದ ಕುಂಬಾರರು ಮಾಡ್ಯರು 3 ಮಡಿಕೆಗಳ 2 ಒಡಕು ಒಂದಕ್ಕೆ ಬುಡವೇ ಇಲ್ಲ ಕೈಯಿಲ್ಲದ ಕುಂಬಾರರು ಪಂಡ ಚೊಂಟ ಕುಂಬಾರ ಮತ್ತು ಕೈಯಿಲ್ಲದ ಕುಂಬಾರ ಪಂಡ ತ್ರಿಮೂರ್ತಿಗಳು ಒಂದು ಅರ್ಥ ಆಗಲ್ಲ ಕೈಯಿಲ್ಲದ ಕುಂಬಾರರು ಅದು ಬಿಟ್ಟು ಕೈಯಿಲ್ಲದ ಕುಂಬಾರನೂ ಅಲ್ಲ ಕೈಯಿಲ್ಲದ ಕುಂಬಾರರು ಮಾಡ್ಯರು 3 ಮಡಕೆಗಳ ಮೂಜಿ ಮಡಕೆ ಅಂತಕೊಳ್ಳಿಯರಿಗಿರ್ದಂಗೆ ಓ ದೇವರ ನಂಗೆ ಕೊಳ್ಕೊಳಂಚಿನ ಪಂಡ ಜ್ಞಾನ ಭಕ್ತಿ ವೈರಾಗ್ಯ ಮೂಜಿ ಬೆಳೆಯಿರಿ ಅಂಡ 2 ಒಡಕು ಒಂದಕ್ಕೆ ಬುಡವೇ ಅಂದರೆ ಜ್ಞಾನ ವೈರಾಗ್ಯ 2 ಒಡಕು ಮಡಿಕೆ ಜಾನೊಂದು ಮಡಿಕೆಡು ನೀರು ಬಾಡ್ತೀಜಿ ಕಾವಂಡ ಓಡಾಲಿ ಕಾವಂತಿದ್ದು ಒಡಕು ಬೆತ್ತೊಂದಿಗೆ ನೀರು ಬಾಡ್ಕೊಂಡ ಬುಡವೇ ಇದ್ದೆ ಅದಕ್ಕೆ ಬುಡನೇ ಇದ್ದಿ ಬಾಟ ಪರಿಸ್ಥಿತಿ ಜೊತೆಗೆ ಹೋಗೋಣ ಇಂದಿನ ಪರಿಸ್ಥಿತಿ ಐಟ್ ಜ್ಞಾನ ವೈರಾಗ್ಯ 2 ಮಾತ್ರ ಇರ್ತದೆ ಭಕ್ತಿ ಇದ್ದಿನ ಅಂಡ ಆ ಜ್ಞಾನ ವೈರಾಗ್ಯ ಅಂತಾದರೆ ಎಂಚಿನ ಅಂತ ಎಲ್ಲ ಸಾಧ್ಯ ಇತ್ತು ಇತ್ತ ದೇವರನ ಬಗ್ಗೆ ಜ್ಞಾನ ಬರುವುದುಂಟು ನನಗೆ ಯಾರಾಗ ಹೇಳಿರೋ ಈ ಪ್ರಶ್ನೆ ಅವು ಋಗ್ವೇದಂತ ಮೂಜನೇ ಮಂಡಲ ಅಂತ 22ನೇ ಸೂಕ್ತ ಸಲ ಐಟುಂಟು ಬಡ್ಬೇಕು ಆಂಡ ಐಟೊಟ್ಟು ಸರಿ ಐಟುಂಟು ಸರಿ ಎಂಚ ಒಂಚೂರು ವಿವರಣೆ ಬೆಳ್ಳಿ ತರ ಮಂಡೆ ಸರಿ ಇತ್ತೆ ಅಂದ್ರೆ ಋಷಿಗಳು ಪಣ್ತೀರಿ ಮಾರ ಐಂಜಾಯ್ ಕೇಳಪೈ ಇನ್ನೊಮ್ಮೆ ಉಂಟೆ ಮಂಡೆ ಜ್ಞಾನ ಮಾತ್ರ ಐಟ ಶ್ರದ್ಧೆ ಭಕ್ತಿ ಇತ್ತು ಭಕ್ತಿ ಇತ್ಯಂದ್ರೆ ಜ್ಞಾನ ಐಗ ಶುಷ್ಕ ಪಾಂಡಿತ್ಯ ಅನ್ನೋದು ರೌಜಾಲ ಈಗ ಎಟ್ಟೆಗತ್ತ ಕೇವಲ ಜ್ಞಾನ ಒಡಕೋ ಐಟ್ ಜಾಲ ಜ್ಞಾನ ರಸ ಅಥವಾ ಭಕ್ತಿ ರಸ ಅಥವಾ ದೇವರನ ಅನುಗ್ರಹ ಇದು ಎಂತೆಲ್ಲ ಸಾಧ್ಯ ಇದೆಯಾ ಮಡಿಕೆ ಅವೇ ವೈರಾಗ್ಯ ಪ್ರಪಂಚ ತವಿತು ಸಿಕ್ಕಾಬಿಟ್ಟ ವೈರಾಗ್ಯ ಏನು ಬೋದು ಬದಲಿಡಿಪ್ಪೆ ಏನು ಬೋದು ಅಲ್ಪಾಲ್ಪೆ ಏನು ಬೋದು ಕುಮಾರ ಪರ್ವತ ಉಂಟುಗೊಳ್ಳುವೆ ಅಂದಾಯ್ ಬಾರಿ ಮಲ್ಲ ವೈರಾಗ್ಯಶಾಲಿ ಅಂಡ್ ಕುಮಾರ ಪರ್ವತಕ್ಕೂ ಪೋನಾಗ 2 ಬೀಡಿಲ ಒಂದು ಸಿಗರೇಟ್ಲ ವಸಂತ ಅವಳು ಬದುಕೊಳ್ಳ ಇಂಡಿಯಾಗೆ ವೈರಾಗ್ಯ ಉಂಟು ಅಂಡ ಪ್ರಯೋಜನ ಉಂಟವು ಭಕ್ತಿ ಇದ್ದಿಂದ ಅಂಡ ವೈರಾಗ್ಯ ಅಂತ ಆದರೆ ಜಾವ ಪ್ರಯೋಜನ ಅಂದ ಜ್ಞಾನ ವೈರಾಗ್ಯ 2 ಒಡಕು 2 ಒಡಕು ಒಂದಕ್ಕೆ ಬುಡವೇ ಇಲ್ಲ ಕಡೆದು ಭಕ್ತಿ ಐಕ ನಿಜವಾದ ಇಟ್ಟು ಸರಿ ಭಗವಂತನ ಅನುಗ್ರಹ ತುಂಬಿಸೋಳೆ ಇಟ್ಟು ಆಂಡ ಇದು ಬುಡನೇ ಇತ್ತು ಬುಡ ನಿಜವಾದ ಭಕ್ತಿಗೆ ಬುಡ ಬಂಡ ಜ್ಞಾನ ಭಕ್ತಿದು ಬುಡ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥಾ ಅನ್ನೋ ಮಧ್ವಾಚಾರ್ಯರು ಭಕ್ತಿದು ಸ್ವರೂಪನ ಬಂದಾಗ ಮಾಹಾತ್ಮ್ಯ ಜ್ಞಾನ ಬಂದು ಭಕ್ತಿದು ಬುಡ ಜ್ಞಾನ ಇತ್ಯಂತರ ಶ್ರದ್ಧೆ ಜ್ಞಾನ ಇತ್ಯಂತರ ಭಕ್ತಿ ಬೆಲೆ ಇದ್ದೀನಿ ಅಂಜಾದ ಆಗ ಜ್ಞಾನನೇ ಇದ್ದಿ ಶಾಸ್ತ್ರ ಓದಿದ್ರಿ ವೇದ ಓದಿದ್ರಿ ವೇದಮಂಗಳ ಅಂತಂದ್ರಿ ವೇದಮಂಗಳ ಅಂತೊಣ್ಣ ಎಲ್ಲ ಬರೀ ಒಂದು ಶಾಲ್ಪಾಟ್ರಾಗ ವೇದಮಂಗಳನೇ ಹೊರತು ಆಯ್ತು ಅರ್ಥ ತೆರೆಯೋದ್ರ ಪ್ರಯತ್ನ ಎಂತಿದ್ರಿ ಈ ಪರಿಸ್ಥಿತಿ ಮನುಷ್ಯನ ಉಂಟಾದ ದಾಸರು ಒದ್ದಾಡೊಂದು ಬಂಡು ಅಂತ ಹೇಳಿರಿ 2 ಒಡಕು ಒಂದಕ್ಕೆ ಬುಡವೇ ಇಲ್ಲ ಬುಡವಿಲ್ಲದ ಗಡಿಗೆಗೆ ಹಾಕಿದರು 3 ಅಕ್ಕಿಗಳ ಹಾಕುವರು ಹಾಕಿದರು ಒಂದು 2 ಪಾಠ ಹಾಕಿದರು 3 ಅಕ್ಕಿಗಳ 2 ಕಂಜಕ್ಕಿ 1 ಬೇಯಲೇ ಇಲ್ಲ ನನಗೆ ಪಾಠ ಹೆಂಚ ಉಂಟು 2 ಬೇಯದು 1 ಬೇಯಲೇ ಇಲ್ಲ ಅಂಚಲ ಪಾಠ ಉಂಟು ಬಹುಶಃ ಇನ್ನುಗಳಿಗೆ ಎಣ್ಣ ಪದ್ಯ ಹಂಚೆ ಕೊಡು 2 ಬೇಯದು 1 ಬೇಯಲೇ ಇಲ್ಲ
ಬೇಯಲೇ ಇಲ್ಲ ನಿಜ ಪದ್ಯಗಳು. ಇದು ಎರಡು ಕಂಜಕ್ಕಿ ಒಂದು ಬೇಯಲೇ ಇಲ್ಲ. ಕಂಜಕ್ಕಿ ಬಂಡ ಯಾವ್ದು ಅರಿತು ನಡುಡು ಸಿಗುಣ ಕಲ್ಲು ಕಲ್ಲಕ್ಕಿ ಮಾಡಬೇರೆ ಕಂಜಕ್ಕಿ ಮಾಡಬೇರೆ. ಅರಿತು ನಡುಡು ಕಲ್ಲು ಬರೋದು ಐಗೋಸರ ಅಶನಂದ್ರಾಗ ತಟ್ಟೆಡೆ ಅಶನ ಅಂತ ಹೊಂದಿದ್ದೇನೆ ತುಂಬರು ಇತ್ತೆ ಪುರ ಇರೇಟ್ ಅಶನ ದುಮುಪುರ ತಟ್ಟೆಡಿ ಜಯಾಶನ ಬಂಡ ಗಂಜಿ ಬಾಡ್ದಾನಾಗ ಇಂಚ ಬಂಡ ಗಾಡಿಟ್ಟು ಗಿಜು ಗಿಜು ಶಬ್ದ ಬಂಡ ಏನು ಬದಿ ಕಂಪರ ಶಬ್ದ ಬರೋಡು ಕಲ್ಲು. ಆ ಕಲ್ಲಿನ ಬದಲಿಗೆ ಎತ್ತಿದಾರ ಅವರು ಅಂಚ ಕಂಜಕ್ಕಿ ಬಂಡ ಬೇಯರ ಸಾಧ್ಯನೇ ಇದ್ದಿದ್ದು ಅರ್ಥ. ಎರಡು ಕಂಜಕ್ಕಿ ಒಂದು ಬೇಯಲೇ ಇಲ್ಲ. ಬೆತ್ತಂಜಿ ಅರಿ ಬೇಯರ ನಿಜವಾದ ಅವಕಾಶ ಉಂಟು ಅಣ್ಣ ಒಯ್ತಿರಿ ಎಂಜಿನ ಬುಡವಿಲ್ಲದ ಗಡಿಗೆ ಬಂಡ ನಮ್ಮ ಭಕ್ತಿ. ಅದಕ್ಕೆ ಹಾಕಿದರೂ 3 ಅಕ್ಕಿಗಳ ಬಂಡ ಮೂಜಿ ಬಗೆತ್ತೋ ಚೇತನ ದೇವರಡ ಭಕ್ತಿ ಎಂಬರ ಇಪ್ಪಣಂಚಿನ ಮೂಜಿ ಬಗೆತ್ತೋ ಚೇತನ, ಸಾತ್ವಿಕ ಚೇತನ, ರಾಜಸ ಚೇತನ, ತಾಮಸ ಚೇತನ ಅಂದ್ರೆ ಮೂಜಿ ಚೇತನ ಉಂಟು. ಮೂಜಿ ಬಗೆ ಜೀವಿರು ಅಂದೇನು ಇವುಗಳು ಹರಿದಾಸ ಸಾಹಿತ್ಯ ಉಂಟು. ಸುಂಡ ಮುಕ್ತಿಯೋಗ್ಯ, ನಿತ್ಯ ಸಂಸಾರಿ, ತಮೋಯೋಗ್ಯ ಬಣ್ಣ ಶಬ್ದ ಉಂಟು ಮಾಡ್ತಾರೆ. ಇನ್ನು ಶಾಸ್ತ್ರ ಉಂಟು ಬಣ್ಣಗ ಸಾತ್ವಿಕ, ರಾಜಸ, ತಾಮಸ ಅಂದ್ರೆ ಮೂಜಿ ಬಗೆತ್ತೋ ಜನ. ಈ ಮೂಜಿ ಬಗೆತ್ತೋ ಜನಗಳೇನು 3 ಅಕ್ಕಿ ಬಂಡಿರಿ ಇಂದು ಬೇಯೋಡು ನಿಜವಾದ ಈ ಸಂಸಾರಕ್ಕೂ ಬರ್ತನ ಜಯ ಬಣ್ಣ ಬೇಯರೋಗೋಸ್ಕರ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬಿಸಿ ಪುರ ಅಂತ ದೇವರು ಆ ಮಂಡ್ಯ ಬಿಸಿನ ತಜ್ಜಿ ಬಿಡು ಸಿಕ್ಕಾಪಟ್ಟೆ ಬಿಸಿ ಅವಂದೇ ಬಿಡು ಆ ಬಿಸಿಗೆ ಸರಿಯಾದ ಬೇಯೋಡು ಪಕ್ವ ಅವಡು ಅಂಡ ಎರಡೂ ಬೇಯದು ಒಂದು ಬೇಯದೇ ಇಲ್ಲ. ನೆಟ್ ರಾಜಸ ತಾಮಸ ಅಂತ ಎರಡು ಉಂಟಲ್ಲ ಅವು ಬೇಯ್ಪುರಿ ಬೇಯಿಂಡ ಮೋಕ್ಷಕ್ಕೆ ಹೋಗ್ಬೋದು. ಅವು ಬೇಯ್ಪುರಿ ಅವು ಜಯ ಬಂಡ ಒಂಜ ನಿತ್ಯ ಸಂಸಾರ ಪಡು ಇಂಡ ಇದ್ದಂಡ ತಮೋಯೋಗ್ಯ ಅವು ಮೋಕ್ಷಕ್ಕೆ ಹೋಗ್ಬಿಡ ಅಂಚಿನ ಬೇಯರಕ್ಕೆ ಅವಕಾಶ ಇಪ್ಪು ನಾವು ಸಾತ್ವಿಕವನ್ನ ಚೇತನ ಆಂಡ ಅದು ಬೇಯಲೇ ಇಲ್ಲ. ಅದು ದಿಗೆಲ್ ಡಿಜಿಂಡವ ಅವು ಕೊದಿಯೋದು ನೀರು ಕೊದಿಯೋಂತಿತ್ತಿಲ್ಲ. ಈ ಅರಿ ರಕ್ತದ ಮಿತ್ತುಕೋದಿಂದ ನಾ ತಂದೆ ನೀರು ಜಪ್ಪನೇ ಇತ್ತು ಪಾತ್ರೆಡ್ಕೊಂಡೇ ಇತ್ತು. ಅವು ಎಂಚಿನ ತಾಪತ್ರಯ ಆಗಿ ಬರ್ತದ ಐದು ಎಂಚಾಡ್ಲ ತಪ್ಪ ಉಂಟು ದೇವರದ ಬಗ್ಗೆ ಆಲೋಚನೆ ಎಂಬರಿಂದ ಒಂದು ಬೇಯಲೇ ಇಲ್ಲ. ಬೇಯಲಿಲ್ಲದ ಅಕ್ಕಿಗೆ ಬಂದರು 3 ನೆಂಟರು. ಈ ನೆಂಟರಿಗೆಲ್ಲ ಹಣೆ ಬರಸಲೇ ಪಾಪ ಗೋವು ಬೇಯ್ತರಿಯ ಆಯ್ಕೆ ಬಿದ್ದಿರುವತ್ತರಿಗೆ ಬಂದರು 3 ನೆಂಟರು, 2 ಉಣ್ಣರು, ಒಬ್ಬಗೆ ಹಸಿವೇ ಇಲ್ಲ. ಈ ಬೇಯಲಿಲ್ಲದ ಅಕ್ಕಿ ಪಂಡಯ್ಯರು ಪಿರಪ ಬಣ್ಣ ಸಾತ್ವಿಕ ಚೇತನ ಆಯ್ಗ ಬಂದರು 3 ನೆಂಟರು ಬಂಡ ಮೂಜಿ ರೀತಿಯ ಕರ್ಮ ಉಂಟು. ಆ ಎಂಪಡಾನ ಮೂಜಿ ಕರ್ಮ ನಿತ್ಯ ನೈಮಿತ್ತಿಕ ಕಾಮ್ಯ. ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಇತಿ ಕರ್ಮ ತ್ರಿಧಾ ಸ್ಮೃತಂ ಒಂದು ಮೂಜಿ ಬಗೆತ್ತ ಕರ್ಮ. ಅಥವಾ ದೈಹಿಕ ದೈಶಿಕ ಕಾಲಿಕ ಅಂದು ನೇನು ಜಗನ್ನಾಥಾಸರು ಪಂಡ್ರೆ ದೈಹಿಕ ದೈಶಿಕ ಕಾಲಿಕ ತ್ರಯ ಮೂಜಿ ರೀತಿಯ ಕರ್ಮಗಳು ಪಂಡ್ರೆ. ದೈಹಿಕ ಕರ್ಮ ಮಂಡೆ ಶರೀರ ಅಂತಾದ್ರೆ ಅಂಜಿರೋ ಕರ್ಮಗಳು ನಮ್ಮ ಸಂಧ್ಯಾವಂದನೆ ಇಪ್ಪು ಭಜನೆ ಇಪ್ಪು ಪುರ ಇನ್ನು ಪುರ ದೈಹಿಕ ಕರ್ಮ. ದೈಶಿಕ ಕರ್ಮ ಮಂಡ ಕೆಲವು ದೇಶಂತು ಪೋನಾಗ ಅಂಬಡವನ ಕರ್ಮ. ಇತ್ತೆ ಪ್ರಯಾಗ ಕ್ಷೇತ್ರ ಅಂತ ಪೋನಂದಾಂಡ ಅವಳು ಪಂಜವಳು ವೇಣಿದಾನ ಅಂತ ಅಂಬಡು. ಗಯಕ್ಕೆ ಪೋನಂದಾಂಡ ಪಿತೃಕರ್ಮಗಳೇನ ಅಂಬಡು. ತಿರುಪತಿಗೆ ಪೋನಂದಾಂಡ ಸ್ವಾಮಿ ಪುಷ್ಕರಣಿ ಚೋಂಜಿ ಮೀತು ವರಾಹದೇವರನ್ನು ಸುಯಿಬೆತ್ತೇ ಪೋತು ಶ್ರೀನಿವಾಸ ದೇವರನ್ನು ಸುವಡು. ಉಡುಪಿಗೆ ಪೋನಂದಾಂಡ ಸುರಗು ಉಡುಪನ ಸುವಡು ಉಡುಪೇರನ್ನು ಸುವಡು. ಉಡುಪಿದ ಉಡುಪೇರು ಬೆಳ್ಳದಾಂಡ ಚಂದ್ರಮೌಳೀಶ್ವರ. ಆ ಉಡುಪ ಬೆಟ್ಟ ಚಂದ್ರಮೌಳೀಶ್ವರನ್ನು ಸೂತು 5 ಬೆತ್ತಿಂಚಿ ಅನಂತೇಶ್ವರನ ದರ್ಶನ ಅಂತಂದು ಪೋತು ಮತ್ತು ಸರೋವರ ಕೈಗಾರ್ಜಕ್ಕೆ ಬಂದು ಕೃಷ್ಣನ ದರ್ಶನ ಅಂಬಡು ಇಂಚೌಜಿ ವಿಧಿ. ಅವು ದೈಶಿಕ ಕರ್ಮ ಅಂದ್ರೆ ಆ ದೇಶ ಅಂಬಡ ಅನ್ನೋ ಕರ್ಮ ದೈಶಿಕ. ಕಾಲಿಕ ಕರ್ಮ ಮಂಡ ಗ್ರಹಣ ಬಂದಾಗ ಇಂಚ ಅಂಬಡು ಜಪಾನುಷ್ಠಾನ ಸ್ನಾನ ದಾನ ಇತ್ಯಾದಿ ಕರ್ಮಾನುಷ್ಠಾನ ಅಂಬಡು. ಪಿತೃತಿಥಿ ಬಂದಾಗ ಇಂಚಿನ ಕೆಲಸ ಅಂಬಡು ಒಂದು ಪುರ ಕಾಲಿಕ ಆಯಾ ಕಾಲುಂಟ ಅಂಬಡು. ದೀಪಾವಳಿ ನರಕ ಚತುರ್ದಶಿ ಬಂದಾಗ ಬೋಕ್ಷರ ಬೇಗ ಲಗ್ಗತೆ ಈ ರೀತಿ ಅನುಷ್ಠಾನ ಅಂಬಡು ಒಂದು ಪುರ ಕಾಲಿಕ. ಇಂಚಿನ ದೈಹಿಕ ದೈಶಿಕ ಕಾಲಿಕ ಬಂಡ ಮೂಜಿ ಬಗ್ಗೆ ಕರ್ಮ. ಅಥವಾ ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ನಿತ್ಯ ಕರ್ಮ ಮಂಡ ಜಾದು ಯದಕರಣೆ ಪ್ರತ್ಯವಾಯಸ್ತನ್ನಿತ್ಯಂ ವೈನ ಅಂತನೈತ್ಯಂದನೇ ದೋಷ ಕರ್ಮ ಐಕ ನಿತ್ಯ ಕರ್ಮ ಅಂಬುದು. ನಮ್ಮ ಉಪನಯನ ನಾಯಕ ಸಂಧ್ಯಾವಂದನೆ ಬಣ್ಣ ನಿತ್ಯ ಕರ್ಮ. ವರ್ಷಕ್ಕೊಂದು ಸರ್ತಿ ಪಿತೃಕರ್ಮ ಶ್ರಾದ್ದ ಬಣ್ಣ ನಿತ್ಯ ಕರ್ಮ. ವರ್ಷಕ್ಕೊಂದು ಸರ್ತಿ ಉತ್ಸರ್ಜನ ಉಪಕರ್ಮ ಬಣ್ಣ ನಿತ್ಯ ಕರ್ಮ. ಅಂತನೈತ್ಯಂಡ ದೋಷ ಐದು ನಿತ್ಯ ಕರ್ಮ ಬಂಡ ಪ್ರತಿದಿನಲಾಂಬುಡ ಕರ್ಮ ಅಂತ ಅರ್ಥ ನಿತ್ಯ ಕರ್ಮ. ಪಂಜವಳಿಗೆ ಕಡ್ಡೆ ಬುದ್ಧಿ ಪಾಠ ಬಣ್ಣ ನಿತ್ಯ ಕರ್ಮ ಇಂಚ ನಿತ್ಯ ಕರ್ಮ ಬಂಡ ಅಂಪಂತ ಇಪ್ಪುಣವೇ ದೋಷ ಬಣ್ಣ ಕರ್ಮ. ನೈಮಿತ್ತಿಕ ಕರ್ಮ ಬಂಡ ನಿಮಿತ್ತ ವಿಶೇಷ ಬಣ್ಣಗ ಸೂರ್ಯಗ್ರಹಣ ಇತ್ಯಾದಿ ಬಣ್ಣಗ ನಿಮಿತ್ತುಂಟ ಬಣ್ಣಂಚಿನ ಕರ್ಮಗಳು ನೈಮಿತ್ತಿಕ ಕರ್ಮಗಳು. ಕಾಮ್ಯ ಬಣ್ಣದಾಂಡ ಒಂಜಿ ಅಂಚಾವಡು ಇಂಚಾವಡು ಅಂತ ಒಂಜಿ ಪುಣ್ಯದಾನಿ ಸತ್ಯನಾರಾಯಣ ಪೂಜೆ ಅಂಬಣೆಪ್ಪು ಒಂಜಿ ವರ್ಷಕ್ಕೆ ಒಂಜಿ ಗಣಹೋಮ ಅಂಬಣ ಒಂದು ಪುರ ಕಾಮ್ಯ ಕರ್ಮಗಳು. ನಿರ್ವಿಘ್ನತಾ ಸಿದ್ಧ್ಯರ್ಥಂ ಕರಿಷ್ಯೆ ಕೂಡ ಅಂಬರ್ಯ ಕಾಮ್ಯ ಕರ್ಮ.
ಈ ಮೂಜಿ ನೆಂಟೆರು ಬತ್ತೆರಿಗೆ ಬೇಯಲಿಲ್ಲದ ಅಕ್ಕಿಗೂ ಬತ್ತನ ಭಕ್ತಿ ಸರಿ ಇತ್ಯಂತ ನಂಚಿನ ವ್ಯಕ್ತಿಗೆ ಮೂಜಿ ಕರ್ಮಗಳು ಬತ್ತ ಇಬ್ಬರು ಗುಣ್ಣರು ಒಬ್ಬಗೆ ಹಸಿವೆ ಇಲ್ಲ ನೆಟ್ಟ ಕಾಮ್ಯ ಕರ್ಮ ನೈಮಿತ್ತಿಕ ಕರ್ಮ ಒಂದು ಎರಡು ಮೋಕ್ಷೋಪಯೋಗಿ ಅತ್ತ ಮೋಕ್ಷೋಪಯೋಗಿಯು ನಿತ್ಯ ಕರ್ಮ ಯಾಕಂದ್ರೆ ಕಾಮ್ಯ ಕರ್ಮ ಜಾಯಬಂಡ ನವಗ್ರಹ ದೋಷ ಪರಿಹಾರಾರ್ಥಂ ನವಗ್ರಹೋಮಂ ಕರಿಷ್ಯೆ ಐಟು ಮೋಕ್ಷ ಸಿಕ್ಕಣ ಅಂತ ನಮ್ಮ ಗ್ರಹಚಾರ ದೋಷ ಪರಿಹಾರಕ್ಕೋಸ್ಕರ ಅಂಡ ನಿತ್ಯ ಕರ್ಮ ಉಂಡದೆ ಇದು ಗಾಯತ್ರಿಯ 1000 ಗಾಯತ್ರಿಯ ಸರಿಯಾದ 10 ಗಾಯತ್ರಿಯ ಅಂಕಣ ಉಂಡದೆ ನಿತ್ಯ ಇಲ್ಲಳದ ಅಂಕಣ ಕೆಲಸಗಳು ಪೂರ ದೇವರೆನಿಸುವಂತೂ ದೇವರನ್ನು ಪಾತ್ರೆ ಜಗದಿಗನೋ ಇತ್ಯಾದಿ ಕೆಲಸಗಳು ಜಾತ ಉಂಟು ಈ ನಿತ್ಯ ಕರ್ಮ ಒಂದು ನಿಜವಾದ ಮೋಕ್ಷೋಪಯೋಗಿ ಕರ್ಮ ಅಂಡ್ ಐನಂತನ್ನೇ ದಿಗೆ ಇಬ್ಬರು ಉಣ್ಣರು ಅಗ್ಲಿಗೆ ಅಶರಂಪರನೇ ಆಪರಿ ಇಬ್ಬರು ಒರಿಯಕ್ಕೆ ಅಶರಂಪರ ಆಪಣ ಅಂಡ್ ಆಯ ಉಣ್ಣಲೇ ಇಲ್ಲ ಆಯ ಕುಳ್ಳಾಗ ಮೈಲಿಗೆ ಅನಿಸೋನು ಪರಿಷೆಗಂದ ಅಂಜಲ್ಲ ಕೇಳಲಿಕ್ಕ ಆಯ ಅಶರನೇ ಅಂದ್ರಿ ಈಗ ಇದಕ್ಕೆ ನಿತ್ಯ ಕರ್ಮಲಾನುಷ್ಠಾನ ಎಂಬೆ ಹಸಿವಿಲ್ಲದ ನೆಂಟನಿಗೆ ಕೊಟ್ಟರು 3 ಟೊಣಪೆಗಳ 2 ಸೋಂಕವು ಒಂದು ಸೋಂಕಲೇ ಇಲ್ಲ ಸಾರಿ ದೊಣ್ಣೆ ಬಸಂತ ಹಾಕಿರ್ಗೇರಿ ಏರಿ ಆ ಪೂಜನೆ ಹಸಿವಿದ್ದೆ ಅಂದ್ರು ನಂಗೆ ಬಡವ ಇದ್ದಿ ಬಂಡೆ ಅದ ಅಶನೇ ನೆಂಪರಿಯದ ಆಯಾಗ ಮೂಜಿ ಟೊಣಪೆಗಳಿಯರು ಟೊಣಪೆ ಬಂಡ 8 ಪೆಟ್ಟು ಮೂಜಿ ಪೆಟ್ಟುಗಳಿಯರು ಮೂಜಿ ಪೆಟ್ಟುಕೊಂಡ 2 ತಾಗದನ್ನೇ ಇದ್ದಿಗೆ ಅವು ತಾಗಿರೋ ಸಾಧ್ಯನೇ ಇದ್ದಿಗೆ ಜಯಮಂಡ ಇಂಚೊಂದು ಜೋಗಳಿ ಕೆಲವು ಸರ್ತಿ ಕೆಲವರು ಪೆಟ್ಟು ಬರಬೇಕು ಇಂಚಕ್ಕೆ ತಾನೇ ಕೈ ಬಸಂತ ಠಕ್ ಅಂತ ತನ್ನ ಕೈಗೆ ಹಾಕೋಣ ಆ ಪೆಟ್ಟದ ಶಬ್ದ ಕೇಳಿದ್ರೆ ಬೆತ್ತೊಂದು ಬಾಲೆ ಸರಿ ಕೆಲಸ ಮಾಡು ಒಂದು ಉದ್ದೇಶ ಅಂಚೆ ಪೆಟ್ಟು ಮಾಡು ಅಂಚೆ 2 ಸೋಂಕವು 2 ಪೆಟ್ಟು ತಾಗಿರದೆ ಸಾಧ್ಯ ಐತಿ ಮೂಜಿನೇದು ತಾಗೊಡುತ್ತೇನೆ ಅಂಡ ತಾಗದನ್ನೇ ಇದ್ದಿಗೆ ಒಂದು ಮೂಜಿ ಪೆಟ್ಟು ಟೊಣಪೆ ಕಂಡ ಇದು ದಪ್ಪ ಬರ್ಕಲೆಕ್ಕ ಪೆಟ್ಟು ಲೆಕ್ಕ ಆ ಪೆಟ್ಟು ಹೋಗುವಂಟ ತಾಪತ್ರಯ ಮೂಜಿ ರೀತಿಯ ತಾಪ ಉಂಟು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅಂದು ಮೂಜಿ ತಾಪತ್ರಯ ಉಂಟು ಆಧ್ಯಾತ್ಮಿಕ ಪಂಡ ಆತ್ಮ ಸಂಬಂಧಿ ಆದಂಚಿನ ಸಮಸ್ಯೆಗಳು ಮನಸ್ಸಿಗೆ ಸಂಬಂಧಪಟ್ಟ ಮಾನಸಿಕ ಬಾಧ್ಯಗಳು ಆದಿ ಭೌತಿಕ ಪಂಡ ಪಂಚಭೂತ ಅತಿವೃಷ್ಟಿ ಅನಾವೃಷ್ಟಿ ನೀರು ತಾತ್ರ ಅಥವಾ ಸಿಕ್ಕಾಪಟ್ಟೆ ಸೆಕೆ ತಾತ್ರ ಸೈಪಣಗಳು ಆಕಳಿಗೆ ಯಾವುದೋ ಶ್ರೋಗಾಪಣ ಬೆತ್ತೊಂದು ಪುರ ಯಾವ ಪುರ ಅವು ತೂತ್ತಾದ್ರ ಇಲ್ಲಾಗ ತೂಗುಳ್ಳ ಒಂದು ಪುರ ಆದಿ ಭೌತಿಕ ತಾಪತ್ರಯ ಆದಿ ದೈವಿಕ ಪಂಡ ಕುಲದೇವತಾ ಶಾಪ ಅಥವಾ ಗ್ರಹಚಾರ ದೋಷ ಋಷಿ ಶಾಪ ಇತ್ಯಾದಿ ಕರ್ಮ ಆದಿ ದೈವಿಕ ಈ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಪಂಡ ಮೂಜಿ ತಾಪಂಗಳೇನು ಕೊಳಿಯರು ಮುಗ್ಲಿಕ್ಕೆ ಮೂಜಿ ಬೆಟ್ಟ ಐಟ್ 2 ಸೋಂಕವು 2 ತಾಗುರಿಬೇಕು ಅವು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಉಂಟು ಆದಿ ಭೌತಿಕ ಆದಿ ದೈವಿಕ ಬ್ಯಾಗ ತಾಗುರಿಗೆ ಜಯಬಂಡ ಆದಿ ಭೌತಿಕ ಜಾಲ ಪೆಟ್ಟು ಬತ್ತನ ನಾನು ನಿಜವಾದ ಯಾವುದು ಯೋಚನೆ ಪಡೆ ಸಿಕ್ಕಾಪಟ್ಟೆ ವರ್ಷ ಬತ್ತದ ಇಲ್ಲು ಉಳ್ಕೊಂಡು ನಾನಾಗ ದೇವರ ರಕ್ಷಣೆ ಪಡೋದು ದೇವರನ್ನು ಯೋಚನೆ ಪಡ ಹೋದ್ರ್ಯಾ ಅವು ಸೋಂಕೊಂಡೇ ಇರ್ತೀನಿ ಜಯಬಂಡ ವರ್ಷ ಬರ್ಕೊಂಡು ಒಂದು 4 ದಿನ ತುಂಬೇ ತೀರ್ಮಾನ ತಿಪ್ಪೇರು ಪೂರ ಹವಾಮಾನ ವರದಿ ಬತ್ತಿಬಿಡದ ಆಯ್ತ ಪ್ರಕಾರ ಏನು ಒಳ ದೂರಂಗ ಒಳ್ಳೆ ತೊಂದ್ಬೋದಿಪ್ಪೇರು ಮ್ಯಾಗ ಅವು ಸೋಂಕೊಂಡೇ ಇದ್ದಿ ಅದಕ್ಕೆ ಕೂಡ ವ್ಯವಸ್ಥೆ ಕೂಡ ಅಂತಂದಿದ್ವಿ ಮರಕ್ಕೆ ಬರ್ತದೆ ಮರ ತವಿತುಕೊಳ್ತಿದ್ವಿ ವರ್ಷ ಬಂದಾಗ ತನ್ನ ಜೀವ ರಕ್ಷಣೆಗೆ ಯೋಚನೆ ಎಂಬನೇ ಹೊರದು ದೇವಸ್ಥಾನ ಉಳ್ಕೊಂಡುಂಡು ಯೋಚನೆ ಎಂಬ್ರಿ ಅಂಚ ತನ್ನ ಬಗ್ಗೆನೇ ಯೋಚನೆ ಆದಿ ಭೌತಿಕೊಂಡ ಅಂಚ ಆದಿ ದೈವಿಕೊಂಡ್ಲ ಆಯ್ಕೆ ಗ್ರಹಚಾರ ದೋಷ ಪರಿಹಾರ ಆಯ್ಕೆ ದೇವಸ್ಥಾನ ಪೂಜೆ ಪೂಜೆ ಇದು ಎಂಬನೇ ಹೊರತು ಆತ್ಮಶ್ರೇಯಸ್ಸದ ದೃಷ್ಟಿ ಯೋಚನೆ ಎಂಬ್ರಿ ನಿಜವಾದ ಆಧ್ಯಾತ್ಮಿಕ ಪೆಟ್ಟು ಆಗ ತಾಗೊಡಿತು ಮಾನಸಿಕವಾದ ಆಘಾತಗಳು ಜಾದುಂಡು ಅಂಚಂಡ ದೇವರೇನೇ ನಂಬಡತೆ ಎಂದು ಸಂಕಟ ಬಂದಾಗ ವೆಂಕಟರಮಣ ದೇವರ ಕಡೆಗೆ ಓಡಿತಾನೆ ಅಂಡ ಒಂದು ಸೊಂಕಲೇ ಇಲ್ಲ ಐನ ಜಾಡಿಸಂದು ಬಿಡಿಯ ಪೂರ ನಮ್ಮ ಕರ್ಮ ನೆಟ್ಟು ದೇವರ ಜಾದಂಬರ ಪಾಪ ಅಂದು ದೇವರ ನಮಿತೆ ಪಾಪ ಅದು ಸಜನಸು ನಾನು ದೇವರ ನಮಿತೆ ಬಾರ ಮಾಡಿದ್ದೆ ಈದಕ್ಕೆ ಕತೆ ಮುಗಿನ ಕಡೆಗೆ ಜಾದವಂಟೇರು ಗೊತ್ತುಂಡ ಸೋಂಕಲ್ಲದ ತೊಣಪೆ ತಾಕಿಸಿ ಓ ಪುರಂದರ ರಾಯ ನೀನು ಕಾಯಲಿ ಬೇಕು ಪುರಂದರ ರಾಯ ಈ ನಂಗೆ ತಾಗೊಂತಿದ್ದಿ ಮಾರಾಯ ದೇವರುಗಳನ್ನ ಟೊಣಪೆ ಆ ಸೋಂಕು ತಾಗೊಂತಿದ್ಯಾ ಆ ಪೆಟ್ಟಿ ಹೆಂಗೆ ತಾಗಿಲೆಕ್ಕ ಅಂತದ್ದು ಎನ್ನ ಮನಸ್ಸು ದೇವರ ಕಡೆಗೆ ಹೋಗಲೆಕ್ಕ ಅಂಪುಲವ ಪುರಂದರ ದಾಸ ರಾಯರೇ ಇನ್ನು ಅರ್ಥಗಳೆಲ್ಲ ಪುರಂದರ ವಿಠಲ ಬಲ್ಲ ಅನ್ಯರು ಯಾರು ತಿಳಿದವರಿಲ್ಲ ನೋಡಿ ಪುರಂದರದಾಸರ ಕಡೆಗೆ ಮಣ್ಮನಸಲಿ ಇನ್ನು ಇದರ ಅರ್ಥವ ಅಂದೇತ ಅರ್ಥ ಉಂಡದ ಅದಕ್ಕೆ ಒಂದೇ ಅರ್ಥ ಆಗ್ತದೆ 2 ಅರ್ಥ ಆಗ್ತದೆ ಇನ್ನು ಕೇಂಡ ಒಂದೇ ಅರ್ಥನ 2 ಅರ್ಥನ ಕೇಳುವರು ಅಂಡ ಸುಮಾರು ಅರ್ಥಗಳುಂಟು ನೀನು ಪುರಂದರ ವಿಠಲೆ ತೆರಿವೆಯಪ್ಪ ಇನ್ನು ಅನ್ಯರು ಯಾರೂ ತಿಳಿದವರಿಲ್ಲ ಒಳಿದಾಗಲಿಗೆ ಒಂದು ಸರಿಕಟ್ಟ ಅರ್ಥ ಅವರ ಸಾಧ್ಯ ಇದ್ದಿ ಅಂಚಂದು ಅನೇಕ ವೇದಾಂತದ ಪ್ರಮೇಯಗಳಿನ ತನ್ನ ಒಳೆ ತುಂಬೊಂದಿಂಜಿನಂಚಿನ ವಿಶಿಷ್ಟವಾದ ಪದ್ಯ ಅಂದರೆ ಪುರಂದರದಾಸರೇ ಕಡೆಗೆ ಪಡ್ತೇನೆ ಈತನೆತ್ತ ಬಗ್ಗೆ ನಿನ್ಗಳಿಗೆ ಪಣ್ಣುಡಾನ ವಿಷಯ ಒಟ್ಟು
ಇಡೀ ಮುಳ್ಳು ಕೊನೆಯ ಮೇಲೆ ಎಂದು ಸುರಾನು ಪದ್ಯ ಜಾದುಂಡು ಈತ ಏನವರ ಓದಿನಾಗ ಇನುಗಳು ಏನು ಇತ್ತ ಇಡಮಿಟ್ಟ ಬಣ್ಣ ಅರ್ಥ ಇನುಗಳಿಗೆ ಒಂದು ಸರ್ತಿ ತಲೆ ತೋಳಿ ಬೋನಂದ ಒಂಚೂರು ಟೊಣಪೆ ತಾಗಲಿಂದ ಅರ್ಥ ಇತ ಟೊಣಪೆ ದೇವರ ತಾಗ ಏನೋ ಇದೆಯಾ ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ ಮೂಜಿ ಶರೀರ ಮುಳ್ಳು ಕೊನೆ ಜೀವ 3 ಕೆರೆಯ ಕಟ್ಟಿ 2 ತುಂಬವು 1 ತುಂಬಲೇ ಇಲ್ಲ 1 ಬಂಡ ಸ್ಥೂಲ ಶರೀರ ಐದು ನಮ್ಮ ತುಂಬಿಸೋದ್ರಿಯ ನಮ್ಮ ತಪ್ಪದು ತುಂಬಲಿಲ್ಲದ ಕೆರೆಗೆ ಬಂದರು 3 ಒಡ್ಡರು ಐದು 3 ಜನ ಒಡ್ಡರು ಬರ್ತಾರೆ ಬಾಲ್ಯ ಯೌವನ ವಾರ್ಧಕ್ಯ 3 ಬರ್ತಾನೆ ಸ್ಥೂಲ ಶರೀರ ಉಂಟು 2 ಕುಂಟರು ಒಬ್ಬಗೆ ಕಾಲೇ ಇಲ್ಲ ಯೌವನ ಅಂತ ಸಾಧನೆ ಅಂತದ್ರಿ ಕಾಲವೇ ಇಲ್ಲ ಕುರಿಸೋತಿದ್ದಾರೆ ಕಾಲಿಲ್ಲದ ಒಡ್ಡರಿಗೆ ಕೊಟ್ಟರು 3 ಎಮ್ಮೆಗಳ ಧರ್ಮ ಅರ್ಥ ಕಾಮ 2 ಬೆರಡು ಒಂದಕ್ಕೆ ಕರುವೇ ಇಲ್ಲ ಧರ್ಮ ಅದು ವಿತ್ತ ಬಡ್ಡ ಧನಂತೂ ಕರುವೇ ಇಲ್ಲ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು 3 ಹೊನ್ನುಗಳ ಧರ್ಮಾಯ ಯಶಸ್ಸೇ ಅರ್ಥಾಯ ಕೊಟ್ಟರು 3 ಹೊನ್ನುಗಳ 2 ಸವಕಲು 1 ಸಲ್ಲಲೇ ಇಲ್ಲ ಧರ್ಮ ಐನು ಅಂತದ್ರಿಯ ನಮ್ಮ ದಾನ ಧರ್ಮ ಅಂತದ್ರಿಯ ಸಲ್ಲದ ಹೊನ್ನುಗಳಿಗೆ ಬಂದರು 3 ನೋಟಗರು 3 ನೋಟಗರು ಬಂಡೆ 2 ಅರ್ಥ ಬಂಡೆ ಸಂಚಿತ ಪ್ರಾರಬ್ಧ ಆಗಾಮಿ ಬಣ್ಣ ಕರ್ಮ ನಿಜೊಳ್ಳೆ 2 ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ಪ್ರಾರಬ್ಧ ಕರ್ಮ ಐಕ ಕಣ್ಣಿಲ್ಲದ ನೋಟಗರಿಗೆ ಕೊಟ್ಟರು 3 ಊರುಗಳ ಸ್ವರ್ಗ ನರಕ ಮರ್ತ್ಯ ಬಣ್ಣ ಭೂಮಿ 2 ಹಾಳು ಒಂದಕ್ಕೆ ಒಕ್ಕಲೇ ಇಲ್ಲ ಭೂಮಿ ಇಟ್ಲ ಜಾಲ ಕೆಲಸ ಬರಾವಂತಿದ್ದಿ ನಮಗೆ ಒಕ್ಕಲಿಲ್ಲದ ಊರಿಗೆ ಬಂದರು 3 ಕುಂಬಾರರು ತ್ರಿಮೂರ್ತಿ ಬರ್ತೇನೆ 2 ಚೋಂಟರು ಒಬ್ಬಗೆ ಕೈಯೇ ಇಲ್ಲ ವಿಷ್ಣು ನಂಗೆ ಕೊಳ್ಪಿ ಲೆಕ್ಕ ನಮನಾಡ ತಂದಿದ್ದೆ ಅಂದರ್ಥ ಕೈಯಿಲ್ಲದ ಕುಂಬಾರರು ಮಾಡ್ಯರು 3 ಮಡಕೆಗಳ ಜ್ಞಾನಭಕ್ತಿ ವೈರಾಗ್ಯ ಅಥವಾ ಸೃಷ್ಟಿಸ್ತಿದ್ದಿ ಲಯ 2 ಒಡಕು ಒಂದಕ್ಕೆ ಬುಡವೇ ಇಲ್ಲ ಭಕ್ತಿ ಬುಡವಿಲ್ಲದ ಗಡಿಗೆಗೆ ಹಾಕಿದರು 3 ಅಕ್ಕಿಗಳ ತ್ರಿವಿಧ ಚೇತನ 2 ಬೇಯದು 1 ಬೇಯಲೇ ಇಲ್ಲ ಸಾತ್ವಿಕ ಚೇತನ ಬೇಯಲಿಲ್ಲದ ಅಕ್ಕಿಗೆ ಬಂದರು 3 ನೆಂಟರು ನಿತ್ಯ ನೈಮಿತ್ತಿಕ ಕಾಮ್ಯ 2 ಉನ್ನರು ಒಬ್ಬಗೆ ಹಸಿವೇ ಇಲ್ಲ ನಿತ್ಯ ಕರ್ಮ ಹಸಿವಿಲ್ಲದ ನೆಂಟರಿಗೆ ಕೊಟ್ಟರು 3 ಟೊಣಪೆಗಳ ತಾಪತ್ರಯ 2 ಸೋಂಕವು 1 ತಾಕಲೇ ಇಲ್ಲ ತಾಕಲಿಲ್ಲದ ಟೊಣಪೆ ಠಾಕಿಸಿ ಎನ್ನನು ಪಾಲಿಸೋ ಹೇ ಪುರಂದರ ರಾಯ ಇನ್ನು ಅರ್ಥಗಳೆಲ್ಲ ಪುರಂದರ ವಿಠಲ ಬಲ್ಲ ಅನ್ಯರು ಯಾರು ತಿಳಿದವರಿಲ್ಲ ಈತ ಪದ್ಯ ನಾನು ಜಾಸ್ತಿ ಬಟ್ಟೆ ನನ್ನನ್ನು ಮಲತ್ಬೋದು ನೈಕೋಸ್ಕರ ಈತೆ ಎಂಥದ್ದು ಇಂದ ಮಿತ್ತಿನಗಳಿಗೆ ಜಾಲ ಪ್ರಶ್ನೆ ಹೇಳಿತ್ತು ನನ್ನ ಚರ್ಚೆ ಮಾಡೋಕ್ಕೆ ಅವಕಾಶ ಶ್ರೀಕೃಷ್ಣ ಬಾರಿ ಕಷ್ಟ ಉಂಟದೆ ಪದ್ಯ ಸುಲರಾಗಿ ಜಾದು ಸುಲಭ ಅಂದಿಪ್ಪಣ್ಣು ಐನು ಬೇತೆ ಬೇತೆ ನಮ್ಮನೇಟ ಅರ್ಥ ಬರೋಕ್ಕೆ ಅವಕಾಶ ಇತ್ತು ಅಂಚಿನ ಪದ್ಯ ಅದಕ್ಕೋಸ್ಕರನೇ ಈ ನುಂಡಿಗೆ ಬಣ್ಮಣ ಹಾಕೋದು ಜಯಬಂಡ ನೇರವಾದ ಒಂದು ವಿಷಯ ಬಂಡ ಐದು ಆತೆ ಅರ್ಥ ಐದು ಸುತ್ತುತ್ತು ಕಂಡುಂಡ ಈಗ ಏತ್ಲ ಅರ್ಥ ಆಗ್ಬೋದು ಈ ಶಾಸ್ತ್ರ ಉಂಟು ಸುಮಾರು ಅರ್ಥ ಇತ್ತು ನಾಗ ಒಂದು ಉಪನಿಷತ್ತುಡು ಒಂದು ಬಾತೆರ ಬರ್ತದೆ ಪರೋಕ್ಷ ಪ್ರಿಯ ಇವಹಿ ದೇವ ಪ್ರತ್ಯಕ್ಷ ದ್ವಿಷ ಇದಕ್ಕೆ ಅರ್ಥ ಇದ್ದೀನು ದೇವರಿಗೆ ಸುತ್ತುದು ಬಂಡ ಒಗಟು ರೀತಿದ್ದು ಬಂಡ ಭಾರಿ ಖುಷಿಗೆ ಪ್ರತ್ಯಕ್ಷವಾದ ನೇರವಾದ ಬಂಡ ಅವಾದ ಇಷ್ಟ ಆಗಲಿಕ್ಕೆ ದೇವರಿಗೆ ಸುತ್ತು ಬಂಡ ಇದೆ ನೇರವಾದ ಯಂಗ್ ನಾರಾಯಣಿ ಎನ್ನನ್ನು ರಕ್ಷಿಸೋಡು ಒಂದು ಬಣ್ಣೊಳ್ಳೆದೆ ಐದು ಬಣ್ಬರಿ ಕುಮಾರವ್ಯಾಸ ಆಯು ಸುರಮಣ ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಲನ ರೂಪನ ಅತುಜ ಭುಜ ಬಲದಿ ಕಾದಿ ಗೆಲಿದವ ನಣ್ಣನ ಅವ್ಯಯ ನಾದಿನಿಯ ಜಠರದೊಳು ಜನಿಸಿದ ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ ನೇರವಾದ ಕೃಷ್ಣೇಂದ್ರ ಮಂತ್ವಳಿ ಅವು ನಾದಿನಿ ಮಂಡ ದೇವಕ್ಕೆ ಕಡೆಗೆ ಬರ್ಮಣ ವೇದ ಪುರುಷ ಬಣ್ಣ ಸಾಕ್ಷಾತ್ ಭಗವಂತನೇ ವೇದ ಪುರುಷನ ಸುತಾಬಂಡ ಬ್ರಹ್ಮೆ ಆ ಕ್ರಮ ಉಂಟು ಕಡೆಗೆ ಬರ್ತದ ಕಾದಿ ಗೆಲಿದವನ ಅಣ್ಣ ಬಣ್ಣನ ಭೀಮನ ಅಣ್ಣನ ಅವ್ಯಯ ಬಂಡ ಕುಂತಿ ಅಣ್ಣನ ಅವ್ಯಯ ನಾದಿನಿಯ ಜಠರ ಅಣ್ಣ ಕುಂತಿನೋ ನಾದಿನಿ ಬಂಡ ದೇವಕಿಯ ಜಠರದೊಳು ಜನಿಸಿದ ಅನಾದಿ ಮೂರುತಿ ದೇವಕಿ ತನಯ ಅಂತ ಬಂಡ ಬಾಧಿತ್ತು ನಾನು ಆತ ಪಂಡ್ಬುರಿಯ ಪಣ್ಣಗ ಈತ ಮಲ್ಲೆ ಉದ್ದ ಐತ ಉದ್ದೇಶ ಜಾತ ಬಂಡ ಒಂದು ಆತ ಶಾಸ್ತ್ರನ ನಮ್ಮ ಚಿಂತನೆ ಅಂದ್ಕೊಳ್ಳಿ ದೇವರ ಬಗ್ಗೆ ಬೇರೆ ಬೇರೆ ರೀತಿಯ ಆಲೋಚನೆ ಅಂಬಳಿ ಆ ಒಂದೇ ಪದ್ಯನು ವೇದ ಪುರುಷ ಬಂಡ ಬ್ರಹ್ಮನಿಗೆ ಒಂದು ವ್ಯಾಖ್ಯಾನ ಅಂಬಳಿ ವೇದ ಪುರುಷ ಬಂಡ ಮಾರಾಯಣಿಗೆ ಒಂದು ಅರ್ಥ ಬ್ರಹ್ಮನಿಗೆ ಒಂದು ವ್ಯಾಖ್ಯಾನ ಅಂಬಳಿ
ಹೊಸ ಹೊಸ ರೀತಿಯಲ್ಲಿ ನಮ್ಮ ಆಲೋಚನೆ ಅಂತದ್ದು ಮನಸ್ಸು ಏಕಾಗ್ರವಾದ ಚಿಂತನೆ ಪಡುವ ಉದ್ದೇಶ ಉಂಟು ಅಂಚ ಪದ್ಯ ರಚನೆ ಉಂಟು ಆ ರೀತಿದು ಒಂದು ಪದ್ಯ ಅಂತ ಇದರಿಂದ ಅರ್ಥ ಆಗ್ರಿ ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ ಎಂಚಿನ ಮಾಡ್ತಾರೆ ಪದ್ಯನ ನಮ್ಮ ದೇವರ ದೊಡ್ಡ ಚಪ್ಪಾಳ ತಟ್ಟಣ ಎಂಚಿನ ಮಾಡೋಣ ಅನ್ಸೋದು ಅವು ವೇದಾಂತ ಇದ್ದಿ ದಾಸರು ಪದ್ಯ ಬಣ್ಣ ಅನ್ಕೋಯ್ತು ಇಂಚಿನ ಪದ್ಯ ಬಂಡ ಜಾದು ಸಾರಸ್ಯ ಬಂಡ ಅಕ್ಕಳು ಪದ್ಯ ಬಂಡ ಒಂದು ಯಾಯಾವರ ಅಂತ ಒಂದು ಹೋನಾಗ ಅಕ್ಕಳನ್ನ ಇಲ್ಲಾಗ ಹೋಗ್ಬೇಕಂತೆ ಜೋಪಡಿ ಅಕ್ಕಳನ್ನ ಜೋಪಡಿಗೆ ಹೋಗೋಣ ಬರ್ತೇವೆ ಅಕ್ಕಳನ್ನ ಪಿರಪತ್ತು ಒಂದು 50 ಜನ ಬರೋದಿದ್ದೇವೆ ಇನ್ನೀನುಗಳು ಪದ್ಯ ಬಂಡಾರಂತ ಇಂಚಿನ ಅರ್ಥ ಆಯಿತು ಅಂತ ಕೇಳ್ರೆ ಬರ್ಬೋದು ಅಂಚಿನಗಳು ಮಾತ್ರ ಬರೋಡು ಮುಕ್ಕಳಿಗೆ 3 ಮುಗಳು ಪದ್ಯ ಒಂದು ಅರ್ಥ ಬಂಡೊಂದುಗಳುಂಟ ಜನ ಕೊಂಚ ಕಲ್ಲಾಟಕ್ಕೆ ಹೋಗ್ಯಾರೆ ಇದನ್ನು ಒಕ್ಕಲ್ಲ ವೇಸ್ಟ್ ಅವು ಕಲ್ಲಿನ ಮೇಲೆ ನೀರೆರೆದಂತೆ ಎಂದು ಬಣ್ಲೆಕ್ಕ ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅಂತ ಬಣ್ಲೆಕ್ಕ ಪ್ರಯೋಜನ ಇದೆ ಮುಕ್ಕಳು ಆಡೆ ಮುಟ್ಟ ಪೋನಗಲ್ಲ ಬೇರೆ ಬತ್ತದ್ದು ಬತ್ತಿರದೆ ಅಕಳು ಜ್ಞಾನಪ್ರಿಯರು ಅರ್ಥ ಅಕಳಿಗೆ ಜ್ಞಾನ ಕೊಳ್ಳಂದಂಡ ಪ್ರಯೋಜನ ಉಂಟು ಅಕಳೆ ಕೊಳ್ಳಿದ ಅಕಳು ಪೂರ ಅರ್ಥ ವಿವರಣೆ ಅಂತಿವೆತ್ತು ಅದು ಬರ್ತದೆ ಉಂಪು ಬೇಕು ಇಲ್ಲ ಯಾಕಂಡ ಅರಿಗೆ ತೊಂದು ಕತ್ತಿ ಬೇರು ಮಕ್ಕಳು ಉಂಪು ಬೇಯ್ಬೇಕು ಮಾತೆಲ್ಲ ಕೊಟ್ಟು ಕಾಶನ ಬೇಕು ಇಂಚ ದಾಸರನ್ನು ಜೀವನದ ಪದ್ಧತಿ ಬೇರೆ ಇದರಿಂದ ಅಕಳ ಅರ್ಥ ಬಣ್ಣ ಇದ್ದೀನಿ ಅಂಡ ಒಂದು ನಮ್ಮ ಬಣ್ಣವೇ ಅರ್ಥ ಆದ ಅಕ್ಕಳು ಆ ಪಾರಂಪರಿಕವಾದ ಒಂದು ಅರ್ಥ ಬಣ್ಣಿದ್ದೀವಿ ರೈಕ ಮಹತ್ವ ಇರ್ಬೋದು ಓ ಅನಿರುದ್ಧ ಶರೀರ ಹಾಂ ಇದೆ ನಮ್ಮ ಶರೀರ ಉಂಟು ಸ್ಥೂಲ ಶರೀರ ಮಾತ್ರ ನನಗೆ ಗೋಚರ ಆಗುತ್ತೆ ಸ್ಥೂಲ ಶರೀರ ಬಣ್ಣ ಈ ನಮ್ಮ ಈ ಶರೀರ ಪಾರ್ಥಿವ ಶರೀರ ಐದು ಒಳ್ಳೆಯ ಒಂದು ಅನಿರುದ್ಧ ಶರೀರ ಅನ್ನಂಡು ಆ ಅನಿರುದ್ಧ ಶರೀರ ಏತು ಮಲ್ಲೆ ಬಣ್ಣ ಜೀವಸ್ವರೂಪ ಏತು ಮಲ್ಲೆ ಬಣ್ಣ 5 ಬಟ್ಟೆ ಮಲ್ಲೆ ಅದೇ ಬಜಿ ಸೂಕ್ಷ್ಮ ಅನಿರುದ್ಧ ಶರೀರ ಭಾರಿ ಸೂಕ್ಷ್ಮ ಜೀವಸ್ವರೂಪ ಏತುಂಡ ಐತೋ ಬಿರಪ ಐತೋ ಬಿದೈ ತಿಪ್ಪಣಂಜಿನ ಲಿಂಗ ಶರೀರ ಅಂತ ಬಿದೈ ಬಾರಟ್ ಬಿದೈ ತಿಪ್ಪಣ ಉಮ್ಮಿ ಬಾರದೋ ಮಿತ್ತದೋ ಸಿಪ್ಪೆ ಸೊ ಐತೋ ಮಿತ್ತದ ಚರ್ಮ ಎಂಚ ಉಂಡ ಅಂಚ ಇಪ್ಪಣಂಜಿನ ಅನಿರುದ್ಧ ಶರೀರ ಜಾಯ ಬೋಡು ಈಗ ಅನಿರುದ್ಧ ಶರೀರ ಅಂದರೆ ಜಯ ಕುದರ್ ಅಂದೇನು ಎಲ್ಲ ಆಚಾರ ಪಣ್ತೀರಿ ತಾತ್ಪರ್ಯದ ಪಣ್ತೀರಿ ಅನಿರುದ್ಧ ಶರೀರ ಅಂದರೆ ಜಯ ಕುದರ್ ಬಂಡ ಈ ಜೀವನಗಳು ಪೂರ ಪ್ರಳಯ ಕಾಲ ಉಂಟು ದೇವರನ್ನ ಬಂಜಿಡಿ ನಾರಾಯಣನ ದೇವರನ್ನ ಬಂಜಿಡಿ ಆ ದೇವರು ತಾನು ನಾರಾಯಣ ಹೋತು ವಾಸುದೇವೇ ಪಂಡನ ರೂಪನ ಸ್ವೀಕಾರ ಮಾಡಿ ವಾಸುದೇವಿ ತನ್ನ ಬಂಜಿಟಿ ಈ ಜೀವನಗಳನ್ನು ಮಾಡುತ್ತೆ ಆ ಜೀವನಗಳನ್ನು ಸೃಷ್ಟಿ ಎಂಬುದು ಒಂದು ಆಲೋಚನೆ ಅಂತದ್ದು ಆ ಜೀವನಗಳನ್ನು ಪೂರ ಅನಿರುದ್ಧಕ್ಕೆ ಕೊಳ್ಬೇಕು ಅನಿರುದ್ಧ ಬಂಡ ಆಯನವೇ ದೇವರನ್ನ ಬೆತ್ತಂಜಿರು ಅನಿರುದ್ಧ ಕೊಳ್ಳಿಕೊಳ್ಳೆ ಅನಿರುದ್ಧ ಐಕೊಂಜಿ ಶರೀರ ಕೊಳ್ಪೆ ಅವೇ ಅನಿರುದ್ಧ ಶರೀರ ಬಂಡ ಅನಿರುದ್ಧ ದೇವರು ಕೊಳ್ಳಂಚಿನ ಶರೀರ ಅಂತ ಈಗ ಅನಿರುದ್ಧ ಶರೀರ ಪುದರ್ವತನ ಐಕೋಸ್ಕರ ಆ ಶರೀರ ವೈಕೋಸ್ಕರ ಲಿಂಗ ಶರೀರ ಬಾದುತಾತ ತಿರುಗಾಟ ಲಿಂಗ ಶರೀರ ಇತ್ತೊಂದು ಅನಿರುದ್ಧ ಶರೀರ ವೈಕ್ ಬಂಡ ಲಿಂಗ ಶರೀರ ಉಂಟು ದೇವತೆಗಳೆಂತರ ಅವಕಾಶ ಇದೆ ದೇವತೆಗಳು ಇತ ಕಣ್ಣಿಗೆ ಸಂಬಂಧಪಟ್ಟ ಸೂರ್ಯ ಕೆವಿಗೆ ಸಂಬಂಧಪಟ್ಟ ದಿಗ್ದೇವತೆಗಳು ಲಿಂಗ ದೇಹ ಬಣ್ಣ ಪ್ರಳಯ ಕಾಲ ಉಂಟ್ಲ ಇಪ್ಪ ಅವಾಗ ದೇವತೆಗಳೆಲ್ಲ ಲಯ ಆತಿತ್ತು ದೇವತೆಗಳು ಎಂತೆರಾಗ 5 ಜಾಗ ಇತ್ತು ಆತ ಸೂಕ್ಷ್ಮ ಲಿಂಗ ಶರೀರ ಅಂಚಾನಾಗ ಕಣ್ಣಿಡಿ ಯಂತ್ರ ಅಂಜನ ಓಡಿ ಎಂತೋಡು ಈ ಶರೀರ ಉಂಟು ಎಂತ ಆತ ಜಯಬಂಡ ಈ ಶರೀರ ಸೈತಿರತ್ಲ ಜೀವನ ತೊಟ್ಟು ಬೋಡು ದೇವತೆಗಳು ಅಂಚಾನಾಗ ಅಕಳಿ ಎಂತರಗೋಸ್ಕರ ಆ ಲಿಂಗ ಶರೀರ ಅಂತ ಮಿತ್ತು ಒಂಜಿ ಶರೀರ ಕಲ್ಪನ ಆ ಶರೀರ ಅಂತ ಅನಿರುದ್ಧ ದೇಹ ಅಂತ ಅನಿರುದ್ಧ ದೇಹ ಅಂತ ಮೂಲ ಕೆಲಸನೇ ತತ್ವಾಭಿಮಾನ ದೇವತಾ ಸಂಸ್ಥಿತಿ ಬಟ್ ತತ್ವಾಭಿಮಾನಿ ದೇವತೆಗಳು ಎಂತ್ಯರಗೋಸ್ಕರ ಇಪ್ಪಣಂಚಿನ ಶರೀರ ಅಂತ ಅನಿರುದ್ಧ ದೇಹ ಅಂತ ಬೋಡು ಅಂಡ್ ಆ ಶರೀರ ಅಂತ ಸಾಧನೆ ಆ ಶರೀರ ಇತ್ತಿಂದ ಮಾತ್ರ ಈ ಸ್ಥೂಲ ಶರೀರ ಉಂಟು ಸಾಧನೆ ಅಂಪರ ಸಾಧ್ಯ ಆ ಶರೀರ ಇದ್ದಿಲ್ಲ ಈ ಸ್ಥೂಲ ಶರೀರ ಬರ್ಪುಣ್ಯ ಆ ಶರೀರ ಸಾಧನೆಗೆ ಬೋರ್ಡು ಒಂದು ಬಂಡ್ರಾಗಲಿ ಜಯಬಣ್ಣನಿಂದ ಆ ಶರೀರ ಏಪಲ ಇಪ್ಪುಡು ಈ ಚೇತನ ಉಂಟು ಆ ಶರೀರ ಇಪ್ಪು ಆ ಶರೀರ ಇತ್ತಿನಾಗ ಸ್ಥೂಲ ಶರೀರ ಬರ್ತನ ಆಯ್ತಾದ್ರೆ ಸಾಧನೆ ಆಗ್ತದೆ ಎತ್ತಿಂದ ಸಾಧನೆ ಆಗ್ತದೆ ಏಪಲ ಎಂಚ ಒವು ಸಾಧನೆ ಅಪ್ಪು ಬಣ್ಣಂದ ಒವು ಇತ್ತಿಂದ ಸಾಧನೆ ಆಪಣ ಒವು ಇತ್ತರಿಂದ ಸಾಧನೆ ಆಪ್ರಿಯ ಅವು ಸಾಧನೆ ಅನಿರುದ್ಧ ದೇಹ ಇತ್ತಿಂದ ಸಾಧನೆ ಆಪಣ ಆಪ್ರಿ ಸ್ಥೂಲ ಶರೀರ ಬೋಡಿ ಅಂಡ ಸ್ಥೂಲ ಶರೀರ ಇದ್ದಿಂದ ಸಾಧನೆನೇ ಆಗ್ಯದ ಅಂಚಾದ ಸ್ಥೂಲ ಶರೀರ ಸಾಧನೆ ಅಂಚಾದ 2 ತುಂಬೋದು ಒಂದು ತುಂಬಲೇ ಇಲ್ಲ ನಿಜವಾದ ತುಂಬೋಡ ನಂದೆಟ್ಟು ಒಂದು ತುಂಬುದ್ರಿ ಕೆಲಸ ಅಂತದ್ರಿ ಪ್ರಾರಬ್ಧ ಕರ್ಮ ತಾವರ ಇದೆ ಈ ಪ್ರವಚನ ಬರ ಪ್ರವಚನ ಬರೋಡು ಅಂತ ಈ ಒಂಜಿ ವಿಷಯ ಇತ್ತು ಭಾರಿ ಮುಖ್ಯ ಜಾದಬಣ್ಣ ನಮ್ಮ ಪಕ್ಕಳ ಎನ್ನೋ ಪ್ರಾರಬ್ಧ ಹಾಕೊಂಡು ಬಂದವು
ಎನ್ನ ಪ್ರಾರಬ್ಧ ಮಾರ್ಯಾರೆ ಒಂಜಿ ಉಪನ್ಯಾಸ ಬರ ಇಂಕ್ಲು ಏತ್ ಸಾಧನೆ ಅಂತಂದಿಲ್ಲ ಇಂಕ್ಲು ಒಂಜಿ ವೇದಮಂಗಳ ಅಂತಿಟ್ರಿ ಅದ ಇಂಕು ಸ್ವಾಮಿನಾಡಿಗೆ ಬರ್ರನೇ ಆಗ್ರಿ ಇದು ಕೆಲವರು ಏನೋ ಪ್ರಾರಬ್ಧ ಅಂತಿರ್ಬೇಕಾದ್ರೆ ಪ್ರಾರಬ್ಧ ಬಣ್ಣ ಶಬ್ದ ಅಲ್ಪ ಪ್ರಯೋಗ ಏತ ಸರಿ ಇಲ್ಲ ಶಾಸ್ತ್ರ ದೃಷ್ಟಿಯಿಂದ ಸರಿ ಅಂತ ಜೈ ಬಣ್ಣ ಶಾಸ್ತ್ರ ಉಂಟು ಪ್ರಾರಬ್ಧ ಕರ್ಮ ಬಣ್ಣ ಶಬ್ದ ಓಳು ಪ್ರಯೋಗ ಬೇರೆ ಬಣ್ಣ ಅಪರೋಕ್ಷ ಜ್ಞಾನ ಆಯುವೆತ್ತು ಆಯ ಎಂಜಿನ ಅನುಭವಿಸುವೆ ಅವು ಪ್ರಾರಬ್ಧ ಕರ್ಮ ಬಣ್ಣ ಅಲ್ಪ ಗೋಡೌನಿ ಬಿಡೋದ ಸಂಚಿತ ಅವು ಭಸ್ಮ ಆಯುವೆತ್ತು ಒಳಿತಿ ಬಿಡೋದ ಐದು ಪ್ರಾರಬ್ಧ ಅದು ನಮ್ಮೈತೆ ಒಂಜಿಗೆ ಗೋಣಿಗೆ ಅಂತ ಅನುಭವಿಸುವಂತುಳ್ಳದ ಇದೇನು ಅನುಭವಿಸೋದು ಇಪ್ಪಳೆಕ್ಕನೆ ಅವಳು ಸಂಚಿತ ಕರ್ಮ ಭಸ್ಮ ಅಂಟಂದು ಪ್ರಾರಬ್ಧ ಆಡೆ ಮುಟ್ಟ ಇದು ಸಂಚಿತನೇ ಕರ್ಮ ಜಯಬಂಡ ಇದು ಕಾಲೆ ಆಲೆಕ್ಕನೆ ಅಳ್ತು ಹೊಸ ಗೋಣಿಕೊಂಡೊಳ್ಳಿ ಅಥವಾ ಒಂದೇಟು ಅರ್ಧ ಖಾಲಿ ಆನಾಗ ಬೆತ್ತೊಂಜಿ ಅರ್ಧ ಗೋಣಿತ ಅರ್ಧ ತುಂಬಿಸೋಳಿ ಇತ್ತೆ ನಂಗೆ ಗ್ರಹಚಾರ ಉಂಟು ಅಂದರೆ ಇದು ಆಕ್ಸಿಡೆಂಟ್ ಆದ ಕಾರ್ ದುಂಡಾಬಂಜಿ ಗ್ರಹಚಾರ ಉಂಟು ಜ್ಯೋತಿಷ್ಕರು ಪಂಡ್ಪೇರು ಸುಲೆ ಇನ್ನು ಶನಿ ಅಷ್ಟಮಂಟು ಬರ್ಪೇರ ತುಂಬ ಜಾಗ್ರತೆ ಭಾರಿ ಜಾಗ್ರತೆ ಐಕೋಸ್ಕರ 1,000 ಸಂಖ್ಯೆಡು ಈ ಶನಿಗೆ ಒಂಜಿ ಆಹುತಿ ಕೊಡೋದು ಹತ್ತಂತೆ ದೇವರಿಗೆ ಇಂಚ ಒಂಜಿ ಎಳ್ಳೆಣ್ಣೆ ಕೊಡ್ತು 16 ಪ್ರದಕ್ಷಿಣೆ ಬರ್ತು ನಮಸ್ಕಾರ ಮಾಡೋದು ಇದು ಪಂಡ್ತಿಪ್ಪೇರು ಇತ್ತೆ ಪ್ರಾರಬ್ಧ ಪ್ರಕಾರ ನಂಗೆ ಗಾರ ಪೋಡು ನಂಡು ಬೋಂದೆ ಪೇರ ಸಾಧ್ಯ ಪೋಡು ನಮ್ಮ ಈತ ಕರ್ಮ ಅಂತ ಕರ್ಮ ಅಂತಿವೆತ್ತು ಆಕ್ಸಿಡೆಂಟ್ ಬಂದು ಕಾರ್ ಜಾವನ ಹೋಗ್ಲಿ ಈ ಕಾರ್ ಹೋಗ್ರಿ ಆ ಕಾರ್ ಪಡಿ ಆಗೋಣ ಅದೇ ಇಂಜಾಗಿ ಜಾಲ ಆಗೋದು ಇದು ಎಂಚಾನ ಅಂದ್ರೆ ಪ್ರಶ್ನೆ ಎಂಚಾನ ಬಣ್ಣನಾಟ ಈ ಗೋಣಿಟ್ಟು ಇಪ್ಪಣದೆ ಈ ಗೋಣಿಟ್ಟು ನಮ್ಮ ಅನುಭವಿಸೋದಿಪ್ಪದೆ ಐಟು ನಂಗೆ ಕಾರ್ ಹೋಗೋಣ ಒಂಜಿ ಕರ್ಮ ಇಪ್ಪಣದೆ ಈ ಇತ್ತೆ ಅಂತ ಕರ್ಮ ಅಂತ ಆದ್ರೆ ಆ ಕರ್ಮಗೆ ಇದ್ದದ್ದು ಅಂಚಿ ಗೋಣಿ ಅಲ್ಪ ಗೋಡೌನಿಗೆ ಬಾಡ್ದು ಅಳ್ಕು ಹೋಗಿ ತಂದು ಇಟ್ಟು ಮಾಡ್ತೀವಿ ದೇವರು ಸಿಕ್ಕಾಬಿಟ್ಟೆ ಇಂಜಿನ ಪುರ ಎಡವಟ್ಟ ಕತೆ ಅಪಗ ನಮ ಅಂತೂ ಪ್ರಾರಬ್ಧ ಅಂತ ಏನು ಬಣ್ಣ ಕಷ್ಟ ಅವೇ ದೇವತೆಗಳಿಗೆ ಉಂಟ ಅಪರೋಕ್ಷ ಜ್ಞಾನ ಐವತ್ತಾಗಲು ಜಾದ ಅನುಭವಿಸಬೇರೆ ಅಲ್ಪ ಗೆದ್ದದ್ದು ಅಲ್ಪ ಬೇತೆ ಬಾಡ್ರಾಗ ಅಲ್ಪ ಗೋಡವನ್ನು ಭಸ್ಮ ಆದಿಪ್ಪ ನಾಯಕಂದೇನು ಅನುಭವಿಸೋಡತ್ತೆ ಬೇರೆ ಮಾರ್ಗನೇ ಇದೆ ಅಪಗ ಈಗ ಪ್ರಾರಬ್ಧ ಅಂತ ಇಪ್ಪಡಿ ಇತ್ತೆ ನಮ್ಮ ಪ್ರಯೋಗ ನಾವು ಪ್ರಾರಬ್ಧ ಬಣ್ಣ ನಮ್ಮ ಅನುಭವಿಸೋಣ ಕರ್ಮ ಅಂತ ಅಭಿಪ್ರಾಯ ಈ ಅಭಿಪ್ರಾಯ ಉಂಟು ಈ ಕರ್ಮಗಳು ನಮ್ಗೆ ನಿಜವಾದ ಎಡ್ಡ ಕೆಲಸ ಬರಕ್ಕೆ ಪ್ರತಿಬಂಧಕ ಅಂತ ಕಂಡು ಸಮಂಜಸ ಅಂತ ಜಯಬಂಡ ಕರ್ಮ ಅವಳು ಪ್ರತಿಬಂಧಕ ಅಂತ ಮನಸ್ಸು ಪ್ರತಿಬಂಧಕ ನಮ್ಮ ಮನಸ್ಸಿಗೆ ಕೂಡ ಇದು ಅಶನಂಪರಗ ಇಂಚ ದಿನಕ್ಕೂ ಈತು ಬರ್ತು ಗೊಳೇ ಬಂದು ನಮ್ಮ ನಿರ್ಧಾರ ಅಂತಿಪ್ಪನ ಅಂಚನೆ ದೆಕ್ಕಲ ಒಂಜಿ ಪ್ರಾಧಾನ್ಯ ಉಂಡು ಬಂದ್ಬಿಡೋ ಮನಸ್ಥಿತಿಗೆ ನಮ್ಮ ಬರ್ತರಿಯ ಆನಾಗ ಈ ಕೆಲಸ ಒಂಜಿ ಪ್ರಾಧಾನ್ಯ ಗೊರಡು ಬಂದ್ಬಿಡೋ ಒಂದು ಮನಸ್ಸನ್ನು ಒತ್ತಡ ಐತಿ ಆ ಒತ್ತಡ ಇದ್ದಂತೆ ಇತ್ತನಾಗ ಜಾತ ಕೊಡಕ್ಲಿಗೆ ಸಮಸ್ಯೆ ಉಂಟ ಇದು ಆಯನ ಸೋದರ ಮಾಮಿ ಈ ಒಂದು ಜ್ಞಾನಕರ್ಮ ಓದ್ ಬರ್ತೇನೆ ನಿಜ ಅಕ್ಕಳ ಮಿತ್ತು ಗೌರವ ಇತ್ತು ಅಕ್ಳಿಗೆ ನಿಮ್ಗೆ ಮೋರೆ ಸೈಪಾರು ಒಂಚೂರು ಸಂಕೋಚ ಈ ಸಂಧ್ಯಾ ಅಂದರೆ ಬಂದ ಇತ್ತು ನಾವು ಸಂಧ್ಯಾ ಅಂದರೆ ಅಮ್ಮನ ಅಕ್ಳ ಇಲ್ಲ ಬಂದಾಗ ಒಂಚೂರು ಮೋರೆ ಸೈಪಾರು ಸಂಕೋಚ ಆವಾಗ ಈ ನೆಂಚಾಳ ಸಮರ್ಥನೆ ಅನ್ಬಿಡೋದ ಐಕೋಸರ ನಿಜವಾದ ಮನಪೂರ್ವಕ ಆಗ್ತದೆ ಬಾಯಿಟ್ಟು ಬಂದ್ರೆ ಎಂಕು ನಿಜವಾದ ಸಂಧ್ಯಾವಂದನೆ ಅನ್ಕೊಡು ಉಂಡು ಅಂತ ಜಾನೇ ಮಾಡಿ ಇನ್ನೊಂದು ಯೂಟ್ಯೂಬ್ಗಳು ಕಲ್ಪಡೊಂದು ಹೇಳಕ್ಕೆ ಕಲ್ಪನೆಗೆ ಪುರ್ಸತ್ತ ಒಂದು ಸುಳ್ಳು ಆತ ಕೆಲಸ ಈತ ಕೆಲಸ ಆಫೀಸ್ ಬತ್ತಲ್ಲ ಈ ಫೋನ್ ಕೊಡ್ಬಿರಿ ಅಂಚ ಜಾಗ ಉಂಟು ಇಂದು ಪೂರ ಅಕ್ಕಳನ್ನ ಎದುರುಡು ಅಕ್ಕಳ ವಿದ್ಯೆಪ್ಪಣ ಒಂದು ಗೌರವ ಅಂತಾದ್ರೆ ತನ್ನ ಮೂರೇನು ಒಂದು ಪ್ರದರ್ಶನ ಪರಕ್ಕೋಸ್ಕರ ಒಂದು ಮಾನಸಿಕ ಒಂದು ಸೈಕಾಲಜಿ ಪ್ರಕಾರ ಒಂದು ಪಾತೆರನೇ ಹೊರತು ನಿಜವಾದವು ಆ ಪಾತೆರಂಗೆ ಅರ್ಥ ಆಯ್ತು ಪ್ರಾರಬ್ಧ ಕರ್ಮ ಏನನ್ನು ಬಿಡುವಂತಿದ್ದಿ ಅತ್ತು ಮುಕ್ಕಳನ ಮನಸ್ಥಿತಿ ಸಂಪಾದನೆದ ಇಚ್ಛೆ ಅವು ನಾನೆಲ್ಲ ಪೂರ್ತಿ ವೈರಾಗ್ಯಕ್ಕೂ ಬರ್ತರಿ ಇಲ್ಲ ಅದೇ ಅರ್ಥನ ಸ್ವೀಕಾರ ಮಾಡಿ ದೇವರೇ ಸೊಲೆ ಇತ್ತ ಮೂಜಿ ಶರೀರ ಆಗಿತ್ತು ಒಳೆ ಇತ್ತು ಲಿಂಗ ಶರೀರ ಮೂಜಿನೇ ಶರೀರ ಲಿಂಗ ಶರೀರ ಅಂತ ಒಳೆ ಜೀವೆ ಒಳ್ಳೆ ಆ ಜೀವಗಳ ಕೈ ಕಾರು ಮೊರೆ ಕಣ್ಣು ಬರೋಣ ಅವು ನಿಜವಾದ ಜೀವೆ ಐಕ ಸ್ವರೂಪ ದೇಹ ಬೇರೆ ಜೀವ ಸ್ವರೂಪ ದೇಹ ಆ ಸ್ವರೂಪ ದೇಹ ಅಂತೂ ಅಂಗುಷ್ಟ ಏತುಂಡ ಆಯಿತು ಅಂಗುಷ್ಟ ಅಂತಾದ ಮಲ್ಲೆ ಆ ಸ್ವರೂಪ ದೇಹ ಅಂತ ಒಳ್ಳೆ ಹೃದಯ ಉಂಟು ಅದೇ ನಮ್ಮ ಶರೀರ ಉಂಟು ಅಂಗುಷ್ಟ ಅಂತ ಆದಮೇಲೆ ಹೃದಯ ಇಟ್ಲೇಕ ಆ ಸ್ವರೂಪ ದೇಹ ಉಂಟು ಅಂಗುಷ್ಟ ಅಂತ ಆದಮೇಲೆ ಹೃದಯ ಉಂಟು ಆ ಹೃದಯ ಉಂಟು ದೇವರ ಮೂಜಿ ರೂಪ ಉಂಟುಳ್ಳಿ ಅಗ್ರೇಶ ಪ್ರಾದೇಶ ಮೂಲೇಶ ಜೀವನಂಗುಟ ಮಾತ್ರ ಮೂರ್ತಿ ಜೀವನಂಗುಷ್ಟಾಂಗ್ರ ಮೂರ್ತಿ ಬಂದು ಜಗನ್ನಾಥದಾಸರ ಏನು ಕೊಡಲು ಬಂಡ್ಬೇರು ಅವು ಆ ಜೀವಸ್ವರೂಪ ಅಂತ ಒಳೆ ದೇವರೇ ಈ ಜೀವಸ್ವರೂಪ ಅಂತ ಆತ್ಮ ಅಂತ ಆ ಆತ್ಮನ ಒಳೆಯುವ ದೇವರಿಗೆ ಅಂತರಾತ್ಮ ಅಂತ ಆ ಅಂತರಾತ್ಮದ ಮೂಜಿನೇ ರೂಪ ಉಂಟದೆ ಐಕ ಪರಮಾತ್ಮ ಅನ್ನೋದ ಈ ಜೀವನ ಶರೀರ ಉಂಟು ಲಿಂಗ ಶರೀರ ಅಂತ ಒಳೆಯುಣಯೇ ಆತ್ಮ ಜೀವಾತ್ಮ ಆ ಜೀವಾತ್ಮನ ಒಳೆಯ ದೇವರ ಮೂಜಿ ರೂಪ ಉಂಟುಳ್ಳದೆ ಐಟು ಸಿದ್ಧದಿಪ್ಪುಣಂಜನ ಮೂಲೇಶ ಅಗ್ರೇಶ ಬಣ್ಣ ಎರಡು ರೂಪ ಉಂಟು ಅಂತರಾತ್ಮ ಅನ್ನೋದು ಆತ್ಮನ ಅಂತ ಆತ್ಮನ ಒಳೆಯುಳ್ಳದೆ ಆಗ ಅಂತರಾತ್ಮ ಅನ್ನೋದು ಐಟು ಅಗ್ರೇಶ ಎಂದು ಎತ್ತರ ಉಂಟು ಎತ್ತೊಂಜಿ ಭಗವಂತನ ಅಂಗುಷ್ಟ ಪರಿಮಿತ ರೂಪ ಉಂಟು ಆ ರೂಪ ಉಂಟು ಪರಮಾತ್ಮ ಅನ್ನೋದು ನಮ್ಮ ಆಚಮನಾಂತರಾಗ
ವಿಷ್ಣವೇ ನಮಃ ವಿಷ್ಣವೇ ನಮಃ ಆತ್ಮನೇ ನಮಃ ಅಂತರಾತ್ಮನೇ ನಮಃ ಪರಮಾತ್ಮನೇ ನಮಃ ಪಂಡದೆ ಆತ್ಮನೇ ನಮಃ ಪಂಡ ಜೀವಾತ್ಮನ ಒಳೆಯಿತ್ತನು ರೂಪ ಅಂತರಾತ್ಮನೇ ನಮಃ ಐತು ಒಳೆಯಿತ್ತನು ಅಗ್ರೇಶ ಮೂಲೇಶ ರೂಪ ಐತು ಬೆತ್ತಿಪ್ಪುಣ ಪ್ರಾದೇಶ ರೂಪ ಅಲ್ಲಿ ಪರಮಾತ್ಮನೇ ನಮಃ ಆ ದೇವರ ರೂಪಗಳೇನು ಪಂಡ ಲಿಂಗ ಶರೀರ ಪಿದೈತಿಪ್ಪುಣ ಸ್ಥೂಲ ಶರೀರ ಐತ ಒಳೆ ಸ್ವರೂಪ ಶರೀರ ಸ್ವರೂಪ ದೇಹ ಆ ಸ್ವರೂಪ ದೇಹನೇ ಮುಳ್ಳು ಕೊನೆಯನ್ನು ಬಂದ ಮುಳ್ಳು ಕೊನೆಯ ಮೇಲೆ 3 ಕೆರೆ ಬಂಡ ಈ ಅನಿರುದ್ಧ ಶರೀರ ಐತೊಳೆ ಲಿಂಗ ಶರೀರ ಪಿದೈತಿ ಸ್ಥೂಲ ಶರೀರ ಅನಿರುದ್ಧ ಶರೀರ ಅನಿರುದ್ಧ ಶರೀರ ಅಂತ ಹತ್ರ ಅರ್ಥ ಈ ನಮ್ಮ ಈ ಶರೀರ ಉಂಟು ನಮ್ಮ ನಿಷ್ಕಾಮ ಕರ್ಮ ಅಂತ ಅನ್ನಾಟ ದೇವರನ್ನ ಪ್ರೀತಿಗೋಸ್ಕರ ಅಂದೇ ಕೆಲಸ ಅಂತ ಅನ್ನಾಟ ಅವು ಮೋಕ್ಷ ಸಾಧನೆಗೆ ಕಾರಣ ಅಂಚಾತ ನೆತ್ತಾತ್ರ ಅಂಪಡು ಅಂಡ ತುಂಬಲೇ ಇಲ್ಲ ಐದು ಮೋಕ್ಷಾನುಷ್ಠಾನ ಜಾದ ನಿಷ್ಕಾಮ ಕರ್ಮ ಐದು ಅಂದದನ್ನೇ ಇದ್ದ ಇದಕ್ಕೆ ಉಪಸಂಹಾರ ಮುಖ ಪೊರ್ಲಟ್ಗೆ ಹೇಳ್ತಾರೆ ಹಾಂ ಸಿಕ್ಕಾಬಟ್ಟೆ ಬರ್ತಾರೆ ಒಂದು ಆಕಳ ಪದ್ಯಗಳು ಸಾಮಾನ್ಯ ಸುಲೈತೆ ಸಾಮಾನ್ಯ ಆಕಳು ಪದ್ಯ ಅಂತ ಕೊಲ್ಲಣಿಸದಿರೋ ಕಂಡ ತಾಳು ಮನವೇನು ಸುರಂಪೇರು ಅಂಡಿ ನನಲ ಅಂದೆಟ್ಟೈತೆ ಹರಿಭಕ್ತಿ ಸಾರ ಅಂತ ಆಕಳ ಗ್ರಂಥ ಉಂಟು ಹರಿಭಕ್ತಿ ಸಾರ 8 ಗೇಡಿನ ದೇಹ ರೋಮಗಳೆಂಟು ಕೋಟಿಯು ಕೀಲುಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನ ಒಲಿದು ನೆಂಟ ನೀನಿರ್ದಗಲಿದರುಣ ಹೆಂಟೆಯೊಳು ಮುಚ್ಚುವುದು ದೇಹದೊಳುಂಟೆ ಫಲಪುರುಷಾರ್ಥ ರಕ್ಷಿಸು ಎಂಬ ನನವರತ ನಿಜ ಪದ್ಯ 8 ಗೇಡಿನ ದೇಹ ರೋಮಗಳು 8 ಕೋಟಿಯು ಕೀಲುಗಳು 68 ಮಾಂಸಗಳಿಂದ ಮಾಡಿದ ಮನೆ ನೆಟ್ಟಿದ್ದ ಕೀಲುಗಳು 68 ಬಂದ್ಬಿಡಿ ನಮ್ಮ ಅರ್ಥ ಅಂದೋಣ ಕೀಲುಗಳು 68 ನಾವು ಲೆಕ್ಕ ಮಾಡ್ತು ಬಿಡ್ತೇವೆ ನಮ್ಮ ಲೆಕ್ಕ ಅಂದೋಣ ಕೀಲು ಒಂಜಿ ಬೆರಳು ಒಂಜಿ ಕೀಲು 2 ಕೀಲು ಮೂಜಿ ಕೀಲು ಒಂಜಿ 2 ಮೂಜಿ ಇಡೆಗೆ 15 15 14 17 17 36 ಕಾರ್ಡ್ 2 ಕೀಲಿಗಳು ಆಡೆಗೆ 16 15 16 13 13 26 26 ಏದಾನೆ 64 64 64 ಆಯ್ತು ನಾನು 4 ಸಿಕ್ಕೊಡ್ದು ನನಗೆ ಪ್ರಾಬ್ಲಮ್ 68 ಮೂಲ ಕರೆಕ್ಟ್ ಮೂಳೊಂದು ಕೀಲು ಸೊಂಟೊಂದು ಕೀಲು ಆಡೆಗೆ ಅಂಡ ಸೊಂಟೊಂದು ಕೀಲು ಉಂಡು ಪಂಡ್ರಿ ಶಾಸ್ತ್ರ ಉಂಟು ಅವು ಮುಳ್ತ ಕೀಲೆ ಇದು ಮುಳ್ಳ ಕೀಲತ್ತು ದೇವಣ್ಣ ಅವು ಕೀಲತ್ತು ಆ ಮುಳ್ಳ ಕೀಲತ್ತು ಚರ್ಮನೆ ದೇವಣ್ಣ ಮಾತ್ರ ಆಗೋಣ ಮಿತ್ತು ಕಲದ್ರಿ ಅಂಚಾದ 4 ಕೀಲು ಒಳಗೊಂಡ ಮೂಳಿದ್ದ ಒಂಜೇ ಕೀಲಿ ಪುಣ ಹತ್ತಿಗೆ ಮೂಳು 2 ಕೀಲು ದೇವಣ್ಣ ಒಂಜಿ ಕೀಲಿತ್ತಿನ ಇಚ್ಛ ಮಾತ್ರ ಅಂಚೆ ತಿರುಗಿ ಒಂದು ಇಂಚಲ ತಿರುಗೋಣ ಒಂಚಲ ತಿರುಗೋಣ ಅಲ್ಪ 2 ಕೀಲು ಆಪರೇಷನ್ ಮಾಡ್ತೇನೆ ಮೂಳ 2 ಕೀಲು ಅಂಚ 4 ಕೀಲು ಎಕ್ಸ್ಟ್ರಾ 68 ಕೀಲುಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನವಲ್ಲಿ ಇಂಚಿನ ವಿಷಯ ಪರವಾಗಿ ರೀತಿ ಮುಂಡಿಗೆ ದೋಸರು ಇದೇನು ಬಿಡ್ತು ನಾನಲ್ಲ ನಿನ್ನೊಳು ಮಾಯೆಯೋ ನಿಜ ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ ಇಡೀಕ ಪ್ರಶ್ನೆನೇ ನೀ ಮಾಯೆಯೊಳಗೋ ನಿನ್ನಲು ಮಾಯೆಯೋ ಅಂದೇನು ಅರ್ಥ ಅಂದ ಸುಲಭ ಆಯ್ತು ನಾನಲ್ಲ ಒಂದು ಪದ್ಯ ಸುಲೇ ಪರಮ ಪುರುಷ ನೀ ನೆಲ್ಲಿಕಾಯಿ ಪರಮ ಪುರುಷ ನೀ ನೆಲ್ಲಿಕಾಯಿ ಪೂರ್ವ ಜನ್ಮದ ಕರ್ಮ ಹೀರೆಕಾಯಿ ನಿತ್ಯ ಕರ್ಮಗಳು ಬದನೆಕಾಯಿ ಬದನೆಕಾಯಿ ಪೂರ ಕಾಯಿಲ ರೈಟ್ ಟೊಮೆಟೊ ಒಂಜಿ ಬರ್ತದೆ ಆಚೆ ಬೆತ್ತ ಪೂರ ಕಾಯಿಲ ಈತೆ ಪದ್ಯ ಪೂರ ಕಾಯ್ದವೇ ಪದ್ಯ ಸೂಪಣಗಳೇ ಎಂಜಿನ ಮಕ್ಕಳು ತರಕಾರಿ ಮಾಡೋದು ಬಂದುಳ್ಳೆ ನಂದು ಐಕೆ ಮುಂಡಿಗೆ ಅಂದರೆ ಅವು ಪರಮ ಪುರುಷ ನೀನು ಎಲ್ಲಿ ಕಾಯಿ ನೀನೆಲ್ಲಿ ಕಾಯಿ ಕೇಳಾಗ ನೆಲ್ಲಿಕಾಯಿ ಈ ಅರ್ಥ ನೋಡೇ ಪರಮ ಪುರುಷನೇ ನೀನು ಎಲ್ಲಿ ಸ್ವಾಮಿ ಕಾಯಿ ನನ್ನನ್ನು ಕಾಯು ರಕ್ಷಣೆ ಮಾಡು ಅವು ಕೇಳಾಗ ನೀನೆಲ್ಲಿ ಕಾಯಿ ಐದು ಪೂರ್ವ ಜನ್ಮದ ಕರ್ಮ ಹೀರೆಕಾಯಿ ಬಂದು ನನ್ನ ಕರ್ಮ ನನ್ನನ್ನು ಹೀರುತ್ತಿರುವಾಗ ನೀನು ಕಾಯಿ ಹೀರೆ ಅಂದರೆ ಹೀರುತ್ತಿರಲು ಹೀರೆ ಕಾಯಿ ಕೇಳಾಗ ಹೀರೆಕಾಯಿ ಅಂತ ಕೇಳಿ ಅಂಜನೆ ಕರ್ಮಗಳ ಬದನೆಕಾಯಿ ಮಾಡಿ ಅವಳು ಕರ್ಮವನ್ನು ಉಣ್ಣದವನೇ ಅಂತ ಅರ್ಥ ಉಂಬದನೆ ಬಣ್ಣ ಉಣ್ಣದವನೇ ಕರ್ಮಗಳನ್ನು ಉಣ್ಣದೇ ಇರುವವ ನಮ್ಮ ಪುರ ಕರ್ಮನ ತಿನ್ನುಣಗಳು ಕರ್ಮ ಅಂತ ಭೋಗದ ಅಂದ್ಕೊಂಡು
ದೇವರಿಗೆ ಕರ್ಮ ಭೋಗ ಐತಿ ಅಂತಂದರೆ ಉಂಬದನೇ ಉಂಬದೇ ಇರುವವನೇ ಕಾಯಿ ನನ್ನನ್ನು ಕಾಯಿ ನಿಂಚ ಪಂಡ ಸೂವರಗಿಂಚನ ಇವನು ಐಕೊಂದು ಅರ್ಥ ಇದೆ. ಪಂಡ ಜನಗಳು ಈ ಅಧ್ಯಾತ್ಮದ ಕಡೆಗೆ ಆಸಕ್ತಿ ಇದ್ದಂತೆ ಬಜ್ಜಿ ತರಕಾರಿ ಮಾತ್ರ ಕೆಲಸ ಅಂತ ಒಂದಿಪ್ಪೇರು ರೈತರು ಅಕ್ಳಿಗೆ ಒಂದು ತರಕಾರಿದ ಪದ್ಯ ಕೆಂಡಿಗುಳ್ಳೆ ಒಂದೇನು ಒಂದೊಂದು ಕಲ್ಪೋಡು ಒಂದು ಕಲ್ತದ್ದು ಒಂದು ಇದು ಕಲ್ಪೇರು ಅಂಚ ಮಾತೆರೆಗಳ ಆಗಲಿಕ್ಕ ದಾಸಾಹಿತ್ಯ ಒಳ್ಳೆ ಉಂಟು. ಒಂದು ನಕ್ಷತ್ರದ ಬಗ್ಗೆ ಒಂದು ಮುಂಡಿಗೆ ನಕ್ಷತ್ರ ಮಂಡಿಗೆ ಬೆಟ್ಟೆ ಅವು ನಕ್ಷತ್ರ ಸುತನನುಜ ಕೃಷ್ಣನ ಬಗ್ಗೆ ಬಣ್ಣ ನಕ್ಷತ್ರ ಸುತನನುಜ ನಕ್ಷತ್ರದಿಂ ನಕ್ಷತ್ರವಂ ಪಿಡಿದು ನಕ್ಷತ್ರದಿಂ ಬರುತ್ತಿರೆ ಓರ್ವ ನಕ್ಷತ್ರ ರಾಜಮುಖಿ ಕಂಡು ನಕ್ಷತ್ರದಿಂ ಕೇಳ್ದು ನಕ್ಷತ್ರದಿಂ ಪೇಳಲು ನಕ್ಷತ್ರದೊಳಗಡಗಿದನು ಒಂದು ಇಂದೇನು ನಮ್ಮ ನಕ್ಷತ್ರನ ಪೂರ ತೆರೆಯುವಂತ ಅರ್ಥ ಅಂದೋಣ. ನಕ್ಷತ್ರ ಬಂಡ ಅಶ್ವಿನಿ ಭರಣಿ ಗತಿಗ ಇತ್ಯಾದಿ ನಕ್ಷತ್ರ ಸುತ ನನುಜ ಕೃಷ್ಣೇ ಅವಳು ನಕ್ಷತ್ರವೋ ನಕ್ಷತ್ರಕ್ಕೆ ತೋಡು ರೋಹಿಣಿ ನಕ್ಷತ್ರಕ್ಕೆ ತೋಡು ನಕ್ಷತ್ರ ಸುತ ಬಂಡ ರೋಹಿಣಿ ಸುತ ಏರು ಬಲರಾಮನ ಅಮ್ಮನ ಬದಲು ರೋಹಿಣಿ ಬುಧರು ಅಂತ ನಕ್ಷತ್ರ ಸುತ ಬಂಡ ಬಲರಾಮಿ ನಕ್ಷತ್ರ ಸುತನ ಅನುಜ ಬಂಡೇರು ಕೃಷ್ಣೆ ಮಿಗ್ಗೆ ಬಲರಾಮನ ಮಿಗ್ಗೆ ನಕ್ಷತ್ರ ಸುತ ಅನುಜ ನಕ್ಷತ್ರದಿಂ ನಕ್ಷತ್ರ ಕೈತ್ತು ಬೆಣ್ಣಿನ ಕಂಡಿಯೇನು ನಕ್ಷತ್ರ ಬಂಡ ಭರಣಿ ನಕ್ಷತ್ರಕ್ಕೆ ತೋಡು ಭರಣಿ ಇಟ್ಟಿತ್ತು ನಾವು ಬೆಣ್ಣೆನ ನಕ್ಷತ್ರದಿಂ ಬಿಡಿದು ಬಂಡ ಕೈಟ್ ಬಸವಂತು ನಾಯಿ ಬರೋಂದಿತ್ತು ನಾಗ ಓರ್ವ ನಕ್ಷತ್ರ ರಾಜಮುಖಿ ಕಂಡು ನಕ್ಷತ್ರ ರಾಜ ಬಂಡ ಚಂದ್ರಿ ನಕ್ಷತ್ರ ರಾಜಮುಖಿ ಬಂಡ ಚಂದ್ರಮುಖಿ ಒಂದು ಸುಂದರಿ ಅರ್ಥ ಆಳು ನಕ್ಷತ್ರ ರಾಜಮುಖಿ ಕಂಡು ಐನು ಸುಳಿಯಳಿಗೆರು ಸೂತು ನಕ್ಷತ್ರದಿಂ ಪಿಡಿದು ಆಯ್ನು ಶ್ರವಣ ನಕ್ಷತ್ರ ಕೆಬಿ ಬತ್ತ ಹೇಳಿಗೆರು ನಕ್ಷತ್ರದಿಂ ಬಿಡಿದು ಬೈಯಲು ನೇರಿಯಾಳು ನೇರ್ನಾಗ ಅದು ನಕ್ಷತ್ರದೊಳಗಡಗಿದನು ಬಂಡ ಹೋದ ಮೂಲೆಯಲ್ಲಿ ಅಡಗಿದನು ಮೂಲ ನಕ್ಷತ್ರ ಮೂಲೆ ಇಡ್ಬೋದು ಅಡಂಗೆ ಇನ್ನು ಬರೋ ಒಂದು ಮುಂಡಿಗೆ ಪಂಡ ಚೂರು ಯೋಚನೆ ಅಂತಂದ್ರೆ ಅರ್ಥ ಪಂಡ ಅಂದರೆ ಮುಂಡಿಗೆ ಭಾರಿ ಸ್ವಾರಸ್ಯ 18 ಮುಂಡಿಗೆ ಭಾರಿ ಸ್ವಾರಸ್ಯ. ದೇವರಮ್ಮ ಸುಳ್ಳೇ ನಮ್ಮ ದೇವರು ಅವ ಸುಳ್ಳೇ ನಮ್ಮ ದೇವರಮ್ಮ ಉಂಡು ಐನು ಸುಳ್ಳೇ ಬಂಡ ಜಾದು ಸುಳ್ಳೇ ಬಂಡ ಎಂಜಿನೋ ಐನು ನಮ್ಮ ಶಾಸ್ತ್ರದ ಮೂಲಕ ಅರ್ಥ ಅಂದ್ರು ಸುಮಾರು ಕಷ್ಟ ಉಂಟು. ಬೆತ್ತ ಅತ್ತೆಯ ಮನೆಗೆ ಬೆಂಕಿ ಬೀಳಲಿ ಮಾವನ ಕೈಕಾಲು ಒಡೆದು ಹೋಗಲಿ ಜಾದ ಉಂಟು ಅವರೇ ಜಾದ ಗೊತ್ತಂಡೆ ಐದು ನಮ್ಮ ಯೋಚನೆ ಅಂದಾಗ ಅತ್ತೆ ಬಣ್ಣನಾಂಡ ಅವಳು ಕಾಮ ಕ್ರೋಧ ಲೋಭ ಮೋಹ ಮರ ಮಾತ್ಸರಿ ಅಂದೇ ಕೊಂಜೊಂಜೆ ಕುದರಿ ಒಂದು ಅತ್ತೆ ಬಂಡ ಒಂಜಿ ಕಾಮ ಇಪ್ಪನು ಒಂದು ಮಾವ ಬಣ್ಣನಾಂಡ ಕ್ರೋಧ ಇಪ್ಪನು ಅವು ಜಾಯ ಮಾವ ಒಂದು ಜಯ ಅತ್ತೆ ಐಕ ಅರ್ಥ ಬಂದ್ರವೇ ಮುಂಡಿಗೆದು ಉಪನ್ಯಾಸ ಐನೇ ಜಾಯಿಗೆ ನೋಡು ಐಕಲ ಸಾಮ್ಯ ಜಾದು ಐನು ಚಿಂತನೆ ಸುಳ್ಳೇ ನಮ್ಮನೆ ದೇವರು ಬಂಡ ಸುಳ್ಳು ಬಂಡ ಜಾದು ನಮ್ಮ ಬಜಿ ಸುಳ್ಳು ಬಂಡ ಜಾಲ ಇದ್ದಂದು ನಮ್ಮ ಅರ್ಥಂದ ಅಂಚಾತ್ತ ಅವು ಇತ್ತುತ್ಲ ಸರಿಯಾದ ಅರ್ಥವಂತ ಇಟ್ಕೊಂಡಂಜಿನಿಗೆ ಸುಳ್ಳು ಮಿಥ್ಯ ಉಂಡು ಸರಿಯಾದ ಅರ್ಥ ಸರಿ ಹೆಂಚಿನ XYZ ಅವು ಸ್ಪಷ್ಟವಾದ ಅರ್ಥ ಆಗ್ರಿ ಅಂಚಿನೆಗೆ ಸುಳ್ಳು ಸುಳ್ಳೇ ನಮ್ಮನೆ ದೇವರು ನಮ್ಮ ದೇವರದಕ್ಕೆ ಸರಿಕಟ್ಟ ಅರ್ಥ ಆಗುರಿ ಪಣ್ಣ ಅರ್ಥ ಉಂಟಾಗಿ ನಾ ಮಧ್ಯಾಹ್ನ ಬರೀತಿರ್ತಾರೆ ಅವು ಅಭಿಪ್ರಾಯಗಳ ಅರ್ಥ ಬರೀತಾರೆ ಆ ಅರ್ಥನ ಗ್ರಹಣ ಅಂಬುಡಿನ ಮುಂಡಿಗೆ ಅರ್ಥೀಕರಣ ಅನ್ನೋದು ಪಾಪ ಇದೇನು ದೊಡ್ಡ ಶ್ರೀಕೃಷ್ಣ ಅರ್ಪಣಮಸ್ತು. ಎಂಗ್ಲೆತ್ತ ಜಾದ ಸಹಕಾರ ಕೊಟ್ಟು ಬರುವ ಅವಶ್ಯ ಎಡ್ಡೆ ಕೆಲಸ ದೇವರೆಡ್ಡ ಸುಮುಹೂರ್ತ ಕರೆಕ್ಟ್ ನಮ್ಮ ಜ್ಞಾನ ಕೇಂದ್ರಕ್ಕೂ ಜ್ಞಾನ ಜನ ಬರ್ತಾರೆ ನಾಡ ಜನ ಇತ್ತನಾಡಿಗೆ ಹೋದ ಜ್ಞಾನ ಹಂಚ ನಮ್ಮ ವಿದ್ಯೇಶ ತೀರ್ಥದ ಕ್ರಮಂಚ ಏನು ಭಾಗವತಾಶ್ರಮ ಪ್ರವಚನದಿಂದ ಬರ್ಬರಿ ಈಗ ಹಾಕಲಿ ಇಲ್ಲ ಗೊತ್ತು ಪ್ರವಚನ ಸುರು ಕೊಂಚ ಆದಿತ್ಯ ಅವರ ಅನ್ಸರಮಲ್ಲಿ ಮುಂದುವರಿಸಲಿ ಜಾಸ್ತಿ ಆಗ ಎಟ್ಟು ಭಕ್ತಿ ಬಣ್ಣ ಅಂಟುಣ ಅಂತ ಅರ್ಥ. ಭಕ್ತಿ ಬಣ್ಣ ಅಂಟುಣ ಭಕ್ತ ಬಣ್ಣ ಅಂಟುಣ ದೇವರಿನ ಅಂಟುಣ ದೇವರಿಗೆ ಅಂಟುಣ ಈಗ ಭಕ್ತ ಅಂತ ಬದಲು ಅಂಟುವಿಕೆ ಸ್ನೇಹ ಈಗ ಭಕ್ತಿ ಅಂತ ಬದಲು ಭಕ್ತ್ಯಾ ಪರನ್ಯಯ ಶಕ್ಯ
ದೇವರ ಭಕ್ತಿ ಮಾತ್ರ ಒಲಿಪುಣ ಅಂತ. ಯಾಧಸ್ಯಾಚರಣ ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ವಾ ಕಾ ಜಾತಿರ್ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾಃ ಕಮನೀಯ ರೂಪಮಧಿಕಂ ಕಿಂ ತತ್ಸುಧಾಮ್ನೋದನಂ ಭಕ್ತ್ಯಾ ತುಷ್ಯತಿ ಕೇವಲಂ ನತು ಧನೀ ನತು ಗುಣೀ ಭಕ್ತಿ ಪ್ರಿಯ ಕೇಶವ. ದೇವರ ಭಕ್ತಿ ಮಾತ್ರ ಒಲಿಪುಣ ಬಣ್ಣಗೆ ಕೆಲವು ದೃಷ್ಟಾಂತ. ಬರೀ ವ್ಯಾಧಿ ಬಣ್ಣ ಬೇಡಿ ಆಯಾಗ ಕಾಡಿಡು ಓಡಾಡಿದಾಗ ಒಂದು ಮರ ತಾಟಿಟ್ಟು ಒಂದು ಕಲ್ಲು ಸಿಗೋದು. ಆ ಕಲ್ಲು ಕಪ್ಪು ಕಲ್ಲು ಐದು ಒಂದು ಹೊಟ್ಟೆ ಐದು ಜಾದವ ಚಕ್ರ ಒಂದು ಲೆಕ್ಕ ಭಾರಿ ಖುಷಿ ಅಂದ ಜಾದವ ಐದು ಕೈಟು ಗುಟ್ಟಿಗಳೇ ಆಗಿ ಜಾದವ ಖುಷಿ ಆದ ಈಗ ಪೂಜೆ ಕೊಡೋದು ಸಜರಸರ ಐದು ಮರ ತಾಡಿಡಿಜಿ ಐದು ನೆಲಟ್ಟಿಡಿ ಎಡ್ಡೆ ಸೋಜಿರಿ ಬಂಟ ಅಲ್ಲಿ ಕೊಂಚ ಸೈತನ ಪ್ರಾಣಿ ಇತ್ತು ಐದು ಚರ್ಮಗೊಂಡಂತೆ ಐದು ಚರ್ಮ ಮಾಡಿ ಐತ ಬಿತ್ತೀಜಿ ಐದು ನಾನು ಕೊಂಡ ತೊಂದಿರ ಅಭಿಷೇಕ ಕೊಡು ಜಾದವ ದೇವರ ಪೂಜೆ ಬಂಡ ಅಭಿಷೇಕ ಬರಬೇಕು ಬಂತು ಅಭಿಷೇಕ ಬೇರೆ ಬಂತು ನೀರು ಕೊಂಡ್ರವೆ ಕೋನಾಗ ನೀರು ಹೆಚ್ಚಕೊಂಡು ನೀರು ಕೊಂಡ್ರಾಗ ಜಾಲ ಐತ್ರಿ ಬಾಯಿಗೆ ನೀರು ಮಾಡೋದು ಮತ್ತೆ ಉದ್ದು ಅಭಿಷೇಕ ಈಗ ಅಭಿಷೇಕ ಆಯ್ತು ಬೇತ ಈಗ ನೈವೇದ್ಯ ಮಾಡು ಒಂದು ಫ್ರೂಟ್ಸ್ ಕೊಂಡತೆ ಮರ ತಾಡಿದ್ದು ಗೂಳ್ತನ ಫ್ರೂಟ್ಸ್ ಐಟು ಪುಳಿ ಉಂಟಾಯ್ತು ಅಂದ್ರೆ ಬಾಯಿಗೆ ಎತ್ತತ್ತು ಸೂತು ಗುಳಿ ಗಿಳಿದ್ದಿ ಮತ್ತು ಕರೆಕ್ಟ್ ಕೊಂಡು ಅಣ್ಣ ನೈವೇದ್ಯ ಅಂತ. ಈ ಆಚರಣ ಸರಿ ಉಂಟ ಇದ್ದಿ ಕಡೆಗೆ ದೇವರು ಪ್ರತ್ಯಕ್ಷ ಆಗಬೇಕು. ಅವು ಎಂಚ ಆಯರು ಅಂತ ಪ್ರಶ್ನೆ. ಎಂಚ ಉಂಟ ಭಕ್ತಿ. ಆ ಭಕ್ತಿ ಒಂಜಿ ಪುಣದ ಪಿದೈದು ಜಾಲ ಗೊತ್ತಿದ್ದೆ ಗೊತ್ತಿದ್ದಿನ್ನಲ್ಲ ಭಕ್ತಿಗೆ ಆತ ಕೆಲಸ ಅಂತೆ ಅಂತ ಅದು ಭಕ್ತಿಗೆ ಆತ ಮಹಾತ್ಮೆ ಉಂಟು ಗೊತ್ತಿದ್ದಂತೆ ಆ ಎಂಚ ಅಂತ ಮಾಡಲ್ಲ ಭಕ್ತಿ ಇತ್ತು ನಾಡ ಗೆಟ್ಟ ಇದು ನಮ್ಮ ಪದ್ಯ ಬಂಡ ಪದ್ಯಗಳು ಕೆಲವು ಅರ್ಥ ಗೊತ್ತಿಬ್ರಿ. ಶ್ರೀನಿವಾಸನೆ ಬಾರೋ ಒಂದು ಪದ್ಯಗಳು ಶ್ರೀನಿವಾಸನೆ ಬಾರೋ ಶ್ರೀನಿವಾಸನೆ ಬಾರೋ ಅಂತ ಪದ್ಯ ಮಾಡೋದಿಲ್ಲ ಮಕ್ಕಳಿಗೆ ಯಾವ್ದು ಅರ್ಥ ಅಂದೇ ಗೊತ್ತದೆ. ಶ್ರೀನಿವಾಸನೆ ಬಾರೋ ಜೋಗಳು ತಿಳಿದೊಂದಿಪ್ಪ ಅನ್ಸುತ್ತೆ ಬೇರೆ ಅಣ್ಣ ಮಕ್ಕಳು ಶ್ರೀನಿವಾಸನೆ ಬಾರೋ ನಿಜರೇ ಪದ್ಯ ಮಾಡೋದಿಲ್ಲ ನಿಜ ಬಣ್ಣದ ತಿಂಡಲ್ಲ ದೇವರಿಗೆ ಪ್ರೀತಿ ಆಗ್ಬಿಡ ಬೇಡ ಭಕ್ತಿ ಉಂಟು ನನ್ನ ಪ್ರೀತಿ ಆಗ ಇದಕ್ಕೆ ಸಂಸ್ಕೃತ ಉಂಟು ಕೆಲವು ಶ್ಲೋಕ ಉಂಟು ಎಡವಟ್ಟು ಶ್ಲೋಕ ಗಜಾನನಂಭೋ ತಗಣಾತಿ ಸೇವಿತಂ ಕವಿತ್ತಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋ ಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದವಂಗಜಂ ಪದ್ಯಂಡು ಅಂದರೆ ಈ ಪದ್ಯಂದು ನಿಜವಾದ ನಮ್ಮ ಎಂತನೆಲ್ಲ ತಪ್ಪು ಒಡೋಳ ಶೋಕ ವಿನಾಶ ಕಾರಣ ಅಂಡ್ ಐಕ್ ಅನ್ನೇ ಎಲ್ಲ ಸರಿ ಇದ್ದಿ ಸುರುತೋ ಪಾದಂತೆಲ್ಲ ಕಡೆಯತೋ ಲೈನಿಗೆಲ್ಲ ಅನ್ನೇ ಹೊಂದರಿಯವು ಸರಿ ಕಟ್ಟಿದ್ದಿ ಆ ಶ್ಲೋಕ ಅಂಡ್ಲ ಪ್ರೀತಿಗೆ ಭಕ್ತಿಗೆ ಆ ಶ್ಲೋಕ ಬಂಡ ಈಗ ದೇವತಾನುಗ್ರಹ ಭಕ್ತಿಗೆ ಆತ ಮಹತ್ವ ಉಂಟು. ವ್ಯಾಧಸ್ಯ ಆಚರಣ ಧ್ರುವಸ್ಯ ವಯ ಧ್ರುವಕ್ಕೆ 7 ವರ್ಷ ಬಜೆ 5 ವರ್ಷ ಆಗ ದೇವರ ಬಳಿ ಇರಬೇಕು ಭಕ್ತಿಗೆ ವಯಸ್ಸಿಗೆ ತಾನು ಬಂಡ ಮುಖ್ಯ ಆಗ್ತದೆ. ವಿದ್ಯಾ ಗಜೇಂದ್ರಸ್ಯ ವಾ ಗಜೇಂದ್ರ ಏದು ಓದದೆ ಬಳ್ಳೆ ವಿದ್ ಗುರುಕುಲ ಉಂಟು ಓದದೆ ಆಂಡ್ಲ ಆಯ ಒಂಜಿ ಸೊಂಡಿಲಿಡು ಕಮಲ ಪುಷ್ಪನ ದೇರ್ತದ ಬರ್ತದ ಆಯ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಬಣ್ಣದ ದೇವರು ಬತ್ತಿರದ ಭಕ್ತ್ಯಾ ತುಷ್ಯತಿ ಕೇವಲ ನತುಗುಣಿ ಇಂಚ ಸುಮಾರು ದೃಷ್ಟಾಂತ ಬಡ್ದು ಭಕ್ತಿ ಬಣ್ಣ ದೇವರಿಗೆ ಭಾರಿ ಪ್ರೀತಿಕರ. ಭಕ್ತಿ ಬಂಧನ ವಶ ಪ್ರೀತೋಸ್ತು ಕೃಷ್ಣ ಪ್ರಭು ಒಂದು ವಾದಿರಾಜ ತೀರ್ಥರು ಬಣ್ಬೇರೆ ದೇವರನ್ನು ಕಟ್ಟೆ ಪುಣ ಒಂದೇ ಒಂದು ಬಳ್ಳೆ ಬಂಡ ಭಕ್ತಿ ಬೇದ ವೈಟ್ಲ ದೇವರನ್ನು ಕಟ್ಟದಿದ್ದಾರೆ ಆಪ್ರಿ ನಂಗೆ ಯಶೋದೆ ಕೃಷ್ಣನ ಕಟ್ಟೆರ ಬಿದ್ದಾಡ್ತಾರೆ ಬಳ್ಳುಡು ಕಟ್ಟೆರ ಕೊಂಡವು 2 ಅಂಗುಲ ಕಡಿಮೆ 2 ಅಂಗುಲ ಕಡಿಮೆ ಜಾಯ ಆಳಿಗೆ ಭಕ್ತಿ ಇದೆಯಾ ಅವು ಪ್ರಮುಖವಾನ ದೇವರೇ ಬಿದ್ದು ಭಕ್ತಿ ಕೊಡು ಭಕ್ತಿ ಇದ್ದು ನಾನು ಕಟ್ಟೆರ ಸಾಧ್ಯನೇ ಇತ್ತು ಕಡೆಗೆ ದೇವರೇ ತಾನೇ ಒಂದು ಗಂಟು ಮಾಡ್ತಾ ಅಮ್ಮ ನಾನೊಂದು ಗಂಟು ಮಾಡಲ್ಲ ಅಂತ ಮಾಡ್ಬೇಕು ಅಂತ ದೇವರನ್ನು ಕಟ್ಟದು ನಮ್ಮ ಒಳೆಯ ಜೋಡು ಅಂದ ನನಗೆ ಭಕ್ತಿ ಒಂದೇ ಮಾರ್ಗ. ಆಚಾರ್ಯರು ಭಕ್ತಿಯ ಬಗ್ಗೆ ಭಾರಿ ಒತ್ತುಕೊಳ್ಬೇಕು. ತಯಾ ಮುಕ್ತಿರ್ನ ಚಾನ್ಯತ ಭಕ್ತಿಯ ತನನ್ಯ ಶಕ್ಯ ಭಕ್ತಿಯೇ ದೇವರೆಲ್ಲರಿಗೂ ಒದಗಿಸೋಣ ವೇದ ಹೂವೇ ಮಾರ್ಗ ಇದ್ದೀವಿ ಅದಕ್ಕೆ ನಮ್ಮ ಮಧ್ವಾಚಾರಗಳ ಮಾರ್ಗ ಭಕ್ತಿ ಮಾರ್ಗ ದೇವರನ್ನು ಭಕ್ತಿಡು ನಮ್ಮ ಕಡೆಗೆ ಒಳಿಸೋಣ. ನಮಸ್ಕಾರ. ಇಂಥ ದಿನ ಆಚಾರ್ಯ ಮುಳ್ಳು ಕೊನೆಯ ಮೇಲೆ ಒಂದು ವಿಷಯದ ಬಗ್ಗೆ ಈ ಬಹು ಮುಖ್ಯವಾದ ಒಂದು ಉತ್ತಮವಾದ ಒಂದು ಪ್ರವಚನ ನಡಕೋತಿದೆ. ಈ ಪೂರ್ವ ನಡಕೋಣ ಈ ಪ್ರವಚನ ಆಚಾರ್ಯ ಈ ತವಳ ಮಾತು ಬಹಳ ಧನ್ಯವಾದ ಸಮರ್ಪಣೆ ಆಗ್ತದಲ್ಲ ಅಂಚನೆ ಈ ಕಾರ್ಯಕ್ರಮ ನಡಕೋಕೊಂಡು ನಮ್ಮ ತವಳ ಮಾತು ವೆಂಕಟೇಶ್ ಭಟ್ ಅಂಚನೆ ತವಳ ಮಾತು ಮಾತ ಸದಸ್ಯರಿಲ್ಲ ಧನ್ಯವಾದ ಸಮರ್ಪಣೆ.
ಅಂಚನೆ ತುಂಬುಗಳ ಅಂಚನೆ ಉತ್ತಮ ಒಂದು ಕಾರ್ಯಕ್ರಮ ನಡೆತದೆ. ಈ ಮುಖಾಂತರ ನಮ್ಮ ಜನತೆಗೆ ಒಂದು ಉತ್ತಮ ಸಂದೇಶ ಕೊಡೋದು ಬಂತು ಉಂಟು. ಪ್ರಾರ್ಥನೆ ನಮಸ್ಕಾರ. ಅಂಚನೆ ಆಚಾರ್ಯರಿಗೆ ಆಶೀರ್ವಾದ ಗೊತ್ತದ ಕಿರು ಕಾಣಿಕೆ ಕೊಡೋದು ಅಂತ ಏನಂತ ಕಾಣಿಕೆ ಬಡೋದಿತ್ರಿ ಫಲಂ ಮನೋರಥ ಫಲಂ ಅಂದ 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 ನಿನಗಳು ಚೆನ್ನೈ ಡಿಪ್ಪಾರ ಒಳ್ಳಿಪ್ಪಾರ ಅಮೇರಿಕಾ ಅಂದ ತುಳು ಅರ್ಥ ಅವ ಹಾಂ ಸರಿ 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 ಅವಳು ಅಮೇರಿಕ ಹಾಂ ಹಾಂ ಸಂತೋಷ. ಹಾಂ ಅಲ್ಲೇ ಮಂತ್ರ ಆಗ್ತಾ ಇತ್ತಲ್ಲ. ಹಾಂ 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 ಶ್ರೀಮಧ್ವಗುರುಭ್ಯೋ ನಮಃ.